ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಕಳೆದ ಹಲವು ವರ್ಷಗಳಿಂದ ಆಶ್ಚರ್ಯ ಟಿವಿಯಲ್ಲಿ ವಿವಿಧ ಸೇವೆಗಳನ್ನು ನೋಡ್ತಾ ಇದ್ದೀರಿ. ವಿಶೇಷವಾಗಿ ಸುವಾರ್ತಿಕ ಈ ಸೇವೆಯನ್ನು ಕೂಡ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ. ಅನೇಕ ಸೇವಕರ ಬಗ್ಗೆ, ಅವರ ಸೇವೆ ಬಗ್ಗೆ, ಅವರು ಮಾಡುವಂಥ ಸೇವೆ ಬಗ್ಗೆ ತಿಳ್ಕೊಳ್ಳುವಂಥದ್ದು ಅಷ್ಟು ಮಾತ್ರ ಅಲ್ಲ, ಅವರು ಪಡುವಂಥ ಪ್ರಯಾಸ, ಆ ಸುವಾರ್ತೆ ಸೇವೆಯಲ್ಲಿ ಅವರು ಮಾಡುವಂಥ ಕಷ್ಟಗಳು ತಿಳ್ಕೊಳ್ಳುವಂಥದ್ದೇ ಈ ಸುವಾರ್ತಿಕ ಕಾರ್ಯಕ್ರಮವಾಗಿದೆ. ಪ್ರಿಯರೇ, ಇವತ್ತು ಕೂಡ ನಾನು ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಮಧ್ಯದಲ್ಲಿ ಪುನೀತ್ SM ಅವರು ಹಾಸನದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅವರು ನಮ್ಮ ಮಧ್ಯದಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರನ್ನು ಆಶ್ಚರ್ಯ ಟಿವಿ ಪರವಾಗಿ ಹಾಗೂ ನಮ್ಮ ವೀಕ್ಷಕರ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ. ಫಸ್ಟ್ ನಿಮಗೆ ಸ್ವಾಗತ. ನಮ್ಮ ಮಧ್ಯದಲ್ಲಿ ನಮ್ಮ ಈ ಕಾರ್ಯಕ್ರಮ ಬಂದಿದ್ದೀರಿ. ನೀವು ಖಂಡಿತವಾಗಿ ನಮಗೆ ತುಂಬ ಸಂತೋಷ. ಯಾಕಂದರೆ ನಿಮ್ಮ ಸೇವೆ ಬಗ್ಗೆ ಜನರಿಗೆ ತಿಳಿಸುವಂಥದ್ದೇ, ಅಥವಾ ದೇವರ ಬಗ್ಗೆ ಯಾವ ರೀತಿ ಸೇವೆ ಮಾಡ್ತಿದ್ದೀರಿ, ಯಾತಕ್ಕಾಗಿ ಸೇವೆ ಮಾಡ್ತೀರಿ ಅಂದರೆ ಈ ಕೆಲವು ನೀವು ಅದರಲ್ಲಿ ಪಡುವಂಥ ಕಷ್ಟಗಳು, ಸುವಾರ್ತೆ ಸೇವೆಯಲ್ಲಿ ಪಡುವಂಥ ಪ್ರಯಾಸಗಳು, ಅದರಲ್ಲಿ ಬರುವಂಥ ಕೆಲವು ಸಮಸ್ಯೆಗಳು ಅದನ್ನು ತಿಳಿಸುವಂಥದ್ದು. ಯಾಕಂದರೆ ನಮ್ಮ ವೀಕ್ಷಕರಿಗೆ ಸುವಾರ್ತಿಕರ ಅಥವಾ ಸುವಾರ್ತೆ ಸೇವೆ ಮಾಡುವಂಥ ಸೇವಕರ ಬಗ್ಗೆ ತಿಳಿಸುವಂಥ. ಯಾಕಂದರೆ ಕೆಲವು ಜನರ ಮನಸ್ಸಿನ ಇರ್ತಾರೆ, ಸುವಾರ್ತೆ ಸೇವೆ ಮಾಡುವಂಥವ್ರು ತುಂಬ ಮಜವಾಗಿರ್ತಾರೆ, ತುಂಬ ಸಂತೋಷವಾಗಿರ್ತಾರೆ, ಯಾವುದೇ ಕಷ್ಟ ಇಲ್ಲ, ಅವರಿಗೆ ವೇದನೆ ಇಲ್ಲ, ಅವರಿಗೆ ಫಾರಿನ್ನಿಂದ ಹಣ ಬರ್ತದೆ, ಹಾಗೀಗಂತ ಬೇರೆ ಬೇರೆ ರೀತಿಯಲ್ಲಿ ಅನಿಸಿಕೆ ಜನರದ್ದಿದೆ. ನಿಮ್ಮ ಬಾಯಿಂದಲೇ ನಿಮ್ಮ ಸೇವೆ ಬಗ್ಗೆ, ನಿಮ್ಮ ಅನುಭವದ ಬಗ್ಗೆ ನಾವು ನಮ್ಮ ವೀಕ್ಷಕ ತಿಳಿಸುವಂಥದ್ದಾಗಿದೆ. ಅದಕ್ಕಾಗಿ ನಿಮ್ಮ ಅನುಭವ, ನೀವೆಲ್ಲ ನಿಮ್ಮ ಸೇವೆಯಲ್ಲಿ ಹೇಗೆ ಅನುಭವ ಮಾಡಿದ್ದೀರಿ, ಯಾವ ರೀತಿ ನೀವು ಸೇವೆ ಮಾಡ್ತೀರಿ, ಯಾವ ರೀತಿ ಸೇವೆಗೆ ನೀವು ಬಂದಿದ್ದೀರಿ, ಅದರಿಂದ ಬರುವಂಥ ಕಷ್ಟಗಳು, ವೇದನೆ, ಇದನ್ನು ನಾವು ನಮ್ಮ ವೀಕ್ಷಕರಿಗೆ ನೀವು ತಿಳಿಸಬೇಕಾ ನಿಮ್ಮಲ್ಲಿ ಕೇಳೋದು. ಫಸ್ಟ್ ಖಂಡಿತವಾಗಿ ನಮ್ಮ ಮಧ್ಯದಲ್ಲಿ ಬಂದ ತುನಿಗೆ ನಾನು ಸಂತೋಷವಾಗಿದೆ. ನಿಮ್ಮನ್ನು ತಿರುಗಿ ನಾನು ಸ್ವಾಗತ ಮಾಡ್ತಿದ್ದೇನೆ. ಫಸ್ಟ್ ನೀವು ಖಂಡಿತವಾಗಿ ಯಾವ ಊರಿನವರು, ನಮ್ಮ ಹುಟ್ಟಿದ ಊರು ಯಾವುದು? ಮೊದಲನೇದಾಗಿ ಆಶ್ಚರ್ಯ ಟಿವಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತು ಅದರ ಫೌಂಡರ್ಗೆ ಮತ್ತು ಇದರಲ್ಲಿ ವರ್ಕ್ ಮಾಡಿದ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಾನು ಹಿಂದೂ ಕುಟುಂಬದಿಂದ ಬಂದಂಥವನು. ನಮ್ಮ ಸ್ವಂತ ಊರು ಶನಿವಾರ ಸಂತೆ ಅಂತ ಇದೆ. ಶನಿವಾರ ಸಂತೆಯಿಂದ ಒಂದು 3 ಕಿಲೋಮೀಟರ್ ಸುಂಡುವಳ್ಳಿ ಅಂತ ಹೇಳ್ತಾರೆ. ಆ ಸುಂಡುವಳ್ಳಿ ಗ್ರಾಮದಿಂದ ಶನಿವಾರ ಸಂತೆ ಅಂದರೆ ಸಾಧಾರಣ ಮಡಿಕೇರಿಗೆ ಸೇರುತ್ತೆ. ಮಡಿಕೇರಿಯಿಂದ ಎಷ್ಟು ದೂರ ಇದೆ? ಮಡಿಕೇರಿಯಲ್ಲಿಂದ 60 ಕಿಲೋಮೀಟರ್ ಆಗುತ್ತೆ. 60 ಕಿಲೋಮೀಟರ್. ಆದರೆ ನಮ್ಮದು ಹಾಸನ ಡಿಸ್ಟಿಕ್ಕಿಗೆ ಸೇರುತ್ತೆ. ಫಸ್ಟ್ ಹಾಸನ ಡಿಸ್ಟಿಕ್. ಓಕೆ. ಅಲ್ಲಿಂದ ಸಕಲೇಶ್ಪುರ ತಾಲೂಕು ಬರುತ್ತೆ ನಮಗೆ. ಅಂದರೆ ಶನಿವಾರ ಸಂತೆ ನಿಮ್ಮ ಊರು ಆಗ್ತದೆ ಸರ್? ಎಸ್ ಪಾಸ್ಟರ್. ಓಕೆ. ನಿಯರ್. ಅಲ್ಲಿ ಹುಟ್ಟಿದವರು. ಎಷ್ಟು ಜನ ಮಕ್ಕಳು? ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಇದೆ. ತಂದೆ ತಾಯಿ ಇದ್ದಾರೆ? ತಂದೆ ತಾಯಿ ಇದ್ದಾರೆ. ಏನು ಕೆಲಸ ಮಾಡ್ತೀರಾ ನಮ್ಮ ತಂದೆ ತಾಯಿ? ನಮ್ಮ ತಂದೆ ತಾಯಿ ವ್ಯವಸಾಯ. ವ್ಯವಸಾಯ. ಏನು ಕೃಷಿ ಮಾಡ್ತಾ ಇದ್ದೀರಿ? ಅಲ್ಲಿ ಭತ್ತ ಬೆಳಿತೀವಿ, ಮತ್ತು ಮೆಣಸಿನಕಾಯಿ, ಮತ್ತು ಶುಂಠಿ. ಆಗಾಗ ಶುಂಠಿ ಬೆಳಿತಾರೆ ನಮ್ಮ ಸೈಡು. ನಿಮ್ಮ ಕಡೆಯಲ್ಲಿ ಕಾಫಿ ಇದೆ. ಕಾಫಿ ತೋಟ ಜಾಸ್ತಿ. ಕಾಫಿ ತೋಟ, ಮೆಣಸು ಎಲ್ಲ ಇದೆ, ಬೆಳೆಸ್ತಾರೆ. ಹೌದು. ಒಂದು ಒಳ್ಳೆ ವಾತಾವರಣ. ಹೌದು ಫಸ್ಟರ್. ತಂಪು ವಾತಾವರಣ. ಹೌದು. ಓಕೆ. ನೀವು ಹುಟ್ಟಿ ಬೆಳೆದದ್ದು ಅಲ್ಲೇ? ಹೌದು ಪಾಸ್ಟರ್. ವಿದ್ಯಾಭ್ಯಾಸ ಅಲ್ಲ ಭಾಷೆ? ವಿದ್ಯಾಭ್ಯಾಸ ಅಲ್ಲಿ ಹೈಸ್ಕೂಲ್ವರೆಗೂ ನಮ್ಮ ಊರಲ್ಲಿ ಈಚಲ್ಬೇಡ ಅಂತಿದೆ, ಅಲ್ಲಿ ಮಾಡಿದ್ದು. 8ನೇ ಕ್ಲಾಸಿಗೆ ನಾನು ಹಾಸನಿಗೆ ಬಂದೆ. ಹಾಸನಿಂದ ಮತ್ತೆ PUC ವರೆಗೂ ನಾನು ಹಾಸನಲ್ಲಿ ಓದಿದ್ದೆ. ಹೌದು ಪಾಸ್ಟರ್. ಹೇಗಿತ್ತು ವಿದ್ಯಾಭ್ಯಾಸ ನಿಮ್ಮದು? ವಿದ್ಯಾಭ್ಯಾಸ 8ನೇ ಕ್ಲಾಸ್ವರೆಗೆ ಅಂದರೆ ಚೆನ್ನಾಗಾಯಿತು. ಆಮೇಲೆ ಕುಟುಂಬದಲ್ಲಿ ಇರುವಂಥ ತೊಂದರೆಯಿಂದ, ಹಣಕಾಸು ವ್ಯವಸ್ಥೆಯಿಂದ ತುಂಬ ಕಷ್ಟ ಆಯಿತು. ಅಲ್ಲ, ಏನಾದ ಈಗ ನಿಮ್ಮ ವ್ಯವಸಾಯ ಇತ್ತಲ್ಲ, ವ್ಯವಸಾಯದಲ್ಲಿ ನಿಮ್ಮ ಕುಟುಂಬ ನಡೆಸಲಿಕ್ಕೆ ಆಗ್ತಿರ್ಲಿಲ್ಲ? ವ್ಯವಸಾಯ ಅಂದರೆ ಅಷ್ಟಿರಲಿಲ್ಲ, ಕಮ್ಮಿ. ಕುಟುಂಬದಲ್ಲಿ ಸ್ವಲ್ಪ ವ್ಯವಸಾಯ ನಮಗೆ ಮನೆಗೆ ಎಷ್ಟು ಬೇಕು ಅಷ್ಟು ಮಾತ್ರ, ಅದನ್ನು ಮಾರಿ ತೆಗೆದುಕೊಂಡು ಬರುವಂಥದ್ದು ಇರಲಿಲ್ಲ. ಮತ್ತೆ ನಿಮ್ಮ ತಂದೆ ಏನು ಕೆಲಸ ಮಾಡಿದ್ರು? ಅವರು ವ್ಯವಸಾಯನೇ. ವ್ಯವಸಾಯ. ಬೇರೆ ಏನು ಕೆಲಸ ಮಾಡ್ತಿದ್ರ? ಬೇರೆ ಏನೇನಿಲ್ಲ, ವ್ಯವಸಾಯ ಮಾತ್ರ ಮಾಡ್ತಿದ್ರು. ಮತ್ತೆ ಬೇರೆ ಚಟ, ಹಳ್ಳಿ ಕಡೆ ಗೊತ್ತಲ್ವಾ, ಬೇರೆ ಕುಡಿಕದ ಚಟ, ಬೀಡಿ ಎಲ್ಲ ಸೇದುವಂಥದ್ದು ತುಂಬ ಆ ಕಡೆ ಎಲ್ಲ ಅಷ್ಟೇ. ಅಂದರೆ ನಿಮಗೆ ವ್ಯವಸಾಯದಲ್ಲಿ ಬಂದ ಹಣಕಾಸಿನಿಂದ ಅವ್ರು ಸ್ವಲ್ಪ ಮದ್ಯಪಾನಕ್ಕೆಲ್ಲ ಉಪಯೋಗ ಮಾಡಿ ಅದನ್ನು ಏನು ಮಾಡ್ತಿದ್ದೆ ಅಂದರೆ, ವ್ಯವಸಾಯ ಮಾಡಿ ಎಲ್ಲ ತಂದು ನಮ್ಮಮ್ಮ ತುಂಬ ಕಾಪಾಡ್ತಾ ಇದ್ರು ಅದನ್ನು. ಆದರೆ ನಮ್ಮಮ್ಮ ಇಲ್ದಿದ್ದ ಟೈಮಲ್ಲಿ ಎಲ್ಲ ತೊಗೊಂಡೋಗಿ ಮಾರ್ಬಿಡ್ತಾ ಇದ್ರು. ಅವರಿಗೆ ಕುಡಿಯೋಕ್ಕೆ ಬೇಕಲ್ಲ, ಹಾಗಾಗಿ ಅದನ್ನು ತಗೊಂಡೆಲ್ಲ ಹಾಳು ಮಾಡ್ತಾಯಿದ್ರು. ಅದಕ್ಕೋಸ್ಕರ ತುಂಬ ಕಷ್ಟ ಆಗ್ತಿತ್ತು ನಮಗೆ. ಅಂದರೆ ನೀವು ಮಕ್ಕಳು ಬೆಳೆದು ಬರೋ ಸಮಯ ನಿಮ್ಮ ವಿದ್ಯಾಭ್ಯಾಸ ಅದಕ್ಕೆ ಖರ್ಚು ತುಂಬ ಆಗ್ತದೆ? ಹೌದು ಪಾಸ್ಟರ್. ಹಾಗೆ ಮತ್ತೆ ಹೇಗೆ ನಿಮ್ಮ ಕಷ್ಟ ಹೇಗಾಯಿತು? ನಮ್ಮಮ್ಮ ಆದಾಯ ಕಡಿಮೆ ಆಯಿತು, ಖರ್ಚು ಜಾಸ್ತಿ ಆಯಿತು? ಹೌದೌದು ಫಸ್ಟ್ ನಮ್ಮಮ್ಮ ಕಷ್ಟಪಟ್ಟಿದ್ದರಿಂದ ನಾವು ಸ್ವಲ್ಪ ಓದೋಕ್ಕೆ ಇಷ್ಟ ಆಯ್ತು ಅಷ್ಟೇ. ಅವರು ನನ್ನ ಮಕ್ಕಳು ಓದ್ಬೇಕಂತ ಸಾಲ ಮಾಡಿ ಆದರೂ ಅವ್ರು ತಂದು ನಮ್ಮನ್ನು ಓದಿಸಿದ್ರು. ನಮ್ಮ ಏನು ಕೆಲಸ ಮಾಡ್ತಿದ್ರು? ಅಮ್ಮನೂ ಅಷ್ಟೇ ವ್ಯವಸಾಯ ಮಾಡಿ ಮತ್ತೆ ಅಲ್ಲಿ
ಅದು ಮೇನ್ ಅಂದರೆ ಅವರು ಸಾಲ ಮಾಡಿನೇ ಜಾಸ್ತಿ ಹೆಚ್ಚಾಗಿ ನಮ್ಮನ್ನು ಪೋಷಣೆ ಮಾಡಿರುವಂಥದ್ದು. ಅಂದರೆ ಅಷ್ಟು ಕಷ್ಟ ಇತ್ತು, ತುಂಬ ಕಷ್ಟ, ಒಂದು ರೀತಿಯಲ್ಲಿ ಬಡತನ ಇತ್ತು. ಸ್ವಂತ ಸುಲಭ ಕೃಷಿ ಬೇಸಾಯ ಇದ್ರೂ ಕೂಡ ಮನೆಯಲ್ಲಿ ತುಂಬ ಬಡತನ. ಅಂದರೆ ಒಂದು ರೀತಿಯಲ್ಲೇ ತಂದೆ ಕುಡಿತಿದ್ರು, ಅದರಿಂದ ಹಣ ಪೋಲ್ ಆಗ್ತಿತ್ತು. ಮತ್ತೆ ಬರುವಂಥದ್ದು ಆದಾಯ ಬರ್ದಿಂದ ಅದರಲ್ಲೇ ಜಾಸ್ತಿಯಾಗಿ ಹೋಗ್ತದೆ. ಹೌದೌದು. ನಮ್ಮ ತಂದೆ ಏನಂದರೆ ಈಗ ತೋಟ ಗೊತ್ತು, ಕಾಫಿ ತೋಟದಲ್ಲಿ ಈ ಮರಗಳೆಲ್ಲ ಇರುತ್ತೆ. ಆ ಮರಗಳೆಲ್ಲ ಏನು ಮಾಡ್ತಿದ್ದಾರೆ ಗೊತ್ತಿಲ್ದಂಗೆ ಅದನ್ನು ಬೆಳವಣಿಗೆ ಆಗೋಕ್ಕೆ ಬಿಡ್ತಿರಲಿಲ್ಲ. ಸ್ವಲ್ಪ ಬೆಳವಣಿಗೆ ಆಗಿದ್ರೆ ಸಾಕಿತ್ತು, ಅದನ್ನೆಲ್ಲ ಕಟಾವು ಮಾಡಿ ಮಾರಿಬಿಡ್ತಾಯಿದ್ರು. ಮತ್ತು ಮೆಣಸು ಅಷ್ಟೇ ಎಲ್ಲನೇ ತಂದು ನಮ್ಮಮ್ಮ ಎಲ್ಲ ತಂದಿದ್ರೆ ಅದನ್ನು ಎಲ್ಲ ತಗೊಂಡೋಗಿ ಮಾರಿ ಎಲ್ಲ ಪೋಲ್ ಮಾಡ್ತಾಯಿದ್ರು. ಫಸ್ಟ್ ಯಾವುದು ಉಳಿಯೋಕೆ ಬಿಡ್ತಿರ್ಲಿಲ್ಲ. ಭತ್ತನೂ ಅಷ್ಟೇ ಎಷ್ಟೋ ಸಲ ಮಾರಿ ಒಂದು ಕುಡಿಕತನದ ಬಂದು ಅವರು ಮತ್ತೆ ಫ್ರೆಂಡ್ಸ್ ಸಹವಾಸ, ಹಂಗಾಗಿ ಎಲ್ಲ ಪೋಲ್ ಮಾಡ್ತಾಯಿದ್ರು. ಅದೊಂದು ತುಂಬ ನಮ್ಮ ಕುಟುಂಬಕ್ಕೆ ಸಖತ್. ಯಾರಾದ್ರೂ ಬುದ್ಧಿ ಹೇಳ್ತಿರ್ಲಿಲ್ಲ ಅವರಿಗೆ? ಕುಟುಂಬದವರೆಲ್ಲ ಬುದ್ಧಿ ಹೇಳ್ಬೇಕಾದ್ರೆ ಫಸ್ಟ್ ಅವ್ರು ಏನು ಮಾಡ್ತಿದ್ರು ಅಂದರೆ ತುಂಬ ಕಣ್ಣೀರು ಹಾಕ್ತಾಯಿದ್ರು, ಮತ್ತೆ ನಾಳೆ ಅದೇ ಥರ ಮಾಡ್ತಾಯಿದ್ರು. ಆ ಥರ ಪರಿಸ್ಥಿತಿ ನಮ್ಮ ತಂದಿದ್ದು. ಅಂದರೆ ಕುಡುಕರದ್ದು ಹೌದು ಅಭ್ಯಾಸನ ಹಾಗೆ. ಅಂದರೆ ಸಂಜೆ ತುಂಬ ಕುಡಿತಾರೆ, ಬೆಳಿಗ್ಗೆ ಎದ್ದ ತಕ್ಷಣ ನೀನು ಕುಡಿಬಾರ್ದು, ಇನ್ನು ಒಳ್ಳೆ ವ್ಯಕ್ತಿ ಆಗಬೇಕಂತ ಮನಸ್ಸಿನಲ್ಲಿ. ಮತ್ತೆ ಸಂಜೆ ಬಂದಾಗ ಅದೇನೆ, ಅಂದರೆ ಅದೊಂದು ಸೆಳೆತ. ಹೌದು. ಓಕೆ, ಮತ್ತೆ ನಿಮ್ಮ ವಿದ್ಯಾಭ್ಯಾಸ ಹೇಗಾಯ್ತು ಹಾಸನದಲ್ಲಿ? ಫಸ್ಟ್ ನಾನು ಅಲ್ಲಿ ಊರಲ್ಲಿರ್ಬೇಕಾದ್ರೆ ನಾನು 1ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೆ ಅಲ್ಲಿ ಈಚಲ್ ಬೀಡು ಅಂತಿದೆ. ಈಚಲ್ ಬೀಡಲ್ಲಿ ನನ್ನ ವಿದ್ಯಾಭ್ಯಾಸ ಆಯಿತು. ಅಂದರೆ ಏನು ಇದೆಲ್ಲ ನಾರ್ಮಲಾಗಿ ಓದ್ಕೊಂಡು ಬರ್ತಾಯಿದ್ದೆ ಅಷ್ಟೇ. ಮತ್ತು ಹಾಸನಿಗೆ ಬಂದಾಗ ಹಾಸನಲ್ಲೂ ಕೂಡ ನಮ್ಮ ಎಜುಕೇಷನ್ ಮಾಡಲಿಕ್ಕೂ ನಮ್ಮಮ್ಮ ತುಂಬ ಕಷ್ಟಪಟ್ಟು, ಅಂದರೆ ಗೌರ್ಮೆಂಟ್ ಸ್ಕೂಲ್ ಆಗಿರೋದ್ರಿಂದ ಸ್ವಲ್ಪ ಈಸಿ ಆಯಿತು. ಹಾಸ್ಟೆಲಲ್ಲಿದ್ದರೆ ನೀವು? ಹಾಸ್ಟೆಲಿಗೆ ಬರೋಕ್ಕೆ ಉದ್ದೇಶ ಏನಂದರೆ ನನಗೆ ಏನಕ್ಕೂ ಇಷ್ಟ ಇರಲಿಲ್ಲ. ಆದರೆ ಮನೇಲಿ ಏನಂದರೆ ಊಟಕ್ಕೂ ಸಹಿತ ಒಂದೊಂದು ಸಲ ತುಂಬ ಕಷ್ಟ ಇರ್ತಾಯಿತ್ತು. ಹಾಗೇನಾಯ್ತಂದರೆ ಆ ಉದ್ದೇಶಕ್ಕೋಸ್ಕರನೇ ನಾನು ಹಾಸ್ಟೆಲಿಗೆ ಸೇರಬೇಕಾದ ಪರಿಸ್ಥಿತಿ ಬಂತು. ಯಾಕೆಂದರೆ ಮನೇಲಿ ಬೆಳಗಿನ ಜಾವ 1-2 ರೊಟ್ಟಿ ಅಷ್ಟೇ, ಅಷ್ಟು ತಿಂದರೆ ಅದೇ ಹೊಟ್ಟೆ ತುಂಬಿಸ್ಬೇಕು, ಆ ಥರ ಪರಿಸ್ಥಿತಿ ಇತ್ತು. ಹಂಗಾಗಿ ಇದೆಲ್ಲ ಉದ್ದೇಶ ನೋಡಿ ನಮ್ಮಮ್ಮ ಯಾರು ಇದ್ರೆ ಕೇಳಿ ನೋಡು ಹಾಸ್ಟೆಲಿಗೆ ಸೇರಿಸ್ತೀನಿ ಅಂತ. ಆಗ ಆ ಉದ್ದೇಶದಿಂದ ಹಾಸನಿಗೆ ಬಂದಿದ್ದು, ಮತ್ತೆ ಹಾಸ್ಟೆಲ್ಗೆ ಸೇರ್ಕೊಳ್ಬೇಕಾದ ಪರಿಸ್ಥಿತಿ. ನೀವು ಮಾತ್ರ ನಿಮ್ಮ ಅಕ್ಕನೂ ಇದ್ದಾರೆ. ಅವರು SLC ಓದಿದ್ರು, ಮತ್ತೆ ಅವರಿಗೂ ಮುಂದೆ ಓದಕ್ಕೆ ಆಗಲಿಲ್ಲ. ಅವರು ಮತ್ತೆ ಕೆಲಸಕ್ಕೆ ಹೋಗಬೇಕಾದ ಪರಿಸ್ಥಿತಿ ಬಂತು. ಫಸ್ಟರ್ ಕೆಲಸಕ್ಕೆ ನೀವು ಹಾಸನದಲ್ಲಿ ನಿಮ್ಮ ವಿದ್ಯಾಭ್ಯಾಸ ಮುಂದುವರಿಸ್ತೀರಿ? ಹೌದು. ಫಸ್ಟ್ ಎಷ್ಟು ತನಕ ಹೋದ್ರಿ ವರ್ಷ? ಅದು 2nd PUC ಕಂಪ್ಲೀಟ್ ಆಯ್ತು ಅಷ್ಟೇ. ಫಸ್ಟರ್ ಹೇಗಿತ್ತು ನಿಮ್ಮ ವಿದ್ಯಾಭ್ಯಾಸದ ಅಂದರೆ ವಿದ್ಯಾರ್ಥಿ ಸಮಯ ಹೇಗಿತ್ತು ನಿಮ್ಮದು? ವಿದ್ಯಾರ್ಥಿ ಸಮಯ ನಾನಂದರೆ ತುಂಬ ಸೈಲೆಂಟ್ ಸ್ವಭಾವದವನು. ಅಂದರೆ ಯಾವ ಇದಕ್ಕೆ ಹೋಗ್ತಿರಲಿಲ್ಲ, ಬಟ್ ಫ್ರೆಂಡ್ಸ್ ಸಹವಾಸ ಇತ್ತು. ಸುತ್ತಾಡೋದು, ಫಿಲ್ಮಿಗೆ ಹೋಗುವಂಥದ್ದು, ಇದೆಲ್ಲ ಜಾಸ್ತಿ ಇತ್ತು ಫಸ್ಟ್. ಮತ್ತು ಎಕ್ಸಾಮ್ ಟೈಮಲ್ಲೂ ಕೂಡ ಯಾವ್ದಾದ್ರು ಫಿಲಮ್ ರಿಲೀಸ್ ಆಗಿದೆ ಅಂದರೆ ಆ ಫಿಲಮ್ ನೋಡೋಕೆ ಹೋಗುವಂಥದ್ದು ಅದೆಲ್ಲ ಇತ್ತು. ಓದೋದು ಬಿಟ್ಟು ಸುಮ್ಮನೆ ಹೋಗ್ತಾ ಇದ್ವಿ ಸುತ್ತಾಡೋಕ್ಕೆ. ಹಾಸನಲ್ಲ, ಸಿಟಿ ಅಲ್ವಾ, ಸಿಟಿ. ಮತ್ತು ಅಲ್ಲಿ ಫಾರೆಸ್ಟ್ಗಳಿದೆ, ಆ ಫಾರೆಸ್ಟಿಗೆಲ್ಲ ಸುತ್ತಾಡೋಕೆ ಹೋಗುವಂಥದ್ದು ಕದ್ದಿ ಹಾಸ್ಟೆಲ್ ಇರಬೇಕಾದ್ರೆ. ಆ ಥರ ಅದಕ್ಕೆ ಜಾಸ್ತಿ ಓದ್ಕೊಟ್ಟು ಎಜುಕೇಷನ್ ಅನ್ನೋದಕ್ಕೆ ಜಾಸ್ತಿ ಸ್ಕೂಲ್ಗೆ ಚಕ್ಕರ್ ಹಾಕಿ ಅದಕ್ಕೆ ಹೋಗ್ತಾ ಇದ್ವಿ. ಹಂಗಾಗಿ ಜಾಸ್ತಿ ಎಜುಕೇಷನ್ಗೆ ಓದ್ಕೊಳಕ್ಕಾಗಲಿಲ್ಲ. PUC ಸೆಕೆಂಡ್ ಇಯರ್ ತನಕ ಮಾಡಿ 2nd PUC ಕಂಪ್ಲೀಟ್ ಆಯ್ತು. ನಂತರ ಏನು ಮಾಡಿದ್ರಿ? ನಂತರ ನಾನು ಕೆಲ್ಸಕ್ಕೆ ಹೋದೆ. ಅಲ್ಲಿ ಹಿಮ್ಮತ್ ಸಿಂಗ್ ಫ್ಯಾಕ್ಟ್ರಿ ಅಂತಿದೆ, ಆ ಫ್ಯಾಕ್ಟ್ರಿಗೆ ಸೇರಿಕೊಂಡೆ. ಅಲ್ಲಿಂದ ಒಂದು 6 ಕಿಲೋಮೀಟರ್ ಆಗಿತ್ತು ಹಾಸನಿಂದ. ಅಲ್ಲಿಂದ ವಾಹನದಲ್ಲಿ ಹೋಗೋಕ್ಕೂ ನಮಗೆ ದುಡ್ಡಿರಲಿಲ್ಲ. ಡೈಲಿ ನಡ್ಕೊಂಡು ಹೋಗ್ತಾ ಇದ್ವಿ. ರಾತ್ರಿ ಒಂದೊಂದ್ಸಲ OT ಮಾಡಿ 12 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ವಿ. ಮತ್ತೆ ಬರ್ಬೇಕಾದ್ರೂ ರಾತ್ರಿ 12 ಗಂಟೆ ಆಗ್ತಾ ಇತ್ತು OT ಮಾಡಿ. ಅಲ್ಲಿಂದ ಮತ್ತೆ ನಡ್ಕೊಂಡು ಬರ್ತಾ ಇದ್ವಿ. ಯಾವ್ದಾದ್ರು ಬೈಕ್ ಸಿಕ್ಕಿದ್ರೆ ಅಡ್ಡ ಆಗ್ತಾ ಇದ್ವಿ, ಅವ್ರು ನಿಲ್ಲಿಸ್ತಾ ಇರಲಿಲ್ಲ. ಸಿಕ್ಕಿದ್ರೆ ಅದ್ರಲ್ಲಿ ಬರ್ತಾ ಇದ್ವಿ. ಆ ಥರ ಮಾಡ್ಕೊಂಡು ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತೀವಿ. ಹೌದು. ಫಸ್ಟ್ ಯಾಕಂದ್ರೆ ಬಸ್ ಇಲ್ಲ, ಬಸ್ ಇತ್ತು ಆದರೆ ಹೋಗೋಕ್ಕೆ ಅಮೌಂಟ್ ಇರಲಿಲ್ಲ. ಅಮೌಂಟಿಂದ ಕೊರತೆಯಿಂದ. ಮತ್ತು ಬೆಳಗ್ಗೆ ಅಷ್ಟೇ ಯಾವ್ದಾದ್ರು ನಮ್ಮ ಫ್ರೆಂಡ್ಸ್ ಇದ್ದ, ಅವ್ನ ಫ್ರೆಂಡ್ಸು ಅವನೆಲ್ಲಾರು ಪುರಿ ಅದನ್ನು ಕಲಿಸ್ಕೊಡ್ತಾ ಇದ್ದ, ಅದನ್ನು ತಿನ್ಕೊಂಡು ಹೋಗ್ತಾ ಇದ್ವಿ. ಅದು ಇಲ್ಲ ಅಂದರೆ ಒಂದೊಂದ್ಸಲ ಹಾಗೆ ಹೋಗ್ತಾ ಇದ್ವಿ. ಮತ್ತು ಅಲ್ಲಿ ಊಟ ಸಿಗ್ತಾಯಿತ್ತು ಅಲ್ಲಿ ಇದರಲ್ಲಿ ಕಂಪನಿಯಲ್ಲಿ. ಅದಕ್ಕೋಸ್ಕರ ತುಂಬ ಬೇಗ 9 ಗಂಟೆಗೆ ಅಂದರೆ ನಾವು ಇಲ್ಲಿಂದ 7 ಗಂಟೆಗೆ ಹೊರಟುಬಿಡ್ತಾ ಇದ್ವಿ, ಅಲ್ಲಿ ಊಟ ಸಿಗುತ್ತಲ್ಲ ಅಂತ. ಇಲ್ಲಾಂದ್ರೆ ಊಟ ಇಲ್ಲಲ್ಲ, ಅದಕ್ಕೋಸ್ಕರನೇ ಬೇಗ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಕೆಲ್ಸಕ್ಕೆ ಜಾಯ್ನ್ ಆಗ್ತಿದ್ವಿ. ಹೌದು. ಫಸ್ಟರ್ ಮತ್ತೆ ನಂತರ ಕೆಲಸ ಎಷ್ಟು ಅಲ್ಲಿಗೆ ಹೇಗಿತ್ತು? ಅದಾದ್ಮೇಲೆ ಅಲ್ಲಿ ಅಂದರೆ ಅಲ್ಲಿ ಸ್ವಲ್ಪ ಹೊರಗಡೆ ಕೆಲಸ ಮಾಡಿಸ್ತಿದ್ರು ಫಸ್ಟು. ಅಂದರೆ ನಾವು ಕಾಂಟ್ಯಾಕ್ಟ್ ಬೇಸ್ ಕಡೆಯಿಂದ ಹೋಗಿದ್ದಲ್ವಾ, ಹೊರಗಡೆ ಕೆಲಸ. ಮತ್ತು ಅಲ್ಲಿ ತುಂಬ ಹಾರ್ಡ್ ವರ್ಕು, ತುಂಬ ಒರೆಸ್ತಾ ಇದ್ರು. ಬಟ್ಟೆ ಫ್ಯಾಕ್ಟ್ರಿ ಥರ ಬಟ್ಟೆ ಎಲ್ಲ ಇದು ಮಾಡೋದಲ್ವಾ, ತುಂಬ ಕಷ್ಟಪಟ್ಟಿದ್ವಿ ಫಸ್ಟೇ. ಅದಾದಮೇಲೆ ಮತ್ತೆ ಇನ್ನೊಂದು ಜಾಬಿಗೆ ಜಾಯ್ನ್ ಆದೆ. ಅಲ್ಲಿ ನಡ್ಕೊಂಡೋಗಿ ಆಗ್ದಲೆ
ಮತ್ತು ಇನ್ನೊಂದು CCTV ಕ್ಯಾಮ್ರಾ ವರ್ಕ್ ಮಾಡಿದೆ. ಅವರು 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 ಸ್ವಲ್ಪ ಅಮೌಂಟ್ ಮಾತ್ರ ಸ್ವಲ್ಪ ಕಮ್ಮಿ ಕೊಟ್ಟರು ಆ ಟೈಮಲ್ಲಿ, 2,500 ಕೊಟ್ಟರು. ಆ ಟೈಮಲ್ಲಿ ತುಂಬ ಕಷ್ಟ ಆಯಿತು. ಅದುವೇ ಅಂದರೆ ನೀವು ಅಲ್ಲಿಂದ ಬಂದ ಹೊರಗೆ ಬಂದ ನಂತರ ನೀವು ಕಾಲೇಜ್ ಆದ ನಂತರ ನೀವು ಹಾಸ್ಟೆಲ್ ಕೂಡ ಬಿಡಬೇಕಾಗ್ತದೆ. ಹೌದು ಪಾಸ್ಟರ್, ಹೌದು. ನೀವು ನಾವು ಉಳ್ಕೊಳ್ಳೋಂತ ನೀವೇ ನೋಡ್ಕೊಳ್ಬೇಕು ಅದೆಲ್ಲ. ಹೌದೌದು. ಮನೆಗೆ ಬಂದು ಹೋಗ್ತಿದ್ರಾ? ಇಲ್ಲ, ಅಲ್ಲಿ ನಮ್ಮ ಇನ್ನೊಬ್ರು ಫ್ರೆಂಡ್ಸ್ ಇದ್ದರು. ಅವ್ರು ಇರೋದ್ರಿಂದ ಸ್ವಲ್ಪ ಟೈಮು ನಮಗೆ ಅವಕಾಶ ಆಯಿತು. ಅಂದರೆ ಅವರೇ ಎಲ್ಲ ಬಾಡಿಗೆ ಕಟ್ಕೊಂಡು ಹೋಗ್ತಾಯಿದ್ರು. ಎಲ್ಲ ಊಟ ಅವರು ಅಡುಗೆ ಮಾಡಿದರೆ ಊಟ ಮಾಡ್ತಿದ್ವಿ, ಇಲ್ಲಾಂದರೆ ಸುಮ್ಮನೆ ಇರ್ತಿದ್ವಿ. ಆ ಥರ ಪರಿಸ್ಥಿತಿ. ಅವ್ರಿಗೆ ಸ್ವಲ್ಪ ಟೈಮ್ ನೋಡ್ಕೊಳ್ಳೋದ್ರಿಂದ ನಮ್ಮದು ಸ್ವಲ್ಪ ಹೆಂಗೆ ನಡ್ಕೊಂಡು ಹೋಯ್ತು. ಮತ್ತು ಇನ್ನೊಬ್ಬರು ಸಿಸ್ಟರ್ ಮನೆ ಇತ್ತು, ಸಂಜೆ ಅವ್ರ ಮನೆಗೆ ಹೋಗ್ತಾಯಿದ್ವಿ. ಅವರು ಏನು ಅಂದ್ಕೊಳ್ಳೋರೋ ಗೊತ್ತಿಲ್ಲ, ಆದರೆ ಊಟ ಕೊಡ್ತಾಯಿದ್ರು. ಊಟ ಮಾಡಿಕೊಂಡು ಮತ್ತೆ ಕೆಲಸಕ್ಕೆ ಹೋಗ್ತೀವಿ. ಮತ್ತು ಆ ಸ್ಯಾಲ್ರಿ ಕಮ್ಮಿ ಅಲ್ವಾ, ಮತ್ತು ಅಲ್ಲಿ ಅವರಿಗೂ ಸ್ವಲ್ಪ ರೆಂಟ್ ಒಂದೊಂದ್ಸಲ ಕೇಳೋರು, ಕೊಟ್ಟರೆ ನಮಗೆ ಏನಕ್ಕೂ ಆಗ್ತಿರ್ಲಿಲ್ಲ. ಅದೇ ಹಂಗಾಗಿ ತುಂಬ ಕಷ್ಟ ಆಯಿತು ಫಸ್ಟರ್ ಅದು. ನಂತರ ಆಮೇಲೆ ನಮ್ಮದು ಬ್ರದರ್ ಒಂದಿನ ಏನು ಮಾಡಿದ್ರು ಅಂದರೆ, ಆ ಜೊತೆ ಇದ್ದಂಥ ಬ್ರದರು ಒಂದನ್ನು ಇದ್ದಕ್ಕಿದ್ದಾಗೇ ಅವ್ರದ್ದು ಮದುವೆ ಫಿಕ್ಸ್ ಆಯಿತು. ಅಂದರೆ ಸ್ವಲ್ಪ ಟೈಮ್ ಮದುವೆ ಫಿಕ್ಸ್ ಇತ್ತು. ಅವರು ತಕ್ಷಣ ಹೇಳಿದರು ನೀವು ಮನೆ ಬಿಟ್ಟು ಹೋಗ್ಬೇಕು ಅಂತ. ತಕ್ಷಣ ಭಾನುವಾರ ನಾವು ಅದು ಮನೆ ಬಿಟ್ಟು ಹೋಗ್ಬೇಕಂತ ಹೇಳ್ತೀನಿ. ನಮ್ಮದು ಏನು ಮಾಡ್ಬೇಕು ಗೊತ್ತಾಗಲಿಲ್ಲ. ತಕ್ಷಣ ಬೇರೆಯವ್ರ ಕೈಲಿ ಹೇಳ್ಸಿದ್ದು, ಅವರೇ ಹೇಳಲಿಲ್ಲ, ಬೇರೆಯವ್ರ ಕೈಲಿ ಹೇಳ್ಸಿದ್ರು. ತಕ್ಷಣ ಮನೆ ಬಿಟ್ಟು ಬಂದು ಇನ್ನೊಬ್ರು ಮನೆಗೆ ಬಂದು ಸಹಾಯದಿಂದ ಇರಬೇಕಾಯ್ತು ಪಾಸ್ಟರ್. ಕಷ್ಟಪಟ್ಟಿದ್ದೀರಿ. ಹೌದು ಪಾಸ್ಟರ್. ಈಗ ಇದರ ಮಧ್ಯದಲ್ಲಿ ನೀವು ಯೇಸುಸ್ವಾಮಿ ನಂಬಿದ್ರಿ ಅಂತ ನಾನು ಕೇಳಿದೆ. ಹೇಗೆ ನಿಮಗೆ ಯೇಸುಸ್ವಾಮಿ ನಂಬಲಿಕ್ಕಾಯ್ತು? ಅದು ಹಾಸ್ಟೆಲಲ್ಲಿ ಇರಬೇಕಾದ್ರೇ ನಮ್ಮ ಫ್ರೆಂಡ್ಸ್ ಅವರು ಚರ್ಚಿಗೆ ಹೋಗ್ತಾ ಇದ್ರು. ಕ್ರಿಶ್ಚಿಯನ್ ಅವರು ಇಬ್ಬರು ಸಹೋದರರು. ಅವರು ಯಾರು ಅಂತ ಗೊತ್ತಿಲ್ಲ, ಅಂದರೆ ಅವರೊಂದು ರೂಮಲ್ಲಿ ಹಿಂಗೆಲ್ಲ ಯೇಸುಸ್ವಾಮಿ ಬಗ್ಗೆ ಹೇಳ್ತಾ ಇದ್ರು. ಆಗ ನಾವು ಜಸ್ಟ್ ಅವ್ರನ್ನ ಆ ಥರ ಹೇಳ್ತಾವ್ರು ಅಂತ ಕೇಳ್ಕೊಂಡು ನಾವು ವಿರೋಧತೆ ಮಾಡೋಕ್ಕೆ ಹೋಗಿದ್ದು, ಅವ್ರಿಗೆ ಆಪೋಸಿಟ್ ಮಾಡೋದಕ್ಕೇನೆ. ಅವರು ರೂಮ್ನಲ್ಲಿ ಪ್ರೇಯರ್ ಎಲ್ಲ ಮಾಡ್ತಿದ್ರು. ಅವ್ರು ಬೇರೆ ರೂಮಲ್ಲಿದ್ದರು. ರೂಮಲ್ಲಿ ಪ್ರೇಯರ್ ಎಲ್ಲ ಮಾಡ್ತಾಯಿದ್ರು. ಹೀಗೆ ಒಂದು ಶುಕ್ರವಾರ ಹೋಗಿ ಬಂದಿದ್ದಾರೆ. ಏನು ಅವರೆಲ್ಲ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಹೇಳಿದರು, ಅವರೇನೋ ಬೇರೆ ಫ್ರೆಂಡ್ಸ್ ಅವರೇನೋ ಕ್ರಿಶ್ಚಿಯನ್ ಬಗ್ಗೆ ಯೇಸುಸ್ವಾಮಿ ಬಗ್ಗೆ ಹೇಳ್ತಿದ್ದಾರೆ. ಅವ್ರು ಏನೋ ಹೌದಾ ನಮ್ಮಿದ್ರಲ್ಲಿ ಹೇಳ್ತವ್ರ, ಬನ್ನಿ ನೋಡೋಣ ಅಂತ ಹೇಳ್ಬಿಟ್ಟು ಆಪೋಸಿಟ್ ಮಾಡೋಕ್ಕೆ ಹೋದಾಗ, ಅವರೆಲ್ಲದಕ್ಕಿಂತ ದೊಡ್ಡ ದೇವರು ಯೇಸುಸ್ವಾಮಿನೇ. ನೀನೇನು ಹೇಳ್ತೀನಿ, ನಮ್ಮ ಹಿಂದೂ ಇದರಲ್ಲಿ ಎಷ್ಟೋ ದೊಡ್ಡ ದೇವರುಗಳಿದೆ, ಎಷ್ಟೋ ಕೋಟ್ಯಾನುಗಟ್ಟಲೆ ಲಕ್ಷಾನುಗಟ್ಟಲೆ ಜನ ಹೋಗ್ತಾರೆ, ನೀನು ಏನು ಮಾತಾಡ್ತೀಯ ಮಾರೆ ನೀನು ಅಂತೆಲ್ಲ ಫುಲ್ ಅವರಿಗೆ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರು ಹೇಳಿದ್ದು ಎಲ್ಲದಕ್ಕಿಂತ ದೊಡ್ಡ ದೇವರು ಯೇಸುಸ್ವಾಮಿನೇ, ಬಂದು ನೋಡು ಅಂತ. ನನಗೆ ಆಗ ಮ್ಯೂಸಿಕ್ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು. ಫಸ್ಟ್ ಡ್ರಮ್ಮು ಅದನ್ನು ನೋಡಿ ಬಾರಿಸ್ಬೇಕಂದ್ರೆ ತುಂಬ ಇಂಟ್ರೆಸ್ಟ್ ಇತ್ತು. ನಾನು ಚರ್ಚಿಗೆ ಹೋಗೋ ಉದ್ದೇಶ ಮೇನ್ ಅದೇ. ಅವ್ರು ಹೇಳಿದ್ದು ಬಂದು ನೋಡು ಮ್ಯೂಸಿಕ್ ಇರುತ್ತೆ ಮತ್ತು ಡ್ರಮ್ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿ ಬಾರಿಸ್ತಾರೆ ಅಂತ. ಅದು ನೋಡ್ಲಿಕ್ಕೋಸ್ಕರ ಚರ್ಚಿಗೆ ಹೋದೆ ನಾನು. ಆಗ ನನಗೆ ಅಲ್ಲಿ ಅವರು ಡ್ರಮ್ ಬಾರಿಸೋದನ್ನು ನೋಡಿ ಅಲ್ಲೇ ತುಂಬ ಇಂಟ್ರೆಸ್ಟ್ ಆಯಿತು. ಅವರೆಲ್ಲ ಪ್ರಾರ್ಥನೆ ಮಾಡೋದು ನೋಡಿ ತುಂಬ ಆಪೋಸಿಟ್ ಮಾಡ್ತಿದ್ದಂತವನು, ಅದನ್ನು ನೋಡಿ ತುಂಬ ಇಂಟ್ರೆಸ್ಟ್ ಆಯಿತು. ಅವರು ಕೇಳಿದರು ಚರ್ಚಿಗೆ ಹೋದಾಗ ಒಂದ್ಸಲ ಶುಕ್ರವಾರ, ನಿಮ್ದು ಯಾವ್ದಾದ್ರು ಪ್ರಾರ್ಥನೆ ರಿಕ್ವೆಸ್ಟ್ ಇದ್ದರೆ ಕೊಡಿ, ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಅಂತ. ಆಗ ನಮ್ಮ ಫ್ರೆಂಡ್ಸ್ ಕೇಳಿದೆ, ನನಗೆ ಗೊತ್ತಿಲ್ಲಲ್ಲ, ಕೊಡ್ಬೋದಾ ನಾನು ಪ್ರಾರ್ಥನೆ ರಿಕ್ವೆಸ್ಟ್ ಎಲ್ಲ ಅಂತ. ನೋಡಿ ನಿನ್ನಿಷ್ಟ, ನೋಡು ನೀನು ಏನು ಮಾಡ್ತೀಯ ಅಂತ ಹೋಗಿ ಧೈರ್ಯ ಮಾಡಿ ಹೋಗಿ ಪ್ರಾರ್ಥನೆ ರಿಕ್ವೆಸ್ಟ್ ಕೊಟ್ಟೆ ಫಸ್ಟೇ. ಆಗ್ಲಿಂದ ನನ್ನದು ಕ್ರಿಶ್ಚಿಯನ್ ಜರ್ನಿ ಆಗ್ಲಿಂದ ಜಾಯ್ನ್ ಆಗಿದ್ದು. ನಿಮ್ಮ ಜೊತೆ ಫ್ರೆಂಡ್ಸ್ ಇದ್ರಲ್ಲ ಅವರೆಲ್ಲ? ಫ್ರೆಂಡ್ಸ್ ಅವ್ರು ಯಾರು ಬರಲಿಲ್ಲ. ಮೊದಲು ಈ ಪ್ರಕಾಶ್ ಅಲ್ಮಿಡಿ ಅಂತಿದ್ದಾರೆ, ಅವರೆಲ್ಲ ಅವ್ರು ಮುಂಚೆನೇ ಬಂದಿದ್ರು, ಬಟ್ ಅವ್ರು ಗೊತ್ತಿರಲಿಲ್ಲ ಅವರು. ಬಟ್ ಅದು ನಾನೇನು ಮಾಡಿದೆ ಅಂದರೆ, ಆ ಖುಷಿಗೆ ನಮ್ಮ ಮನೆಗೆ ಫೋನ್ ಮಾಡಿದೆ. ಸಂಜೆನೆ ನಮ್ಮ ಮನೆಗೆ ಫೋನ್ ಮಾಡಿ ನಾನು ಚರ್ಚಿಗೆ ಹೋಗ್ತಾ ಇದ್ದೀನಿ ಅಂತ. ಅವರು ಅಕ್ಸೆಪ್ಟ್ ಮಾಡ್ತಾರೆ ಅಂತ ನನಗೆ ಹೇಳ್ಕೊಂಡೆ ಆ ಖುಷಿಲಿ. ಅವ್ರು ನೋಡಿದರೆ ತುಂಬ ಬೈದು, ಯಾಕೆ ಹೋಗ್ತಿದ್ದೆ ಇವತ್ತೇ ಲಾಸ್ಟ್, ಇನ್ನು ಹೋಗ್ಬೇಡ, ಎಲ್ಲ ಫುಲ್ಲು ನಮ್ಮ ಊರನ್ನೇ ಎದುರ್ಕೋಬೇಕಾಗುತ್ತೆ, ಎಲ್ಲ ಪಂಚಾಯತಿ ಕೂರಿಸ್ತಾರೆ ಅಂತೆಲ್ಲ ಹೇಳಿ ಫುಲ್ಲು ಸಖತ್ ಬೈದ್ಬಿಟ್ರು. ನಮ್ಮ ಅಕ್ಕ ಅಂತೂ ತುಂಬ ಬೈದರು. ಅವ್ರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲಲ್ಲ, ಅದಕ್ಕೋಸ್ಕರ ತುಂಬ ಬೈದರು. ಚರ್ಚೆ ಹೋಗೋದು ಬಿಟ್ರಾ? ಇಲ್ಲ, ನಾನು ಅವತ್ತಿಂದ ಹೋಗಿ ಬಿಡಲಿಲ್ಲ ಪಾಸ್ಟರ್. ಅವ್ರ ಅಮ್ಮ ಹೇಳಿದ್ರು, ಹೌದಾ ನನಗೆ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ ಅಂತ ನಾನು ಹೇಳಿದೆ. ಆದರೆ ಅವ್ರು ಈ ಥರ ಹೇಳ್ತಾರೆ ಅಂತ ಗೊತ್ತಿರಲಿಲ್ಲ. ನನಗೆ ಫುಲ್ಲು ಬೇಜಾರಾಗೋಗ್ಬಿಡ್ತು, ಅಥವಾ ಈ ಥರ ಹೇಳ್ಬಿಟ್ರಲ್ಲ, ಏನು ಕಾರಣ ಅಂತ. ನಮ್ಮ ಫ್ರೆಂಡ್ಸ್ ಕೈಲಿ ಡಿಸ್ಕಸ್ ಮಾಡ್ಕೊಂಡೆ ನಾನು, ಈ ಥರ ಮಾಡ್ತಾರಲ್ಲ ಅಂತ. ಅಯ್ಯೋ ಅದನ್ನ ಏನೋ ಕೇಳೋಕ್ಕೋದು, ಅದೆಲ್ಲ ಹೇಳ್ಬಾರ್ದು, ಅದನ್ನು ಹೇಳಿರೇನು ಮಾಡ್ತಾನೆ ತುಂಬ ಆಪೋಸಿಟ್ ಮಾಡ್ತಾರೆ ಅಂತ ಅವ್ರು ಹೇಳಿದರು. ಮತ್ತೆ ಕಡೆಗೆ ಸ್ಟಾರ್ಟ್ ಮಾಡಿದ್ರಿ? ಫಸ್ಟ್ ಆವಾಗಲಿಂದ ನಾನು ಚರ್ಚಿಗೆ ಹೋಗಿ ಸ್ಟಾರ್ಟ್ ಮಾಡಿದೆ. ನಾನು ಆಗ್ಲಿಂದ ನನಗೆ ಗೊತ್ತಾಯ್ತು, ಆಗ ಕ್ರಿಶ್ಚಿಯನಲ್ಲಿ ಏನೋ ಒಂದು ಬದಲಾವಣೆ ಇದೆ, ಏನೋ ಒಂದು ಅವರು ನಿಜವಾದ ದೇವರು ಅಂತ ನಾನು ನಿಜವಾಗ್ಲೂ ಕಂಡ್ಕೊಂಡೆ ಪಾಸ್ಟರ್. ಈಗ ನೀವು ಚರ್ಚಿಗೆ ಹೋಗಲಿ ಪ್ರಾರಂಭ ಮಾಡಿದ್ರಿ, ನಿಮ್ಮ ಜೊತೆ ಫ್ರೆಂಡ್ಸ್ ಇದ್ರಲ್ಲ ಹಾಸ್ಟೆಲ್ನಲ್ಲಿ,
ಅವರೇನು ನಿಮಗೆ ಅವರ ಜೊತೆ ಇರುವಾಗ ಅವರೇನು ನಿಮಗೆ ತೊಂದರೆ ಮಾಡಲಿಲ್ಲ? ಅವರು ಬರೀ ಅದು ಬೇರೆ ಬೇರೆ ಹೆಸರುಗಳಿಂದ ಕರಿತಾಯಿದ್ರು. ಫ್ರಾನ್ಸಿಸ್ ಪಿಂಟೋ, ಪಿಂಟೋ ಬರೋ ಅಂತೆಲ್ಲ ಕರೆದು ನಿದ್ದೆಲ್ಲ ಮಾಡೋದು. ಆಗ ನಮ್ಮ ಫ್ರೆಂಡ್ಸ್ಗೆ ಹಿಂಗೆಲ್ಲ ಹೇಳ್ತಾರಲ್ಲ, ನಾನು ಬರಲ್ಲ ಕಣ ಚರ್ಚಿಗೆ ಅಂತ ಒಂದೊಂದ್ಸಲ ಮಾತಾಡ್ತಿದ್ದೆ. ಹಾಗೆಲ್ಲ ಅವೆಲ್ಲ ಇರ್ತವೆ, ಅವೆಲ್ಲ ತಲೆ ಕೆಡಿಸ್ಕೊಂಬಿಡ, ಯೇಸು ಸ್ವಾಮಿನೇ ನಿಜವಾದ ದೇವರು ಅಂತ ಹೇಳ್ಬಿಟ್ಟು ಅವರೇ ಬೈಬಲ್ ಎಲ್ಲ ಕೊಟ್ಟರು. ಇದನ್ನು ಓದು, ನಿಜವಾದ ವಿಷಯ ನಿನಗೆ ತಿಳಿಯುತ್ತೆ, ಯಾರು ನಿಜವಾದ ದೇವರು ಅಂತ ಗೊತ್ತಾಗುತ್ತೆ ಅಂತೇಳಿ ಅವರು ಎಲ್ಲ ಬಲಪಡಿಸ್ತಾ ಇದ್ರು. ಮೊದಲನೇದಾಗಿ ನನಗೆ ಅವನು ಸ್ಟಾರ್ಟಿಂಗ್ ಹೋದಾಗ ಪ್ರಾರ್ಥನೆ ಮಾಡೋಕೆ ಹೇಳ್ತಿದ್ದು, ನನಗೇನು ಪ್ರಾರ್ಥನೆ ಮಾಡೋಕ್ಕೆ ಬರ್ತಿಲ್ಲ. ಅವ್ನು ಪ್ರಾರ್ಥನೆ ಮಾಡೋ ಅಂತ ಹೇಳಿದ್ರೆ ನಾನು ಸುಮ್ಮನೆ ಮೌನವಾಗಿ ಕೂತ್ಕೊಳ್ತಾ ಇದ್ದೆ. ಆ ಥರ ಇತ್ತು ಪಾಸ್ಟರ್. ಸ್ಟಾರ್ಟಿಂಗ್ ನಾನು ಮೊದಲನೇದಾಗಿ ಪ್ರಾರ್ಥನೆ, ದೇವರೇ ನನಗೆ ಪ್ರಾರ್ಥನೆ ಮಾಡೋದು ಕಲ್ಸಪ್ಪ ಅಂತ ಮೊದಲನೇದಾಗಿ ಪ್ರಾರ್ಥನೆ ಮಾಡಿ, ಅದು ಮೊದಲನೇ ಪ್ರಾರ್ಥನೆ ಅದೇ ನಂದು ಅಲ್ಲಿ ಬಂದಾಗ. ಓಕೆ, ಈಗ ನೀವು ಓಕೆ ಚರ್ಚಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ, ಸತತ ಹೋಗಲಿ. ಈಗ ನೀವು ಮನೆಗೆ ಹೋಗ್ತಿದ್ರ ಆ ಮಧ್ಯದಲ್ಲಿ? ಮನೆಗೆ ಅಂದರೆ ಒಂದು 2 ತಿಂಗಳು 3 ತಿಂಗಳಿಗೆ ಒಂದ್ಸಲ ಹೋಗ್ತಾ ಪಾಸ್ಟರ್. ಹೌದು. ಮನೆಗೆ ಗೊತ್ತಾಗಿತ್ತು ನೀವು ಹಾಗೆ ಹೋಗುವಾಗ? ಗೊತ್ತಾಗಿತ್ತು, ಬಟ್ ಅದನ್ನು ಅವರಿಗೆ ಮತ್ತೆ ನಾನು ಹೇಳಕ್ಕೆ ಹೋಗಲಿಲ್ಲ, ಸೈಲೆಂಟ್ ಆಗಿಬಿಟ್ಟೆ ನಾನು ಅವ್ರಿಗೋಸ್ಕರ. ಬಟ್ ಪ್ರಾರ್ಥನೆ ಮಾಡ್ತಾ ಇದ್ದೆ. ಅವ್ರು ಕೂಡ ಕೇಳಲಿಲ್ಲ ಅದು ಅದ್ರ ಬಗ್ಗೆ ಮಾತಾಡಲಿಲ್ವಲ್ಲ, ಅವತ್ತೊಂದ್ಸಲ ಹೇಳಿದ್ರಲ್ಲ, ಅದಕ್ಕೋಸ್ಕರ ಮತ್ತೆ ಹೋಗೋದು ಬಿಟ್ಟಿದ್ದಾನೆ ಅಂದ್ಕೊಂಡಿದ್ರು. ಬಟ್ ನಾನು ಅದನ್ನು ಹಂಗೆ ಮೇಂಟೈನ್ ಮಾಡಿದೆ. ನೀವು ರಕ್ಷಣೆ ಬಂದಿದ್ದು ಬೇರೆ ಯಾರಿಗೂ ಗೊತ್ತಿಲ್ಲ? ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಆಮೇಲೆ ತದನಂತ ಗೊತ್ತಾಯ್ತು ಪಾಸ್ಟರ್. ಇಡೀ ಊರಿಗೆ ಗೊತ್ತಾಯ್ತು. ಇಡೀ ಊರಿಗೆ ಗೊತ್ತಾಗಿ ಅವರು ಪಂಚಾಯತಿಯಲ್ಲೇ ಇಡ್ಸ್ಬೇಕಂತ ಪ್ಲಾನ್ ಮಾಡಿದ್ರು. ಇವನನ್ನ ಬಹಿಷ್ಕಾರ ಹಾಕಬೇಕು, ಇವನು ನಮಗೆ ನಾವು ಹೇಳಿದ್ ಏನ್ ಕೆಲಸ, ನಿಮ್ಮನ್ನ ಮಾತ್ರ ಕುಟುಂಬವನ್ನು ಬಹಿಷ್ಕಾರ ಹಾಕ್ತಾರೆ ಅಂದ್ರೆ ಫಸ್ಟ್ ನಮ್ಮ ಅಮ್ಮರ ಯಾರು ನಂಬಿರ್ಲಿಲ್ಲ, ಫಸ್ಟ್ ನನ್ನನ್ನ ಬಹಿಷ್ಕಾರ ಹಾಕ್ಬೇಕಂತ ಪ್ಲಾನ್ ಮಾಡಿದ್ರು. ಇವನನ್ನ ಏನಕ್ಕೂ ಸೇರಿಸಬಾರ್ದು, ಇವನಿಂದ ಇವ್ರ ಕುಟುಂಬಕ್ಕೂ ತೊಂದರೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು. ಬಟ್ ಅದೆಲ್ಲ ಅವ್ರು ಏನೇನು ಅನ್ಕೊಂಡಿದ್ರು ಅದೆಲ್ಲ ಉಲ್ಟಾ ಆಯ್ತು ಪಾಸ್ಟರ್. ಅವರು ಏನು ಬಹಿಷ್ಕಾರ ಹಾಕಕ್ಕೆ ಆಗಲಿಲ್ಲ. ಅದ್ರಲ್ಲಿ ನೀವು ಊರಿಗೆ ಹೋಗಿ ಬರ್ತಾ ಇದ್ರಿ? ಹೋಗಿ ಬರ್ತಾ ಇದ್ರಿ. ನಿಮ್ಗೇನು ತೊಂದರೆ ಮಾಡಲಿಲ್ಲ ಯಾರು? ತೊಂದರೆ, ಬಟ್ ತುಂಬ ಮಾತಾಡ್ತಾ ಇದ್ರು, ತುಂಬ ಮಾತಾಡೋದು. ನೀನು ಅದಕ್ಕೆ ಸೇರ್ಕೊಂಡಿದ್ಯಲ್ಲ, ನಿನಗೆ ನಮ್ಮೂರಿಂದ ಯಾವುದೇ ಸಪೋರ್ಟ್ ಆಗಲ್ಲ, ನೀನು ನಿಮ್ಮ ಕುಟುಂಬದಲ್ಲಿ ಯಾರೇ ಸತ್ತರೂ ಕೂಡ ಜಾಗ ಕೊಡಲ್ಲ, ಏನು ಮಾಡಲ್ಲ, ನಿನ್ನ ಕತೆ ಮುಗೀತು ಬಿಡಿನ ಅಂತೇಳಿ ತುಂಬ ಹೆದರಿಸೋರು. ಎಲ್ಲನೂ ಸ್ಟಾಪ್ ಮಾಡಿಸ್ತೀವಿ, ಸರ್ಕಾರದಿಂದ ಏನು ಸವಲತ್ತು ಬರ್ತಾ ಇದೆ ಎಲ್ಲನೂ ಸ್ಟಾಪ್ ಮಾಡಿಸ್ತೀವಿ ಅಂತ ಹೇಳಿ ಹೆದರಿಸ್ತಾ ಇದ್ರು. ಮತ್ತೆ ನಂತರ ನೀವು ಹೋದ್ರಿಂದ ನಿಮ್ಗೇನಾದರೂ ಒಳ್ಳೇದಾಯ್ತಾ? ಫಸ್ಟ್ ಸ್ಟಾರ್ಟಿಂಗು ಸ್ವಲ್ಪ ಕಷ್ಟ ಇತ್ತು. ಸ್ಟಾರ್ಟಿಂಗು ನಮ್ಮ ಸಹೋದರರಿಂದಲೇ ತುಂಬ ಕಷ್ಟ ಆಯಿತು. ಅದೇ ನಾನು ಆ ಮುಂಚೆ ಹೇಳಿದ ಪ್ರಕಾರ ಅವರು ನಂಬಿದವರೇನೆ, ಆದರೆ ಅವರು ಯಾವ ಸ್ಥಿತಿ ಆಯಿತು ಅಂದರೆ ನಾನಿದ್ದರೆ ಮಾತ್ರ ಇವ್ರ ಜೀವನ ನಡೆಯುತ್ತೆ, ಇಲ್ದಿದ್ರೆ ಇವ್ರ ಜೀವನ ನಡೆಯಲ್ಲ ಅಂತ ಅವ್ರ ಮೈಂಡಲ್ಲಿ ಫಿಕ್ಸ್ ಆಗಿತ್ತು. ಯಾಕೆಂದ್ರೆ ಅವ್ರ ಮನೇಲೇ ಇದ್ವಲ್ವಾ. ಹಾಗಾಗಿ ಅವ್ರೇನು ಮಾಡಿದ್ರು ಅಂದರೆ, ಒಂದಿನ ಇವ್ರನ್ನ ಬಹಿಷ್ಕಾರ ಹಾಕಿದರೆ ಇವ್ರು ನಿಜವಾಗ್ಲೂ ಬೀದಿ ಬರ್ತಾರೆ ಅಂತ ಅಂದ್ಕೊಂಡು ಅವ್ರು ಏನು ಮಾಡಿದಂತೆ, ಒಂದಿನ ಸಂಜೆ ಹೊತ್ತು ಪಾಸ್ಟರ್ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ ನಮಗೆ, ನಾನು ಮತ್ತೆ ಪ್ರಕಾಶ್ ಅಲ್ಮಿಡಿ ಅಂತ ಹೇಳಿದ್ನಲ್ಲ, ಅವ್ರನ್ನ ಇಬ್ಬರನ್ನ ಹೊರಗಡೆ ಹಾಕಿ ಬಿಟ್ರು. ಹೊರಗಡೆ ಹಾಕಿ ಒಂದು ಚರ್ಚ್ ಮನೆ ಇದೆ, ಹಾಸ್ಟೆಲ್ನಿಂದ ಅಲ್ಲ, ಮನೆ ರೂಮಿಂದ ಅವ್ರ ಮನೆ, ಅವ್ರ ರೂಮಲ್ಲೇ ಇದ್ದಿದ್ದು. ಅವ್ರ ರೂಮಿಂದ ಹೊರಗಡೆ ಹಾಕಿದ್ರು. ಜಸ್ಟ್ ಹಾಸಿಗೆ ಮತ್ತು ಬಟ್ಟೆ ಇತ್ತು ಅಷ್ಟೇ ನಮ್ಮ ಹತ್ರ. ಅದನ್ನು ತಗೊಂಡು ಬಂದು ಪಾಸ್ಟ್ರ್ ಮನೆ ಇದ್ದಾರೆ, ಅವ್ರ ಮನೇಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಇದೊಂದು ಸ್ವಲ್ಪ ದಿನ ಇಡ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆಲ್ಲ ಇಟ್ವಿ. ಅವರು ಬೇರೆ ಕಡೆಯಿಂದ ಹೇಳ್ತಾ ಇದ್ದಾರೆ, ಇನ್ನೂ ಹೋದ್ರಾ ಹೇಗೆ ಅಂತ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ನೀವು ಆದಷ್ಟು ಬೇಗ ಹೋಗ್ಬೇಕಂತೆ ಅಂಥೇಳಿ ಅವರು ಕಳಿಸೇ ಬಿಟ್ರು. ಯಾರು? ಬ್ರದರು. ಜಸ್ಟ್ ಬಂದು ಅಲ್ಲಿ ಇಟ್ಟು ಮತ್ತೆ ಸಂಜೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ಸಂಜೆ ಬಂದು ಅವ್ರ ಮೇಲೆ ಕೂತ್ಕೊಂಡ್ವಿ ಅಷ್ಟೇ. ಬಟ್ ಖುಷಿಯಾಗಿದ್ವಿ. ಬಟ್ ನಾವು ಏನು ನಿರೀಕ್ಷೆ ಅಂದರೆ, ಅವ್ರು ಏನೇ ತಳ್ಳಿದ್ರು ದೇವ್ರು ಕೈ ಬಿಡಲ್ಲ ಅನ್ನೋದಕ್ಕೆ ದೊಡ್ಡ ಸಾಕ್ಷಿ ಇದು. ಎಲ್ಲ ಏನು ಇದು ನಡೆಯೋದೆಲ್ಲ ಏನಕ್ಕೆ ಅಂತ ಅಂದ್ಕೊಂಡ್ರೆ, ನಾನು ಮುಂದೆ ದೇವ್ರು ಏನೋ ಒಂದು ಉದ್ದೇಶ ಇಟ್ಟಿದ್ದಾರೆ ಅನ್ನೋ ಆ ಉದ್ದೇಶ ನಾವು ನಿಜವಾಗ್ಲೂ ತಿಳ್ಕೊಂಡ್ವಿ ಫಸ್ಟ್. ಅದು ನಮಗೆ ಬಂದಿದ್ದು ತುಂಬ ಒಳ್ಳೇದಾಯ್ತು. ಅವ್ರ ಕೈ ಬಿಡಲ್ಲ. ನಿಮಗೆ ನೋವಾಗಲಿಲ್ಲ? ತುಂಬ ಭಯಂಕರ ನೋವಾಯ್ತು, ಹೃದಯ ಹೊಡೆದೋದ ಸ್ಥಿತಿ ಆಯಿತು. ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ. ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು, ನಾವು ಸಂಜೆ ಬಟ್ಟೆಯಲ್ಲೇ ಇಲ್ಲ ಲಗೇಜಲ್ಲೇ ಇಟ್ಟು ಹೋಗಿ ರಾತ್ರಿ ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಳ್ಳೋಣ ಅಂತ ಮಾತಾಡಿಕೊಂಡು ಎಲ್ಲ ಪ್ಲ್ಯಾನ್ ಮಾಡಿ, ಹೊಸ ಬಸ್ ಸ್ಟ್ಯಾಂಡ್ ಅಲ್ಲಿಗೆ ಹಾಸನಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಮಲ್ಕೊಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆಗ ಅವರೆಲ್ಲ ಡಿಸ್ಕಸ್ ಮಾಡಿಕೊಂಡು ಅವ್ರ ಮನೇಲೆಲ್ಲ ಡಿಸ್ಕಸ್ ಮಾಡ್ಕೊಂಡು ಕೂತಿದ್ವಿ. ಹೀಗೆಲ್ಲೇ ಸಂಜೆ ಟೈಮು ಕೇಳಿದ್ರಲ್ಲಿ ಮಾತಾಡಬೇಕಾದ್ರೆ, ಬರ್ತೀವಿ ಅಂತ ಹೇಳಬೇಕಾದ್ರೆ ಸಂಜೆ ಅವ್ರು ಕಾಯ್ತಾಯಿದ್ರು ಎಲ್ಲಿಗೆ ಹೋಗ್ತಾರೆ ಹೇಗೆ ಅಂತ. ಅವ್ರು ಏನು ಕೇಳಿ ಇಲ್ಲಿ ಉಳ್ಕೊಳ್ಳಿ ಅಂತ ಏನು ಹೇಳಿಲ್ಲ. ಅವರು ಏನಂತ, ಈಗ ಎಲ್ಲಿಗೆ ಹೋಗ್ತೀರಾ ಅಂತ ಕೇಳಿದರು. ಆಗ ಒಂದೇ ಮಾತು ಹೇಳಿದ್ವಿ, ಏನಿಲ್ಲ ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ ಅಂತ. ಆದರೆ ಅವರು ಇಲ್ಲೇ ಉಳ್ಕೊಳ್ಳಿ ಅಂತ ಏನು ಹೇಳಿಲ್ಲ, ಅಲ್ಲೂ ಹೇಳಿಲ್ಲ.
ಅವ್ರು ವಿಶ್ವಾಸಿಯ ಅಲ್ಲ? ವಿಶ್ವಾಸಿಗಳೇ. ಆದರೆ ಇಲ್ಲೇ ಉಳ್ಕೊಳ್ಳಿ ಅಂತ ಅವ್ರು ಏನು ಹೇಳಿಲ್ಲ. ಅವರು ಕೂಡ ಹಾಗೆ ಸುಮ್ಮನೆ ಆಗ್ಬಿಟ್ರು. ಮತ್ತು ಇನ್ನೊಬ್ರು ವಿಶ್ವಾಸ ಇದ್ದಾರೆ, ನಮ್ಮ ಬ್ರದರು, ಅವರಿಗೆ ಇಂಥ ಮಾತುಗಳನ್ನ ಕೇಳಿ ತುಂಬ ನೋವಾಯಿತು. ಅವರು ಇವತ್ತೊಂದೇನು ಬಂದು ನಮ್ಮ ಮನೇಲಿರಿ, ಅವ್ರ ರೂಮ್ ಇದೆ ಅವ್ರ ಮನೇಲಿ, ಬಂದು ನಮ್ಮ ಮನೇಲಿರಿ ಅಂತ. ಆಗ ಅವ್ರ ಮನೆಗೆ ಹೋಗಿ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗಿದ್ವಿ ಫಸ್ಟ್. ಆ ಥರ ಸ್ಥಿತಿ ಆಯಿತು. ಆಮೇಲೆ ನೆಕ್ಸ್ಟ್ ಬಂದು ಸ್ವಲ್ಪ ದಿನ ಆದಮೇಲೆ ನಾವು ಮತ್ತೆ ಹಾಸನಿಗೆ ಬಂತು, ಬೇರೆ ರೂಮ್ ಮಾಡಿ ಮತ್ತೆ ಕೆಲಸಕ್ಕೆ ಅಲ್ಲಿ ಕೆಲಸಕ್ಕೆ ಜಾಯ್ನ್ ಆದೆ. ಆಗ್ಲಿಂದ ನಮ್ಮ ಲೈಫು ನಿಜವಾಗಿ ಸ್ಟಾರ್ಟ್ ಆಗಿದ್ದು. ಅಂದರೆ ಈ ಸಮಸ್ಯೆಯಿಂದ ಊರಿಗೆ ಹೋದ್ರಿ? ಈ ಸಮಸ್ಯೆಯಿಂದ ತುಂಬ ನೋವಾಯಿತು. ಅಲ್ಲಿ ಯಾರು ನಮಗೆ ಸಪೋರ್ಟ್ ಆಗಿ ನಿಲ್ಲೇ ಇಲ್ಲ ಆ ಸಿಚುವೇಶನಲ್ಲಿ. ಅದು ದೇವ್ರ ಚಿತ್ತ ಅನ್ಕೊಳ್ತೀನಿ. ಅದೇ ಅಂದರೆ ಜನರಿಗೆ ಸತ್ಯ ಗೊತ್ತಿಲ್ಲ. ಹೌದು ವಯಸ್ಸು. ಅಂದರೆ ಬೈಬಲ್ನಲ್ಲಿ ಕೂಡ ನಾವು ನೋಡ್ತೇವೆ, ಯೇಸುಸ್ವಾಮಿ ಕೂಡ ಒಂದು ಕಡೆಯಲ್ಲಿ ಹೇಳ್ತಾನೆ, ಲೋಕದಲ್ಲಿ ಕಷ್ಟ ಇದೆ, ಅದು ಲೋಕವನ್ನು ಜಯಿಸಿದ್ದೇನೆ. ಕ್ರಿಸ್ತನಿಗೋಸ್ಕರ ಕಷ್ಟ ಇದೆ. ಯಾಕಂದರೆ ನೀವು ಹೇಳಿದ್ರಿ, ಮನೆಯವರು ಕೂಡ ನಿಮಗೆ ತೊಂದರೆ ಮಾಡಿದ್ರು, ಫ್ರೆಂಡ್ ಸರ್ಕಲ್ ತೊಂದರೆ ಮಾಡಿದ್ರು, ಅಂದರೆ ತೊಂದರೆ ಮಾಡ್ತಾರೆ. ಯಾಕಂದರೆ ಈ ಕ್ರಿಸ್ತ ನಂಬಿಕೆ ನಿಜವಾದ ದೇವರು ಯೇಸುಸ್ವಾಮಿ. ಯಾಕಂದರೆ ಏನು ಬೇಕಾದರೆ ಮಾಡಿ, ನೀವು ಲೋಕದಲ್ಲಿ ಮಂತ್ರ ಮಾಡಿ ಯಾವ ಕಡೆ ಹೋಗಿ ಈ ಕಡೆ ಹೋಗಿ ಏನಾದರೂ ಮಾಡಿ, ಅದು ಯಾರು ಕೇಳ್ತಾ ಇಲ್ಲ, ಕೇಳುದಿಲ್ಲ ನಿಮಗೆ. ಯೇಸುಸ್ವಾಮಿ ನಂಬಿದ ತಕ್ಷಣ ಎಲ್ಲರೂ ಎಚ್ಚರಿಕೆ ಆಗ್ತಾರೆ. ಯಾಕಂದರೆ ಅಲ್ಲಿ ಏನು ವಿಶೇಷ ಇದೆ ಅದರಲ್ಲಿ. ಯೇಸುಸ್ವಾಮಿ ನಂಬಿದಾಗ ಅದ್ರ ಏನೊಂದು ವಿಶೇಷ ನಡೀತದೆ ಒಬ್ಬರ ಜೀವಿತದಲ್ಲಿ. ಯಾಕಂದರೆ ನಾವು ಕೂಡ ನೋಡ್ತೇವೆ, ನಮ್ಮ ಜೀವಿತದಲ್ಲಿ ಕೂಡ ನೋಡುವಾಗ ಯೇಸುಸ್ವಾಮಿ ನಂಬಿದ ನಂತರ ನಮ್ಮ ಜೀವಿತ ಬದಲಾಯಿತು. ಯಾಕಂದರೆ ಒಂದು ಬೈಬಲ್ನೊಂದು ವಾಕ್ಯ ಹೇಳ್ತದೆ, ಯೇಸುಸ್ವಾಮಿ ಒಂದು ಕಡೆಯಲ್ಲಿ ಒಂದು ವಾಕ್ಯ ಹೇಳಿದ್ದಾನೆ, ಯೋಹಾನ ಸುವಾರ್ತೆ 14:27, ಲೋಕದಲ್ಲಿ ನಿಮಗೆ ಕಷ್ಟ ಇದೆ, ಒಂದು ಅದಾಯಿತು. ಇನ್ನೊಂದು ಕಡೆ ಶಾಂತಿಯ ನಿಮಗೆ ಕೊಡ್ತೇನೆ, ನನ್ನಲ್ಲಿರ್ತ ಶಾಂತಿ ನಿಮಗೆ ಕೊಡ್ತೇನೆ. ಯೇಸುಸ್ವಾಮಿ ಒಂದು ಕಡೆ ಹೇಳ್ತಾನೆ, ಯೋಹಾನ 14:27, ಶಾಂತಿಯ ನಿಮಗೆ ಬಿಟ್ಟು ಹೋಗುತ್ತೆ, ನನ್ನಲ್ಲಿರ್ತ ಶಾಂತಿ ನಿಮಗೆ ಕೊಡ್ತೇನೆ, ಲೋಕ ಕೊಡುವಂಥ ರೀತಿಯಲ್ಲಿ ಅಲ್ಲ ಅಂತ ಹೇಳ್ತಾನೆ. ಅಂದರೆ ಕ್ರಿಸ್ತನಲ್ಲಿ ಯೇಸುಸ್ವಾಮಿಯಲ್ಲಿ ಬಂದಾಗ ಒಂದು ಶಾಂತಿ, ಒಂದು ಸಮಾಧಾನ, ಒಂದು ಬಿಡುಗಡೆ ಸಿಗ್ತದೆ. ಯಾಕಂದರೆ ಅದು ಎಲ್ಲಿ ಸಿಕ್ಕೋದಿಲ್ಲ. ನಾನು ಕೂಡ ಲೋಕದ ಅನೇಕ ಕಡೆಗಳು ಓಡಾಡಿದ್ದೇನೆ, ಬೇರೆ ಬೇರೆ ಸಮಸ್ಯೆಗೋಸ್ಕರ ಎಲ್ಲೆಲ್ಲಿ ಓಡಾಡಿದೆ, ಮಂತ್ರವಾದಿಗಳು ಅಲ್ಲೆಲ್ಲ ಓಡಾಡಿದ್ದೇನೆ. ಎಲ್ಲೂ ಕೂಡ ನನಗೆ ಅದಕ್ಕೆ ಸರಿಯಾದ ಉತ್ತರ ಸಿಕ್ಕಲಿಲ್ಲ, ಪರಿಹಾರ ಸಿಕ್ಕಿಲ್ಲ. ಅದು ಯಾವಾಗ ಯೇಸುಸ್ವಾಮಿ ನಾನು ನಂಬಿದೆ, ಅದೇ ತಕ್ಷಣ ನನ್ನ ಜೀವಿತದಲ್ಲಿ ಬದಲಾವಣೆ ಪ್ರಾರಂಭ ಅಲ್ಲ. ಅಂದರೆ ಆ ಒಂದು ಕೊಡುವಂಥ ದೇವರು ಕೊಡುವಂಥ ಸಮಾಧಾನ, ಅದು ಶಾಂತಿ, ಸಮಾಧಾನ, ಅದು ಬೇರೆ ಎಲ್ಲಿ ಸಿಕ್ಕುವುದಿಲ್ಲ. ಅದು ಎಲ್ಲಿ ಹೋದರೂ ಕೂಡ ನಮಗೆ ಸಿಕ್ಕುವುದಿಲ್ಲ. ಅದು ನಾವು ಹಣ ಕೊಟ್ಟು ಖರೀದಿಸಿದ ಅದು ಸಿಕ್ಕುವಂಥದ್ದಲ್ಲ. ಯೇಸುಸ್ವಾಮಿ ಬಂದಾಗ ಒಂದು ವಿಶೇಷವಾದ ಬಿಡುಗಡೆ, ಸಮಾಧಾನ, ಒಂದು ಒಳ್ಳೆಯ ಪರಿಸ್ಥಿತಿ ನಮ್ಮ ಆಗುವಂಥದ್ದು ನಾವು ನೋಡ್ತೇವಲ್ಲ. ಆ ರೀತಿ ನಿಮ್ದಾಯ್ತು. ಅಂದ್ರೆ ಈ ಒಂದು ಹೆಸರಿಗೋಸ್ಕರ ನೀವು ಏನು ಬೇಕಾದ ಸಹಿಸಲಿಕ್ಕೆ ಸಿದ್ಧರಾಗಿ. ಖಂಡಿತ. ಮತ್ತೆ ನಾವು ಆ ಚರ್ಚಲ್ಲೂ ಕೂಡ ತುಂಬಾ ಆಕ್ಟಿವ್ ಆಗಿ ಏನೇ ಕೆಲಸ ಹೇಳಿದ್ರು ಕೂಡ, ಅಲ್ಲಿ ಕ್ಲೀನ್ ಮಾಡೋದಾಗ್ಲಿ, ಏನೇ ಕೆಲಸ ಹೇಳಿದ್ರು ಕೂಡ ಅಲ್ಲಿ ನಾವು ಮಾಡ್ತಿದ್ವಿ. ಚರ್ಚ್ ಪ್ರಾರ್ಥನೆಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ವಿ ಫಸ್ಟರ್. ಅಲ್ಲಿ ಆರಾಧನೆ ಮಾಡಲಿ, ಏನೇ ಪ್ರಾರ್ಥನೆ ಇದ್ರು ಒಂದು ಸಲ ನಾವು ಮಿಸ್ ಮಾಡ್ತಿರಲಿಲ್ಲ. ಭಾನುವಾರ ಯಾವಾಗ ಬರುತ್ತೆ, ಶುಕ್ರವಾರ ಯಾವಾಗ ಬರುತ್ತೆ, ಮತ್ತೆ ಬುಧವಾರಲೂ ಪ್ರಾರ್ಥನೆ ಇತ್ತು, ಬುಧವಾರಲೂ ಯಾವಾಗ ಪ್ರಾರ್ಥನೆನ ಇಡ್ತಾರೆ, ಎಲ್ಲದಕ್ಕೂ ಹೋಗಿ ವೆಯ್ಟ್ ಮಾಡ್ತಾ ಇದ್ವಿ, ಕಾಯ್ತಾ ಇದ್ವಿ. ಎಲ್ಲದಕ್ಕಿಂತ ಮುಂಚೆ ಹೋಗಿ ಆರಾಧನೆಗೆ ನಾವು ಲೇಟಾಗಿ ಹೋದಂಥವ್ರೆಲ್ಲ ಆ ಥರ ನಾವು ಎಲ್ಲ ಸಹೋದರ ಫ್ರೆಂಡ್ಸ್ಗಳಿದ್ರು, ಅವರೆಲ್ಲ ವೆಯ್ಟ್ ಮಾಡಿ ನಾವು ಹೋಗ್ತಾ ಇದ್ವಿ. ಚರ್ಚ್ ಆಕ್ಟಿವಿಟೀಸಲ್ಲಿ ಮೊದಲು ಇರ್ತಿದ್ವಿ ಫಸ್ಟರ್. ಹಾಗಾಗಿ ದೇವರು ಒಂದು ಬದಲಾವಣೆ ತಂದರು. ಏನಾಯ್ತು ನಂತರ ನೀವು ಹೇಗೆ ಅಲ್ಲಿ ಮತ್ತೆ ಹೇಗೆ ಚರ್ಚಲ್ಲಿ ಮುಂದುವರೆದು ಬಂದ್ರಿ? ಅಂದ್ರೆ ಹೇಗೆ ನೀವು ಬೆಳೀತಾ ಬಂದ್ರಿ? ಅಲ್ಲಿ ಏನು ಮಾಡಿದ್ರೆ ಅಂದರೆ ನಮ್ಮನ್ನು ಗುರುತು ಹಿಡಿದಿದ್ದು ಹೇಗೆ ಅಂದರೆ, ಚರ್ಚಿಗೆ ಹೋಗ್ತಾ ಸಿಂಗಿಂಗ್ ಕಾಂಪಿಟೇಷನ್ ಇಟ್ಟರು. ಸಿಂಗಿಂಗ್ ಕಾಂಪಿಟೇಷನ್ ಇಟ್ಟು ಅಲ್ಲಿ ಹಾಡು ಹೇಳಕ್ಕೆ ಹೋದೆ. ಅದು ಅಲ್ಲಿ ತುಂಬ ಸ್ಟೇಜ್ ಫಿಯರ್ ಇತ್ತು. ಆದರೂ ಕೂಡ ಯಾರು ನಮ್ಮ ಫ್ರೆಂಡ್ಸ್ ಒತ್ತಾಯದ ಮೂಲಕ ನಾನು ಒಂದೆರಡು ಚರಣ ಹೋಗಿ ಹೇಳಿದೆ. ಅದು ಅವ್ರಿಗೆ ಇಷ್ಟ ಆಯಿತು. ಆಗ 3ನೇ ಪ್ಲೇಸ್ ಬಂತು. ಅದು ವಾಯ್ಸ್ ಚೆನ್ನಾಗಿದೆ, ಒಂದು ಕ್ವೈರ್ ಟೀಮಿಗೆ ತಗೋಬೋದು ಅಂತ ಹೇಳ್ಬಿಟ್ಟು ಆಗ ಅಲ್ಲಿ ಗುರ್ತಿಡ್ದು, ಆಗ ಕ್ವೈರ್ ಟೀಮಿಗೆ ನೆಕ್ಸ್ಟ್ ವೀಕಿಂದಲೇ ತಗೊಳಕ್ಕೆ ಪ್ರಾರಂಭ ಮಾಡಿದ್ರು. ಆಗ್ಲಿಂದ ಚರ್ಚಿಗೆ ಗೊತ್ತಾಯಿತು, ಕ್ವೈರ್ ಟೀಮಿಗೆಲ್ಲ ಗೊತ್ತಾಯ್ತಲ್ವಾ, ಆಗ್ಲಿಂದ ಪ್ರಾರ್ಥನೆಗೆ ಹೆಚ್ಚಾಗಿ ನಾವು ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ ಫಸ್ಟ್. ನೀವು ಮತ್ತೆ ಆಗ್ಲಿಂದ ನಾವು ಯಾರ್ಯಾರು? ನಾನು ಮತ್ತು ನಮ್ಮ ಫ್ರೆಂಡ್ಸ್ ಪ್ರಕಾಶ್ ಅಲ್ಮೇಡಿ, ಇನ್ನೂ ತುಂಬ ಜನ ಫ್ರೆಂಡ್ಸ್ಗಳಿದ್ದಾರೆ. ಅವರೆಲ್ಲ ಒಂದು 4-5 ಜನ ಇದ್ದಾರೆ ಫ್ರೆಂಡ್ಸ್ಗಳು. ಅವರೆಲ್ಲ ಒಟ್ಟಾಗಿ ಹೋಗ್ತಾ ಇದ್ವಿ. ಊಟ ಇರಲಿ ಇಲ್ದಲ್ಲೇ ಇರಲಿ. ಬಟ್ ನಾವು ಹಾಸ್ಟೆಲ್ ಇರಬೇಕಾದ್ರೂ ಕೂಡ ನಾವು ಯೇಸುಸ್ವಾಮಿ ನಾವು ಬಿಲೀವ್ ಮಾಡಿದ್ವಲ್ಲ, ಆ ಹಾಸ್ಟೆಲ್ ಇರಬೇಕಾದ್ರೆ ಅಷ್ಟೇ ಚರ್ಚು ಎಷ್ಟು ಒಂದು ರಾತ್ರಿ 10 ಗಂಟೆ 11 ಗಂಟೆ 12 ಗಂಟೆ ಆಗಲಿ ಹೋಗ್ತಾ ಇದ್ವಿ. ಅಲ್ಲಿ ಊಟ ಇರಲಿ ಇಲ್ದಲ್ಲೇ ಇರಲಿ ಫಸ್ಟರ್. ಅಲ್ಲಿ ಊಟಕ್ಕೆ ನಾವು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ, ಊಟನೇ ಇರ್ತಿರ್ಲಿಲ್ಲ. ಜಸ್ಟ್ ಏನು ಮಾಡ್ತಿದ್ವಿ ಅಂದರೆ, ಆ ಟೈಮಲ್ಲಿ ಒಂಚೂರು ಅವಲಕ್ಕಿ ಇರುತ್ತಲ್ಲ, ಅವಲಕ್ಕಿ ತೊಗೊಂಡು ಹೋಗ್ತಾ ಇದ್ವಿ. ಅವಲಕ್ಕಿ, ಸಕ್ಕರೆ,
ಮತ್ತು ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊಂಡು ಎಲ್ಲರೂ ಸ್ವಲ್ಪ ತಗೊಂಡು ತಿಂದ್ಬಿಡ್ತಿದ್ವಿ, ತಿಂದು ಆರಾಮಾಗಿ ಮಾಡ್ಕೊಳ್ತಿದ್ವಿ. ಅದು ಊಟದ ಮಾತ್ರ ತಲೆ ಕೆಡಿಸ್ಕೊತಿಲ್ಲ. ಅದು ಆ ಟೈಮಲ್ಲಿ ಹೋದ್ರೆ ಊಟನೂ ಸಿಗ್ತಿರ್ಲಿಲ್ಲ. ಸಮ್ ಟೈಮು ಒಬ್ಬೊಬ್ರು ನಮ್ಮ ಫ್ರೆಂಡ್ಸ್ ಯಾರು ಇದ್ದರೆ ಅವ್ರು ಊಟ ತೆಗೆದಿಡ್ತಾ ಇದ್ರು. ಅದು ಕೂಡ ಆಗ ಫುಲ್ಲು ಒಣಗಿ ಹೋಗಿರೋದು ಪಾಸ್ಟರ್. ಅದು ಬಟ್ ಅದನ್ನು ತಿನ್ನಬೇಕಾಗಿತ್ತು. ಅಂದರೆ ಬೈಬಲ್ ನನ್ನ ವಾಕ್ಯ ಹೇಳ್ತದೆ, ಎಸ್, ಅವನು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ ಅವರನ್ನು ರಕ್ಷಿಸ್ತೇನೆ, ನನ್ನ ನಾಮ ಅರಿತವನ್ನು ಉದ್ಧರಿಸ್ತೇನೆ ಅಂತ ಹೇಳಿದೆ. ಅಂದರೆ ದೇವರಲ್ಲಿ ನಾವು ಎಷ್ಟು ಆಸಕ್ತರಾಗಿದೆ ಅಷ್ಟು ದೇವರು ನಮ್ಮನ್ನು ಏನು ಮಾಡ್ತಾನೆ ಮೇಲೆ ಎಸ್ ಎಸ್ ಅಲ್ಲ. ಯಾವುದು ಪಾಸ್ಟರ್? ವಾಕ್ಯಗಳು ಸ್ವಸ್ಥವಾಗಿ ಹೇಳ್ತಾರೆ, ಅವನು ನನ್ನ ಆಸಕ್ತನಾಗಿರೋದ್ರಿಂದ ಅವನು ರಕ್ಷಿಸ್ತೇನೆ, ನನ್ನ ನಾಮ ಅರಿತವರನ್ನು ಉದ್ಧರಿಸ್ತೇನೆ ಅಂತ ವಾಕ್ಯ ಹೇಳ್ತಾರೆ. ಅಂದರೆ ಉದ್ಧಾರ ಸುಮ್ಮನೆ ಬರುವುದಿಲ್ಲ, ಆಸಕ್ತಿ ಬೇಕು. ಅನೇಕರು ಹೇಳ್ತಾರೆ ನನ್ನ ಜೀವಿತದಲ್ಲಿ ದೇವರ ಕಾರ್ಯನೇ ಮಾಡೋದಿಲ್ಲ, ಒಳ್ಳೆದಿನ ಆಗುದಿಲ್ಲ. ಅಂದ್ರೆ ಆಸಕ್ತಿ ಬೇಕು. ಅಂದ್ರೆ ದಾಹ ಇದ್ರೆ ಮಾತ್ರ ನಮಗೆ ನೀರು ಕುಡಿಬಹುದು ವಿನ, ದಾಹ ಇಲ್ಲದಿದ್ರೆ ಅಥವಾ ನೀರಡಿಕೆ ಆಗದ್ರೆ ನಿಮಗೆ ನೀರು ಕುಡಿಲಿಕ್ಕೆ ಆಗೋಲ್ಲ. ಅದೇ ರೀತಿ ನಾವು ದೇವರಲ್ಲಿ ಎಷ್ಟು ಆಸಕ್ತಿ ವಹಿಸ್ತೇವೆ ಅದೇ ರೀತಿ ದೇವರು ನಮ್ಮನ್ನು ಏನು ಮಾಡ್ತಾನೆ, ಉದ್ಧರಿಸ್ತಾನೆ ಅಲ್ಲ. ಆ ರೀತಿ ನೀವು ಮಾಡ್ಲಿಕ್ಕೆ ತುಂಬಾ ಆಸಕ್ತಿ, ಪ್ರೇಯರ್ ಪ್ರಾರ್ಥನೆಗೆಲ್ಲ ಟೈಮ್ ಎಲ್ಲ ಹೋಗುದಲ್ಲ. ಮತ್ತೆ ನಂತರ ಬಟ್ ಚರ್ಚಲ್ಲೂ ಕೂಡ ಏನು ಮಾಡ್ತಿದ್ರು ಅಂದರೆ ಯಾರೋ ನಮಗೆ ಸಪೋರ್ಟ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಅಂದರೆ ಚರ್ಚ ಪಾಸ್ಟ್ ಅಲ್ಲ, ಅಂದರೆ ಸಹೋದರರು ಏನಾದ್ರು ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಮುಂದೆ ನಿಲ್ಲಲಿಕ್ಕಿಂತ ಮುಂಚೆ. ಆದರೆ ಅವರು ಯಾವುದಕ್ಕೂ ನಮ್ಮನ್ನು ಮುಂದೆ ತರ್ತಿರಲಿಲ್ಲ. ಬಟ್ ದೇವ್ರ ಉದ್ದೇಶ ಅಂತ ಐತಲ್ಲ, ದೇವ್ರ ಉದ್ದೇಶ ನಮ್ಮ ಮೇಲೆ ಒಂದ್ಸಲ ಬಂದರೆ ಯಾರೇ ಏನೇ ಮಾಡಿದರೂ ಕೂಡ ದೇವ್ರು ನಮ್ಮನ್ನು ಕೈ ಬಿಡಲ್ಲ ಅನ್ನೋದಕ್ಕೆ ಒಂದೇ ಉದ್ದೇಶ. ನಾವೇನು ಮಾಡ್ತೀವಿ ಅಂದರೆ ಜಸ್ಟ್ ಪ್ರಾರ್ಥನೆಗೆ ಹೋಗ್ತಿದ್ವಿ, ಜಸ್ಟ್ ಹೋಗಿ ಸುಮ್ಮನೆ ಕೂತ್ಕೊ ಪ್ರಾರ್ಥನೆ ಮಾಡಿ ಎಲ್ಲ ಇದು ಪ್ರಾರ್ಥನೆ ಜಾಯ್ನ್ ಆಗಿ ನಮ್ಮ ಪಡಿ ನಾವು ಹೋಗಿ ಪ್ರಾರ್ಥನೆ ಮಾಡ್ತಿದ್ದು ಬರ್ತಾಯಿದ್ವಿ. ಅದನ್ನು ನೋಡಿ ದೇವರು ನಮ್ಮನ್ನು ಒಂದು ಬದಲಾವಣೆ ತರ. ಏನಾದರೂ ನೀವು ಸುವಾರ್ತೆ ಕೆಲಸ ಮಾಡ್ತಿದ್ರೆ ಹೊರಗೆ ಹೋಗಿ ಸುವಾರ್ತೆ ಪ್ರಾರ್ಥನೆ ಹೋಗ್ತಾ ಇದ್ವಿ ಫಸ್ಟ್. ಅಲ್ಲಿ ಬೇರೆ ಕಡೆ ಎಲ್ಲ ಫ್ರೆಂಡ್ಸ್ಗಳಿಗೆ ನಾವು ಕೊಡುವಂಥದ್ದು, ಹೌದೌದು, ಹಳ್ಳಿಗೆ ಹೋಗುವಂಥದ್ದು. ಹೌದು, ಅದಕ್ಕೋಸ್ಕರನೇ ಒಂದೊಂದ್ಸಲ ಏನು ಮಾಡ್ತಿದ್ವಿ ಅಂದರೆ ಎಲ್ಲ ಡಿಸ್ಕಸ್ ಮಾಡಿ ಇಡೀ ಹಾಸ್ಟೆಲ್ಗಳಿಗೆ ನಾವು ಟ್ರ್ಯಾಕ್ಸ್ ಕೊಟ್ಟಿದ್ವಿ. ಟ್ರ್ಯಾಕ್ಸ್ ಯಾವಾಗಲೂ ನಮ್ಮ ಬ್ಯಾಗಲ್ಲಿ ಇರ್ತಾಯಿತ್ತು. ಕಾಲೇಜಿಗೆ ಹೋಗ್ಬೇಕಾದ್ರೂ ಅಷ್ಟೇ, ಕಾಲೇಜಿಗೆ ಹೋದಾಗ್ಲೂ ನಮ್ಮ ಟ್ರ್ಯಾಕ್ಸ್ ಕೊಡ್ತಾ ಇದ್ವಿ. ಅವ್ರು ಏನಾದ್ರು ಅನ್ಕೊಳ್ಳಿ, ಆ ಟೈಮಲ್ಲಿ ಅದು ದಾಹ ಆಯಿತು, ಟ್ರ್ಯಾಕ್ಸ್ ಕೊಟ್ಟು ಸುವಾರ್ತೆ ಹೇಗಾದ್ರೆ ಸಾರಲೇಬೇಕು ಅಂತ. ಅವ್ರು ಏನೇ ಕ್ವಶನ್ ಕೇಳಿದ್ರು ಅದಕ್ಕೆ ನಾವು ಅವ್ರು ಕೇಳಲಿ ಅಂತೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ. ಸುವಾರ್ತೆ ವಿಷಯದಲ್ಲಿ ಇದನ್ನು ಕೊಟ್ಟು ತಗೊಳ್ಳಿ ಅಂತ, ಏನೋ ಇದು ಹಿಂಗೆಲ್ಲ ಬರ್ತಿದೆ ಅಂತ. ಆಗ ಆ ವಿಷಯ ತಿಳ್ಕೊಂಡು ನಾವು ಸುವಾರ್ತೆ ಸಾರ್ತಾ ಇದ್ವಿ, ನಿಜವಾದ ದೇವ್ರು ಯಾರೆಂಬುದಾಗಿ ನಾವು ಸುವಾರ್ತೆ ಸಾರ್ತಾ ಇದ್ವಿ. ಫಸ್ಟ್ ನೀವು ಹಳ್ಳಿಗೆಲ್ಲ ಹೋಗ್ತಿದ್ರೆ? ಹಳ್ಳಿಗೆ ಹೋಗ್ತಾ ಇದ್ವಿ. ಹಳ್ಳಿ ಕಡೆ ಅಲ್ಲಿ ಹಾಸನ ನಿಯರ್ ಹಳ್ಳಿ ಕಡೆ ಹೋಗ್ತಾ ಇದ್ವಿ. ನಮ್ಮ ಸೈಡು ನಮ್ಮ ಊರು ಸ್ವಂತ ಊರು ಶನಿವಾರ ಸಂತೆ ಊರು ಸುಂಡುವಳ್ಳಿ, ಅಲ್ಲಿಗೆ ಅಷ್ಟು ಹೋಗಲಿಲ್ಲ. ಬಟ್ ಆದರೆ ಹಾಸನ ಸೈಡು ಹೋಗ್ತಾ ಇದೀವಿ ಫಸ್ಟರ್. ಅಲ್ಲ, ಮತ್ತು ನೀವು ಹೇಗೆ ಆತ್ಮಿಕದಲ್ಲಿ ಹೇಗೆ ಬೆಳೆದು ಬಂದ್ರಿ? ಹೇಗೆ ನಿಮಗೆ ಸೇವೆ ಮಾಡಲಿಕ್ಕೆ ಅಂದರೆ ಸೇವಕರ ಸಭಾಪಾಲ ಸೇವೆ ಮಾಡಲಿಕ್ಕೆ ನಿಮಗೆ ಹೇಗೆ ಏನಾದರೂ ಪ್ರವಾದನೆ ಇತ್ತಾ? ಅಲ್ಲ ದೇವರು ನಿಮ್ಮ ಸಂಗಡ ಮಾತಾಡಿದ್ರ ಅಥವಾ ಏನಾದರೂ? ಎಸ್ ಪಾಸ್ಟರ್, ಇದನ್ನು ಕೇಳಿದ್ದು ತುಂಬ ಈಸ್ ಆಯಿತು. ಬಟ್ ಇದು ನನಗೆ ಪ್ರಾರ್ಥನೆ ತುಂಬ ಮಾಡ್ತಾಯಿದ್ದೆ, ದೇವರೇ ನಿನ್ನ ಚಿತ್ತ ಏನಿದೆ, ನಾನು ಆರಾಧನೆಯಲ್ಲಿ ಹೋಗಬೇಕಾ ಅಥವಾ ನನ್ನ ಏನು ಸೇವೆ ಇಟ್ಟಿದೆಯಾ ಅಂತ. ಆದರೆ ನನಗೆ ಸ್ಪಷ್ಟವಾಗಿ ದೇವರಾತ್ಮನ ಮಾತಾಡಿದ್ದು, ನಿನಗೆ ನಿಜವಾದ ಸೇವೆ, ನಿನಗೆ ಅಪೋಸ್ತಲರ ಸೇವೆಯನ್ನು ಮಾಡಲಿಕ್ಕೆ ನಾನು ಕೊಡ್ತೇನೆ ಅಂತ. ಮತ್ತೆ ಅದು ಅಲ್ಲದೆ ನನಗೆ ಇನ್ನೂ ಕನ್ಫರ್ಮ್ ಮಾಡು ಸ್ವಾಮಿ ಅಂತ ಕೇಳಬೇಕು. ಹೇಗೆ ಮಾತಾಡಿದೆ? ನಾನು ಡೈರೆಕ್ಟ್ ಆಗಿ ಮಾತಾಡಿದೆ? ಹೌದು, ಡೈರೆಕ್ಟ್ ಆಗಿ ನಾನು ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ದೆ. ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವರು ನೇರವಾಗಿ ಪವಿತ್ರಾತ್ಮನೊಂದಿಗೆ ನೇರವಾಗಿ ಮಾತಾಡಿದವಂತ ಮಾತದು. ನಿನಗೆ ಆ ಸೇವೆ ಕೊಡ್ತೀನಿ, ಮುಂದೆ ನಿನಗೆ ಆ ತೊಡಕುಗಳು ಬರ್ತವೆ, ಅದನ್ನು ಜಯಿಸ್ಬೇಕು ನೀನು ಅಂತ. ಸ್ವಂತದವರಿಂದಲೇ ಬರ್ತದೆ, ಅದನ್ನು ಜಯಿಸ್ಬೇಕು, ನಿನಗೆ ಸೇವೆ ಇಟ್ಟಿದ್ದೀನಿ ಅಂತ. ಅದನ್ನು ಕನ್ಫರ್ಮ್ ಮಾಡಿಕೊಂಡೆ. ಮತ್ತೆ ಇನ್ನೊಂದೇನೆಂದರೆ, ನಾನು ಬೆಂಗಳೂರಿಗೆ ಸೇವೆಗೆ ಹೋಗಿದ್ದೆ ಮಿನಿಸ್ಟ್ರಿಗೆ. ಆಗ ಅಲ್ಲೂ ಕೂಡ ನಿಜವಾಗಿ ನಿನಗೆ ಸೇವೆ ಕಾಲಿಂಗ್ ಇದೆ ಅಂತ, ನಿನಗೆ ಯಾವ ಸೇವೆ ಕಾಲಿಂಗ್ ಇದೆ ಅದನ್ನು ಒಂದು 3-4 ಜನ ಹೇಳಿದ್ದಾರೆ ಫಸ್ಟ್ ಸೇವೆ ಕಾಲಿಂಗ್ ಬಗ್ಗೆ. ಕನ್ಫರ್ಮೇಷನ್ಗೋಸ್ಕರ ನಾನು ಹೋಗಿದ್ದೀನಿ. ಆ ಕನ್ಫರ್ಮೇಷನ್ ಎಲ್ಲ ತಗೊಂಡು ಮತ್ತೆ ದೇವರು ಸೇವಕರು ಮಾತಾಡಿ ಪ್ರಾಫಿಟ್ ಎಸ್ ಫಸ್ಟ್ ನೇರವಾಗಿ ಒಂದೇ ಕಾಲಿಂಗ್. ಹೌದು, ನಿನಗೆ ನಿಜವಾಗಿ ಸೇವೆ ಕಾಲಿಂಗ್ ಇದೆ, ನೀನು ನಿಜವಾಗಿ ಮಾಡ್ಬೋದು. ಮತ್ತು ನನಗೆ ಮತ್ತೆ ಎಲ್ಲಿ ಸೇವೆ ಮಾಡಬೇಕು ಅಂತ. ನೀವು ನಿಮಗೆ ಕಾಲಿಂಗ್ ಬಂದ ನಂತರ ನೀವೇನಾದರೂ ಉಪವಾಸ ಪ್ರಾರ್ಥನೆ ಎಲ್ಲ ಮಾಡ್ತಿದ್ರಾ? ಹೌದು, ಉಪವಾಸ ಪ್ರಾರ್ಥನೆ ಮಾಡ್ತಾಯಿದ್ದೆ. ಮತ್ತು ಅದು ದೇವರಲ್ಲಿ ಕೇಳ್ಕೊಳ್ತೀನಿ, ನನಗೆ ಕನ್ಫರ್ಮ್ ಮಾಡು, ನಾನು ಸೇವೆಗೆ ಹೋಗ್ಬೇಕಂದ್ರೆ ನನಗೆ ಮಾರ್ಗನ ಸಿದ್ಧ ಮಾಡಿಕೊಡು. ದೇವರು ಕೇಳ್ತಾನೆ, ನಿಮ್ಮ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡ್ತೇನೆ ಎಂಬುದಾಗಿ. ಆ ವಾಕ್ಯದ ಪ್ರಕಾರ ನನಗೆ ಸಮ ಮಾಡು ಸ್ವಾಮಿ, ಎಲ್ಲಿ ಅಂತ. ಆಮೇಲೆ ನನಗೆ ಹಾಸನಲ್ಲೇ ಇದ್ದೀನಿ. ನಾನು ಎಲ್ಲರೂ ಹೇಳಿದರು, ನೀನು ಅಲ್ಲಿ ಹೋಗಿ ಹೇಗೆ ಸೇವೆ ಮಾಡೋಕ್ಕಾಗುತ್ತೆ, ಹಾಸನಲ್ಲೇ ಮಾಡು ಅಂತ. ಬಟ್ ದೇವ್ರು ನನಗೆ ಹಾಸನಲ್ಲಿ ಮಾಡುವಂಥ ದಾಹ ಸಿಗಲಿಲ್ಲ ನನಗೆ.
ಅದು ನನಗೆ ದಾಹ ಬಂದಿದೆ, ನಾನು ಊರಿಗೆ ಹೋಗಿ ಸೇವೆ ಮಾಡಬೇಕು, ಅಲ್ಲಿ ಪ್ರಾರಂಭ ಮಾಡಬೇಕು ಅಂತ. ಅಲ್ಲಿ ಶನಿವಾರ ಸಂತೆ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು, ಅಲ್ಲಿ ತುಂಬ ವಿರೋಧತೆ ಇದೆ ಕೊಡಗಲ್ಲಿ. ಅಲ್ಲಿ ತುಂಬ ಮಡಿಕೇರಿ ಸೈಡು, ಸೋಮವಾರಪೇಟೆ ಸೈಡು ತುಂಬ ಆಪೋಸಿಟ್ ಅಂದರೆ ತುಂಬ ಬಿಡಿ. ಅಲ್ಲಿ ತುಂಬ ಪಾಸ್ಟರ್ಸ್ಗಳಿಗೆಲ್ಲ ಹೊಡೆದು ಇದು ಮಾಡಿದ್ದಾರೆ. ಅದು ಆದರೂ ಕೂಡ ನಾನು ಅದನ್ನು ಗೊತ್ತಿತ್ತು ನನಗೆ. ಆದ್ರೆ ದೇವರಲ್ಲಿ ಹೇಳ್ತಾರೆ, ದೇವರು ಒಂದು ವೇಳೆ ಅಲ್ಲಿ ಕಳಿಸಿದ್ರೆ ಅಲ್ಲಿ ದೇವರು ಮಾರ್ಗವನ್ನು ಸಿದ್ಧ ಮಾಡಿರ್ತಾರೆ. ತೊಡಕುಗಳು ಬರ್ತವೆ, ಆದರೆ ಅದನ್ನು ಎದುರಿಸುವಂತ ಶಕ್ತಿಯನ್ನು ಕೊಡ್ತಾರೆ. ದೇವರು ಕೊಟ್ಟಿರುವಂತ ಆತ್ಮ ಬಲ, ಶಿಕ್ಷಣದ ಆತ್ಮ ಆಗಿರೋದ್ರಿಂದ ನಾನು ನಂಬಿಕೆಯಿಂದ ಅಲ್ಲಿ ಹೋದೆ ಪಾಸ್ಟರ್. ದೇವರು ಅಲ್ಲಿ ಹೋಗಿ ನಾನು ನನ್ನ ಮಿಸ್ಸಸ್ಸು ಮದುವೆ ಆಗಿತ್ತು ನಿಮಗೆ? ನನ್ನ ಮದುವೆ ಆದ್ಮೇಲೆ ನಾನು ಸೇವೆ ಕಾಲಿಂಗ್ ಇಟ್ಟಿದ್ದೆ. ಅಂದ್ರೆ ನೀವು ವಿಶ್ವಾಸದಲ್ಲಿ ಇರುವಾಗಲೇ ನೀವು ಮದುವೆ ಆಗಿದ್ದು? ವಿಶ್ವಾಸಕ್ಕೆ ಬಂದ್ಮೇಲೆ ನಾನು ಮದುವೆ ಆಗಿದ್ದು. ಹಾಸನ. ದೀಕ್ಷಾ ಸ್ನಾನ ಯಾವಾಗ ಆಗಿತ್ತು? 2008. ನೀವು ಅಲ್ಲಿ ಕಾಲೇಜಿಗೆ ಹೋಗುವಾಗಲ ನಂತರ? ಕಾಲೇಜಿಗೆ ಹೋಗ್ಬೇಕಾದ್ರೆ ನನಗೆ ದೀಕ್ಷಾ ಸ್ನಾನ ಆಗಿದ್ದು. ಎಸ್ ಪಾಸ್ಟರ್. ಓಹೋ. ಮದುವೆ 2018. 2018. ಹಾಂ. ಅಂದರೆ ಅವಾಗ ರಕ್ಷಣೆಯಲ್ಲಿ? ಆಗ ರಕ್ಷಣೆಯಲ್ಲಿದ್ವಿ. 2008 ಅಂದರೆ ರಕ್ಷಣೆಯಲ್ಲಿದ್ವಿ ಆಗ. ಮತ್ತೆ ಸೇವೆಗೆ ಹೋದದ್ದು? ಸೇವೆಗೆ ಬಂದಿದ್ದು ಈಗ 1 ವರ್ಷ ಆಯ್ತು ಪಾಸ್ಟರ್. 1 ವರ್ಷ? ಈಗ 1 ವರ್ಷ ಆಯ್ತು ಅಷ್ಟೇ. ಅದಕ್ಕಿಂತ ಮುಂಚೆ ಸುವಾರ್ತೆ ಸೇವೆ, ಈ ಸಭೆಯಲ್ಲಿ ವರ್ಷಿಪ್ ಮಾಡುವಂಥದ್ದು, ಮೇನು ವರ್ಷಿಪ್ ಲೀಡರ್ ಆಗಿ. ನಿಮ್ಮ ಸಭೆಯಲ್ಲಿ ಅಲ್ಲ, ಬೇರೆ ಸಭೆ? ನಮ್ಮ ಸಭೆಯಲ್ಲಿ ವರ್ಷಿಪ್ ಮಾಡಿಕೊಂಡು ನಾನಿದ್ದೆ. ಈಗ ನೀವು ಸೇವೆಗೆ ಹೋಗಬೇಕಾದ್ರೆ ನಿಮ್ಮ ಸಭಾಪಾಲಕರ ಸಪೋರ್ಟ್ ಇತ್ತು? ಎಸ್. ಅಲ್ಲ, ನಾನು ನೇರವಾಗಿ ಮಾತಾಡಿದೆ ನಮ್ಮ ಸೇವಕರಷ್ಟೇ. ನನಗೆ ಸೇವೆ ಕಾಲಿಂಗ್ ಇದೆ, ನಾನು ತುಂಬ ಭಾರ ಇರೋದ್ರಿಂದ ನಾನು ಹೋಗಲೇಬೇಕಾಗುತ್ತೆ ಪಾಸ್ಟರ್ ಅಂತ. ಅವ್ರು ಹೇಳಿದರು, ಆಯಿತು, ನೀನು ಆ ಭಾರ ಇರೋದ್ರಿಂದ ನೀನು ಇಲ್ಲಿ ಇರುವಂತ ನಾವು ಒತ್ತಾಯ ಮಾಡೋಕ್ಕಾಗಲ್ಲ, ನೀವು ಖಂಡಿತ ನೀವು ಹೋಗ್ಬೋದು ಅಂತ. ಅಂದರೆ ಮೊದಲು ಕೆಲಸ ಮಾಡ್ತಿದ್ರೆ ನೀವು? ಕೆಲಸ ನಾನು ಕೆಲಸಗಳು ತುಂಬ ಮಾಡಿದ್ದೀನಿ ಪಾಸ್ಟರ್. ಆ ಟೈಮಲ್ಲಿ ನಾನು RT ಆಫೀಸ್ ಏಜೆಂಟ್ ವರ್ಕ್ ಮಾಡಿ ಕೆಲಸ ಮಾಡ್ತಾ ಇದ್ದೆ. RT ಆಫೀಸ್ ಏಜೆಂಟ್ ವರ್ಕ್? ಹೌದು. ಹಾಸನಲ್ಲೇ. ಈಗಲೂ ಈಗ ನೀವು ಮನೆಗೆ ಹೋಗಿ ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಿ. ನೀವು ಡೈರೆಕ್ಟಾಗಿ ಹೋಗಿ ಸ್ಟಾರ್ಟ್ ಮಾಡಿದ್ರೆ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಅಲ್ಲಿ? ಅಂದರೆ ಈಗ ನಾನು ಹೇಗೆ ಹೋದೆ ಅಂದರೆ, ಜಸ್ಟ್ ನಮ್ಮ ಅಮ್ಮನ ಜೊತೆ ಮೊದಲು ಮಾತಾಡಿದೆ ನಾನು. ಇಲ್ಲಿಗೆ ನನಗೆ ಸೇವೆ ಭಾರ ಇದೆ, ನಾನು ಇಲ್ಲಿ ಬಂದು ಸೇವೆ ಮಾಡ್ತೀನಿ. ಅಲ್ಲ, ಅದರ ಮುಂಚೆ ಸುವಾರ್ತೆ ಎಲ್ಲ ಕೊಟ್ಟಿದ್ರೆ ಅಮ್ಮ ಮನೆಯವರಿಗೆ? ಅಮ್ಮ ಅಷ್ಟೊತ್ತೆ ನಂಬಿದ್ರು. ಈಗ ನಾನು ಅದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ನೀನು ಮೊದಲು ರಕ್ಷಣೆ ಒಂದು, ಅದರ ನಂತರ ನಿಮ್ಮ ಮನೆಯವರು ರಕ್ಷಣೆ ಹೊಂದ್ತಾರೆ ವಾಕ್ಯದ ಪ್ರಕಾರ. ಮೊದಲು ನಮ್ಮ ಊರಿಗಾಗಿ ನಾನು ಒಬ್ಬರೇ ರಕ್ಷಣೆ ಹೊಂದಿದ್ದು. ಅದ ನಂತರ ಈಗ ಎಷ್ಟೋ ಒಂದು 7-8 ಕುಟುಂಬಗಳು ರಕ್ಷಣೆಗೆ ಬಂದಿದೆ ಫಸ್ಟ್. ಇನ್ನು ತುಂಬ ಜನ ರಕ್ಷಣೆಗೆ ಬರ್ತಾ ಇದ್ದಾರೆ. ನೀವೀಗ ಊರಿಗೆ ಹೋಗಿ ಸೇವೆ ಪ್ರಾರಂಭ ಮಾಡಬೇಕಾದ್ರೆ ನಿಮ್ಮ ಮನೆಯವರು ಒಪ್ಪಿದ್ರ? ತಾಯಿ ಒಪ್ಪಿದ್ರ? ತಾಯಿ ತಂದೆ ಒಪ್ಪಲಿಲ್ಲ. ಅಕ್ಕ ಅಂದ್ರೆ ಅವರು ಬೆಂಗಳೂರಲ್ಲಿದ್ದಾರೆ. ಮದುವೆ ಆಗಿತ್ತು ಅವ್ರದ್ದು. ಮದುವೆ ಆಗಿ ಅವ್ರು ಬೆಂಗಳೂರಲ್ಲಿದ್ದಾರೆ. ಹಂಗಾಗಿ ಅವ್ರಿಗೆ ಅಷ್ಟು ಗೊತ್ತಾಗ್ಲಿಲ್ಲ. ಬಟ್ ಅಮ್ಮ ಒಪ್ಕೊಂಡ್ರು. ಸ್ಟಾರ್ಟಿಂಗ್ ಒಂಚೂರು ಎಲ್ಲಿ ಈ ಥರ ನಮ್ಮ ಊರಲ್ಲಿ ತುಂಬ ತೊಂದರೆ ಮಾಡ್ತಾರೆ, ಮನೇಲಿ ಮಾಡೋದ್ರಿಂದ ಏನು ಮಾಡ್ತೀಯ ನೋಡು ಅಂತ ನನ್ನ ಮೇಲೆ ಹೇಳ್ಬಿಟ್ರು. ಅದು ನನಗೆ ತುಂಬ ಭಾರ ಇತ್ತಲ್ಲ. ನಾನು ಹೋಗಿ ನೇರವಾಗಿ ನಮ್ಮ ಹಾಸನಿಂದ 60 ಕಿಲೋಮೀಟರ್ ಆಗುತ್ತೆ ನಮ್ಮ ಊರಿಗೆ. ಅಲ್ಲಿ ಈಗ ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡು ಈಗ ಸೇವೆ ಪ್ರಾರಂಭ ಮಾಡಿದ್ದೀನಿ ಪಾಸ್ಟರ್. ಈಗ ನಿಮಗೆ ಇಲ್ಲಿ ಸೇವೆ ಪ್ರಾರಂಭ ಮಾಡುವಾಗ ನಿಮ್ಮ ನೆರೆಕರೆಯವರು ಅಥವಾ ನಿಮ್ಮ ಕುಟುಂಬದ ಬೇರೆಯವರು ನಿಮ್ಗೇನು ತೊಂದರೆ ಮಾಡಲಿಲ್ವಾ? ಖಂಡಿತವಾಗ್ಲೂ ತೊಂದರೆ ಮಾಡಿದರು. ಏನು ಮಾಡಿದ್ರು? ಬಂದು ಫುಲ್ ಹೊಡೆಯಕ್ಕೆಲ್ಲ ಫುಲ್ ರೆಡಿ ಆಗಿದ್ರು. ಒಳಸಂಚು ಅಂತಾರಲ್ಲ, ಆ ಒಳಸಂಚು ಥರ ಎಲ್ಲ ಪ್ರಾರಂಭ ಮಾಡಿದ್ರು. ಇವನು ಹೋದಾಗ ಇವನ ಅಲ್ಲಿ ಬರ್ಬೇಕಾದ್ರೆ ಫ್ರೆಂಡ್ಸ್ಗಳು ಇವನು ಬರ್ಬೇಕಾದ್ರೆ ಅಲ್ಲಿ ಅಟ್ಯಾಕ್ ಮಾಡಬೇಕು, ರೋಡಲ್ಲಿ ಅಲ್ಲೇ ಅಡ್ಡ ಮಾಡಿ ಅವನನ್ನು ಹೊಡಿಲೇಬೇಕು ಹೇಗಾದ್ರೂ ಮಾಡಿ ಅಂತ. ಹಾಗೇನೆ ನಾನು ಒಂದ್ಸಲ ಸಂಜೆ ಪ್ರೇಯರ್ ಪ್ರಾರಂಭ ಮಾಡಿದ್ದೆ. ಪ್ರಾರಂಭ ಮಾಡ್ಬೇಕಾದ್ರೆ ಇವರು ಗೊತ್ತಿಲ್ಲದಂಗೆ ಪೊಲೀಸಿಗೆ ಕಂಪ್ಲೇಂಟ್ ಮಾಡಿದರು. ಪೊಲೀಸ್ ಕಂಪ್ಲೇಂಟ್ ಮಾಡಿ ಅವರು ಪೊಲೀಸ್ನವ್ರು ನೇರವಾಗಿ ಬಂದು, ಏನಕ್ಕೆ ಇಲ್ಲೆಲ್ಲ ಪ್ರಾರ್ಥನೆ ಮಾಡ್ತಿದ್ದೀರಾ, ಏನು ಗಲಾಟೆ ಮಾಡ್ತಿದ್ದೀರಾ ಇಂತೆಲ್ಲ ಫುಲ್ ಇದು ಮಾಡಿದರು. ನಾವು ಹೇಳಿದ್ವಿ, ಏನು ಮತಾಂತರ ಮಾಡ್ತಿದ್ದೀರಾ ಅಂತ. ಇಲ್ಲ ಸರ್, ನಾವು ಪ್ರಾರ್ಥನೆ ಮಾಡ್ತಿದ್ವಿ ಅಷ್ಟೇ, ಯಾರಿಗೂ ನಾವು ತೊಂದರೆ ಮಾಡ್ತಾಯಿಲ್ಲ ಅಂತ ಹೇಳಿದ್ವಿ. ಸರ್ ಹೇಳಕ್ಕೆ ಅವ್ರು ಅಲ್ಲೆಲ್ಲ ಬಂದು ಹೊರಗಡೆ ತುಂಬ ಜನ ಇದ್ದರು. ಹೊರಗಡೆ ಬಂದು ಹೇಳ್ಕೊಳ್ಳಿ ಸರ್, ಅವನನ್ನು ಹೊಡಿಲೇಬೇಕು, ಅವನಿಗೀಗ ನಾವು ರೆಡಿ ಇದೀವಿ ಸರ್, ಹೇಳ್ಕೊಳ್ಳಿ ಹೊಡಿಲೇಬೇಕು ಅಂತ. ಅವರು ಪೊಲೀಸ್ನವ್ರಿಲ್ಲ ಅಂದರೆ ಅವತ್ತು ಹೊಡೆದು ಬಿಡೋರು ಅನ್ಸುತ್ತೆ. ಬಟ್ ದೇವರ ಅಪ್ಪಣೆ ಇಲ್ಲ. ಎಲ್ಲ ಪರಿಚಯದವರೇ, ಎಲ್ಲ ಊರವರು ಎಲ್ಲ ಗೊತ್ತು, ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ. ಆದರೂ ನಾನು ಅವ್ರನ್ನ ಮನಸ್ಸಾರೆ ಕ್ಷಮಿಸಿದೆ. ಪೊಲೀಸ್ನವರು ಆಗ ಮಾತಾಡಿ ಎಲ್ಲ ವಿಡಿಯೋ ಮಾಡಿಕೊಂಡ್ರು. ಇನ್ನು ಮುಂದೆ ಪ್ರಾರ್ಥನೆ ಮಾಡಿಬಿಡ್ರಿ ಅಂತೆಲ್ಲ. ನೀವು ನಿಮ್ಮ ಫ್ಯಾಮಿಲಿ ಮಾತ್ರ ಬೇರೆ ಯಾರು ಇದ್ರ? ಬೇರೆಯವರು ಇದ್ದರು. ಬೇರೆ ಅಲ್ಲಿ ರಕ್ಷಣೆ ಬಂದಿದ್ದಾರಲ್ಲ ಆ ಕುಟುಂಬದವರು ಕೂಡ ಇದ್ದರು. ಒಂದು 2-3 ಜನ ಸಹೋದರರಿದ್ದರು, ಮತ್ತು ಎಲ್ಲ ಬೇರೆ ಕುಟುಂಬದವರು ಇದ್ದರು.
ಅವರೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ಆದ ತಕ್ಷಣ ಪೊಲೀಸ್ನವ್ರು ಬಂದು ಆ ಥರ ಡಿಸ್ಟರ್ಬ್ ಮಾಡಿದರು. ಮತ್ತೆ ಪೊಲೀಸ್ನವ್ರು ಮಾತ್ರ ಒಳಗಡೆ ಬಂದರು, ಇವ್ರ್ಯಾರು ಒಳಗಡೆ ಬರಲಿಲ್ಲ. ಅಂದರೆ ಹೇಳ್ಕೊಳ್ಳಿ ಸರ್ ಒಡೆಯನ್ ಅಂತ ಎಲ್ಲ ದೊಣ್ಣೆ ಎಲ್ಲ ಹಿಡ್ಕೊಂಡು ಕಾಯ್ತಾ ಇದ್ರು. ದೇವ್ರ ಕೃಪೆಯಿಂದ. ಬಟ್ ಅವತ್ತೇನು ಆಗಲಿಲ್ಲ. ಪೊಲೀಸ್ನವರೇ ನಮಗೆ ಸಹಾಯ ಮಾಡುವಂತೆ ದೇವ್ರ ಕೃಪೆ ಮಾಡಿದರು. ಹಾಗೆ ನಮ್ಮ ಮತ್ತೆ ಅಲ್ಲಿ ನಮ್ಮ ಊರವರೇ ಅಲ್ಲಿ ಜಾಯ್ನ್ ಆಗಿರೋರು ಇದ್ದಾರೆ ಪಾಸ್ಟರ್. ಅವ್ರು ಈಗಲೂ ಹೇಳ್ತಾ ಇದ್ದಾರೆ ಇವ್ರನ್ನ ಹೇಗಾದರೂ ಮಾಡಿ ಒಂದಿನ ಬಂದು ಅಟ್ಯಾಕ್ ಮಾಡಿ ಇದು ಮಾಡಬೇಕು ಅಂತ. ಅದರಿಂದ ಎಷ್ಟೋ ಜನ ನಮ್ಮ ಊರಿಂದಲೇ ಇದ್ದಾರೆ. ಅದಕ್ಕೆ ಭಯಪಟ್ಟು ಎಷ್ಟೋ ಜನ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಅಂದರೆ ನಾನು ಸುವಾರ್ತೆ ಸಾರಿದವ್ರೇನೆ. ದೇವ್ರಿಗೆ ಸ್ತೋತ್ರ. ದೇವರಲ್ಲಿ ಚೆನ್ನಾಗಿ ಯಾರೇ ಆದರೂ ದೇವ್ರಿಗೆ ಚೆನ್ನಾಗಿರ್ಬೇಕಷ್ಟೇ. ನೀವಲ್ಲಿ ಸೇವೆ ಮಾಡ್ತಾ ಇದ್ದೀರಿ? ಎಸ್ ಪಾಸ್ಟರ್. ಓಕೆ. ಅಂದರೆ ನೀವು ಸೇವೆ ಮಾಡಬೇಕು, ನಿಮ್ಮ ಬಲದಿಂದ ಖಂಡಿತ ಆಗೋಲ್ಲ. ದೇವರ ಸಹಾಯ ಇಲ್ಲದ ಏನು ಮಾಡ್ಲಿಕ್ಕೆ ಆಗೋಲ್ಲ. ಎಸ್ ಎಸ್. ಆದರೆ ಖಂಡಿತವಾಗಿ ದೇವರ ಸಹಾಯ ಇದೆ. ಎಸ್. ಅಂದರೆ ಮತ್ತೆ ಇನ್ನೊಂದು ಕೂಡ ಏನಂದರೆ ದೇವರ ಚಿತ್ತ ಆ ಪ್ರಾಂತದಲ್ಲಿ ನೀವು ಇರುವಂಥ ಊರಿನಲ್ಲಿ ಇರೋದಾದರೆ ಯಾರಿಗೇನು ಮಾಡಲಿಕ್ಕೆ ಆಗೋಲ್ಲ. ಎಸ್ ಎಸ್. ಯಾಕಂದರೆ ಜನರಿಗೆ ಅವರ ಇರ್ಬೋದು, ಜನರು ಇರ್ಬೋದು, ಅಧಿಕಾರದ ಬಲ ಇರ್ಬೋದು. ಎಸ್ ಎಸ್. ಆದರೆ ನಿಮಗಿರುವಂಥದ್ದು ಬಲ ಪರಲೋಕ. ಆಮೇನ್ ಆಮೇನ್. ಎಸ್ ಪಾಸ್ಟರ್. ಎಸ್. ಯಾಕಂದ್ರೆ ನಿಮ್ಮನ್ನ ಆರಿಸಿ ನೇಮಕ ಮಾಡಿದ ಲೋಕದ ಜನ. ಹೌದೌದು. ಯಾರು ಸೇವಕರಲ್ಲ, ಯಾರು ವಿಶ್ವಾಸಿ ಅಲ್ಲ, ಯಾರು ಜನ ಅಲ್ಲ. ಎಸ್. ನಿಮ್ಮನ್ನು ನೇಮಕ ಮಾಡಿದ ಸ್ಥಳದ ದೇವರು. ಎಸ್ ಪಾಸ್ಟರ್. ಯೇಸು ಸ್ವಾಮಿ ನಿಮ್ಮನ್ನು ನೇಮಕ ಮಾಡಿದ. ಹೌದು. ಯಾಕಂದ್ರೆ ನೇಮಕ ಮಾಡಿದಂತ ಆತನ ಇರ್ತಾನೆ ಅಲ್ಲಿ. ನಿಮಗೆ ಕಾಯೋದಕ್ಕಾಗಿ ಆತನ ಇರ್ತಾನೆ, ದೂತರನ್ನು ಕಳಿಸ್ತಾನೆ. ಎಸ್ ಪಾಸ್ಟರ್. ಎಲ್ಲ ಎದುರಿಸಲಿಕ್ಕೆ ದೇವ್ರ ಶಕ್ತಿ ಕೂಡ ಕೊಡ್ತಾನೆ ಅಲ್ಲ. ಫಸ್ಟ್ ಹೇಗೆ ನಡೀತದೆ ನಿಮ್ಮ ಸೇವೆ? ಹೇಗೆ ಸುವಾರ್ಥ ಸೇವೆ ನಡೀತದೆ ನಿಮ್ಮ ಊರಲ್ಲಿ? ಮೊದಲನೇದಾಗಿ ನಾನು ನಮ್ಮ ಮಿಸಸ್ಸು, ನಮ್ಮ ತಾಯಿ, ಮತ್ತು ಇನ್ನೊಬ್ಬರು ಒಂದು ಕುಟುಂಬ ಇದೆ. ಆ ಒಬ್ಬರು ಒಂದು ಫ್ಯಾಮಿಲಿ ಮಾತ್ರ ಬಂತು. ಅಷ್ಟು ಜನದಿಂದ ನಾವು ಸೇವೆ ಸ್ಟಾರ್ಟ್ ಮಾಡಿದ್ವಿ. ಸೇವೆ ಭಾನುವಾರ ಬೆಳಗ್ಗೆ 10 ಗಂಟೆ 10:30 ಸ್ಟಾರ್ಟ್ ಮಾಡ್ತೀವಿ. ಅದು ಸ್ಟಾರ್ಟ್ ಮಾಡಿ ಒಂದು 3-4 ತಿಂಗಳು ಯಾರು ಬರಲಿಲ್ಲ. ತದನಂತರ ಈಗ ಒಂದು 15 ಜನ ಬರ್ತಾ ಇದ್ದಾರೆ ಪಾಸ್ಟರ್. 15 ಜನ ಬಂದವರು ಸಪೋರ್ಟ್ ಆಗಿದ್ದು ಸೇವೆ ಹೋಗ್ತಾ ಊರಿನವರೇ. ಮತ್ತೆ ಅಲ್ಲಿ ಶನಿವಾರ ಸಂತೆಯಿಂದ ಒಂದು 2 ಫ್ಯಾಮಿಲಿ ಬರ್ತದೆ. ಅವರು ಸೇರಿ ನಾವು ಪ್ರಾರ್ಥನೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ನಿಮ್ಮ ಮಿಸ್ಸಸ್ ಯಾವ ಊರಿನವರು? ಅವರು ಹಳೇಬೀಡು ಅಂತ ಇದೆ. ಹಳೇಬೀಡು ಹತ್ರ ಒಂದು ಹಳ್ಳಿ. ಹಳ್ಳಿಯವರು. ಅಂದರೆ ಅವರು ವಿಶ್ವಾಸಕ್ಕೆ ಅವರು ತುಂಬ ವರ್ಷಗಳಾಗಿತ್ತು ಬಂದು. ಅವರು ನಮ್ಮ ಪಾಸ್ಟರ್ ಫ್ಯಾಮಿಲಿ ಕಡೆಯಿಂದ ಪರಿಚಯ ಆಗಿ ಮ್ಯಾರೇಜ್ ಫಿಕ್ಸ್ ಆಯಿತು ಪಾಸ್ಟರ್. ಓಕೆ. ಮಕ್ಕಳಿದ್ದಾರೆ? ಒಬ್ಬ ಮಗ ಇದ್ದಾನೆ, ಅವನಿಗೆ 3.5 ವರ್ಷ ಪಾಸ್ಟರ್. ಸ್ಕೂಲ್ಗೆ ಹೋಗ್ತಾನೆ? ಇನ್ನೂ ಜಾಯಿನ್ ಮಾಡಿಲ್ಲ. ಅಂದರೆ ಈಗ ನೀವು ಖಂಡಿತವಾಗಿ ದೇವರು ನಿಮಗೆ ಒಂದು ಸೇವೆ ಕೊಟ್ಟಿದ್ದಾನೆ. ಮುಂದೆ ಏನು ಮಾಡಬೇಕಂತ ನಿಮ್ಮ ಆಲೋಚನೆ ಇದೆ? ಫಸ್ಟ್ ನನ್ನ ದಾಹ ಏನಂದರೆ ಅಪೊಸ್ತಲರ ಸೇವೆ ಪ್ರಾರಂಭ ಮಾಡಬೇಕು ಅಂತ. ಅಪೊಸ್ತಲರ ಸೇವೆ ಪ್ರಾರಂಭ ಅಂದರೆ ಸೇವೆಯಲ್ಲಿ 5 ಥರ ಸೇವೆ ಇದೆ. 5 ಥರ ಸೇವೆನೂ ಕೂಡ ನಮ್ಮ ಸಭೆಯಲ್ಲಿ ಇರಬೇಕು ಅನ್ನೋದು ನನ್ನ ಉದ್ದೇಶ. ಮತ್ತು ನಾನೇನಂದರೆ ದೇವರು ನೀನು ಯಾವಾಗ ಇಲ್ಲಿ ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ, ಅಷ್ಟು ದಿನ ನಾನು ಇದ್ಬೇಕಾದ್ರೆ ಬೇರೆ ಕಡೆ ಇನ್ನೊಂದು ದೇವರಲ್ಲಿ ಎಲ್ಲಿ ನಡೆಸ್ತಾರೆ ಅಲ್ಲಿಗೆ ನಾನು ಹೋಗಬೇಕು. ಅಲ್ಲಿ ಬೇರೆ ಸೇವಕರನ್ನ ನೇಮಕ ಮಾಡಿ, ನಂಬಿಗಸ್ತಿಕರನ್ನ ನೇಮಕ ಮಾಡಿ. ಅಪೊಸ್ತಲರು ಮಾಡಿದ್ದು ಹಾಗೇನೆ. ಪೌಲನ ಸೇವೆ ಅದೇ ಥರ ಇತ್ತು. ಆ ಥರ ಆ ಥರ ಸೇವಕರನ್ನ ನೇಮಕ ಮಾಡಿ ದೇವ್ರು ಮತ್ತೆ ಎಲ್ಲಿಗೆ ನನಗೆ ಕಳಿಸ್ತಾರೆ, ಅಲ್ಲಿಗೆ ನಾನು ಹೋಗಬೇಕು. ಅಲ್ಲಿ ನಾನು ದೇವರು ಈಗ 1 ವರ್ಷ ನೀವು ಸೇವೆ ಪ್ರಾರಂಭ ಆಯಿತು. ಇಲ್ಲಾಂದರೆ ಬೇರೆ ಕಡೆ ಸೇವೆಗೆ ಹೋಗಿದ್ದೀರಾ? ಬೇರೆ ಕಡೆ ಅಂದರೆ ಅಥವಾ ನಿಮ್ಮ ಸುವಾರ್ಥ ಸೇವೆ ಅಂದರೆ ಬೇರೆ ಚರ್ಚ್ಗಳಲ್ಲಿ ಅಥವಾ ಬೇರೆ ಮನೆಗಳಲ್ಲಿ ಕೂಟ ನಡೆಸುವಂಥದ್ದು ಅಥವಾ ಬಹಿರಂಗ ಕೂಟ ನಡೆಸುವಂಥ ಇಂಥದ್ದು ಯಾವುದೇ ಸೇವೆ ಮಾಡಿದ್ದೀರಾ? ಅಂದರೆ ಹಳ್ಳಿ ಕಡೆ ಹೋಗಿದ್ದೀನಿ ಅಷ್ಟೇ. ಹಳ್ಳಿ ಕಡೆ ಹೋಗಿ ನಮ್ಮ ಫ್ರೆಂಡ್ಸ್ ಇದ್ದಾರೆ ಪಾಸ್ಟರ್ಸ್, ಅವರ ಚರ್ಚ್ಗಳಿಗೆಲ್ಲ ಹೋಗಿ ಸುವಾರ್ಥ ಸೇವೆ ಮಾಡ್ತೀವಿ ಪಾಸ್ಟರ್. ಅಂದರೆ ನಿಮ್ಮ ಊರಲ್ಲಿ? ನಮ್ಮೂರಲ್ಲಿ. ಮತ್ತು ಬೆಂಗಳೂರಲ್ಲಿ ಪಾಸ್ಟರ್ ಗೊತ್ತು, ಅಲ್ಲೆಲ್ಲ ಹೋಗಿದ್ವಿ. ಮತ್ತು ಅದು ಹಾಸನಲ್ಲಿ ಮತ್ತು ಬೆಂಗಳೂರಲ್ಲಿ. ಅಂದರೆ ಹಾಸನ, ಬೆಂಗಳೂರು ಈ ಪ್ರಾಂತ್ಯ ಬೇರೆ ಯಾವ ಡಿಸ್ಟಿಕ್ಗೆ ಅಥವಾ ಬೇರೆ ಕಡೆ ಸ್ಟೇಟಿಗೆ ಹೋಗಿಲ್ಲ ಪಾಸ್ಟರ್. ಓಕೆ. ಅಂದರೆ ನಿಮ್ಮ ಉದ್ದೇಶ ಅಂದರೆ 5 ಮಿನಿಟ್ಸ್ ಅಂದರೆ ಅಪೊಸ್ತಲ, ಪ್ರವಾದಿ, ಸುವಾರ್ತೆ, ಉಪದೇಶ, ಈ ಸೇವೆ ನಿಮ್ಮ ಚರ್ಚೆಯಲ್ಲಿ ಇರಬೇಕು. ಹೌದೌದು. ಅಂದರೆ ಅದಾಯಿತು. ಈಗ ನಿಮ್ಮ ಉದ್ದೇಶ ಅಪೊಸ್ತಲ ಸೇವೆ ಮಾಡುವಂಥದ್ದು, ಸಭೆಗಳನ್ನು ಸ್ಥಾಪಿಸುವಂಥದ್ದು. ಹೌದು ಅಲ್ಲ? ಬೇರೆ ಪ್ರಾಂತ್ಯದಲ್ಲಿ ಹೋಗಿ ಸುವಾರ್ತೆ ಸಾರಿ ಸಭೆಗಳನ್ನು ಸ್ಥಾಪನೆ ಮಾಡುವಂಥ. ಹೌದು. ಅಂಥದ್ದು ಯಾವುದಾದ್ರು ಅವಕಾಶ ಸಿಕ್ಕಿದೆ ಇಷ್ಟು ತನಕ ನಿಮಗೆ? ಇಷ್ಟವರೆಗೂ ಸಿಕ್ಕಿಲ್ಲ. ಈಗ ನಾನು ಸಭಾಪಾಲಕನಾಗಿ ನಾನು ಸೇವೆ ಮಾಡ್ತಾ ಇದ್ದೀನಿ. ಈಗ ಸ್ಟಾರ್ಟ್ ಆಗಿ 1 ವರ್ಷ ಆಯ್ತಲ್ವಾ, ಹಾಗೆ ಸಭಾಪಾಲಕ ಸೇವೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಮೊದಲು ನಾನು ನಮ್ಮ ಊರನ್ನು ಗೆಲ್ಲಬೇಕು ಅಂತ. ಅದನಂತರ ಅಕ್ಕಪಕ್ಕ ತುಂಬ ಹಳ್ಳಿಗಳಿದೆ, ಅಲ್ಲಿ ಊರನ್ನು ಗೆಲ್ಲಬೇಕು ಅನ್ನೋದೇ. ನಿಮ್ಮ ಹಳ್ಳಿ ತುಂಬ ಜನರಿದ್ದಾರೆ, ತುಂಬ ಕುಟುಂಬಗಳು ಉಂಟು? 45 ಫ್ಯಾಮಿಲಿ ಇದೆ ನಿಮ್ಮ ಕುಟುಂಬ, ನಿಮ್ಮ ಹಳ್ಳಿಯಲ್ಲಿ.
ಅಕ್ಕಪಕ್ಕ ಊರು ತುಂಬ ದೊಡ್ಡ ದೊಡ್ಡ ಊರುಗಳಿದೆ. ಅವರೆಲ್ಲ ಗೆಲ್ಲಬೇಕು ಅಂತ. ಅಲ್ಲಿ ಈಗ ನಮ್ಮ ಅಮ್ಮ ರಕ್ಷಣೆ ಬಂದಿದ್ದಾರೆ. ಎಸ್ ಪಾಸ್ಟರ್. ಅಕ್ಕ ಬಂದಿಲ್ಲ. ಅಕ್ಕ ಬಂದಿಲ್ಲ. ಸುವಾರ್ತೆ ಕೊಟ್ಟಿದ್ದೀರಿ. ಸುವಾರ್ತೆ ಕೊಟ್ಟಿದೆ. ಅಪ್ಪ ಈಗ ಬರ್ತಾ ಇದ್ದಾರೆ. ಏನೋ ತೊಂದರೆ ಮಾಡಲ್ಲ, ಬಟ್ ಈಗ ಅಲ್ಲಿ ಬಂದು ಜಾಯ್ನ್ ಆಗ್ತಾರೆ. ಡ್ರಿಂಕ್ಸ್ ಎಲ್ಲ ಇದು ಡ್ರಿಂಕ್ಸ್ ಈಗ ಬಿಟ್ಟಿದ್ದಾರೆ. ಈಗ ಹೊಸದಾಗಿ ಬಿಟ್ಟಿದ್ದಾರೆ. ಎಷ್ಟು ಸಮಯ ಆಯ್ತು? ನನ್ನ ಪ್ರಕಾರ ಈಗ 1.5 ತಿಂಗಳಾಯ್ತು ಅನ್ಸ್ಕೊತೀನಿ. ಪಾಸ್ಟರ್ ದೇವ್ರ ಕಾರ್ಯ ಮಾಡಿ. ಹೌದು ಪಾಸ್ಟರ್. ಈಗ ದೇವರಿಗೆ ಸ್ತೋತ್ರ ಹೇಳ್ತೀನಿ. ಆ ವಿಷಯದಲ್ಲಿ ಮತ್ತೆ ದೇವ್ರಿಗೆ ತುಂಬ ಸ್ತೋತ್ರ. ಅದೇ ಅಂದರೆ ದೇವರು ಒಂದೊಂದು ಸಾಕ್ಷಿ ಎಬ್ಬಿಸ್ತಾನೆ. ಆಮೇಲೆ ಆಮೇಲೆ ಯಾಕಂದರೆ ಈ ಸೇವೆ ಅಂದರೆ ಈ ರೀತಿ ದೇವರೊಂದು ದೃಢಪಡಿಸ್ತಾನೆ. ಎಸ್. ಅಂದರೆ ಈ ಸಂಗತಿಯಿಂದ ಬಿಡುಗಡೆ ಇದು ಎಷ್ಟೋ ಜನರಿದ್ದಾರೆ, ಬೇರೆ ಬೇರೆ ಜನರಿದ್ದಾರೆ ಅಲ್ಲ. ಅಂದರೆ ಅವರ ಪರಿಸ್ಥಿತಿ ಏನಾದರೂ ಕೂಡ ಚೇಂಜ್ ಆಗೋದಿಲ್ಲ. ಹೌದು. ಯಾವುದೋ ಕಡ್ಡು ಬಿದ್ದರು, ಏನೆಲ್ಲ ಮಾಡಿದ್ರು ಪರಿಸ್ಥಿತಿ ಚೇಂಜ್ ಆಗೋದಿಲ್ಲ. ಹೌದು. ಆದರೆ ಯೇಸು ಸ್ವಾಮಿನ ಅವ್ರು ನಂಬ್ತಾರೆ, ಅವ್ರ ಪರಿಸ್ಥಿತಿ ಬದಲಾಯಿಸ್ತಾರೆ. ಹೌದು ಅಲ್ಲ. ಇದು ನಮ್ಮ ದೊಡ್ಡ ಸಾಕ್ಷಿ ಫಸ್ಟ್. ನಮ್ಮ ತಂದೆ ಕುಡಿಕತನದಿಂದ ಬಿಟ್ಟಿದ್ದು. ಈಗ ಊರವರೆಲ್ಲ ನಿಮ್ಮ ತಂದೆ ಏನು ಆ ಥರ, ನೀವು ಚರ್ಚಿಗೆ ಹೋದ್ರು ಆ ಥರ ಬಿಡ್ತಲ್ವಲ್ಲ ಅಂತ ಮಾತಾಡ್ತಿದ್ದವರು. ಈಗ ಫುಲ್ ಅವರಿಗೆ ಆಶ್ಚರ್ಯ. ನಿಮ್ಮ ತಂದೆ ಈಗ ನಮ್ಮ ಚರ್ಚಿಗೆ ಬರೋರು ಹೇಳ್ತಾರೆ, ನೀವು ಅಷ್ಟೊಂದು ಪ್ರಾರ್ಥನೆ ಮಾಡ್ತೀರಾ, ಏನು ಬದಲಾವಣೆ ಆಗ್ತಿಲ್ವಲ್ಲ ನಿಮ್ಮ ತಂದೆದು ಅಂತ. ಆದರೆ ಈಗ ಹೇಳ್ತಾರೆ ಅವರು. ತುಂಬ ನಿಜವಾಗ್ಲೂ ಆ ವಿಷಯದಲ್ಲಿ ಸಾಕ್ಷಿ ನಮ್ಮೂರವರು ಹೇಳ್ತಾ ಇದ್ದಾರೆ. ಅದಕ್ಕೆ ದೇವರ ಸ್ತೋತ್ರ ಹೇಳ್ತಾರೆ. ಅದಕ್ಕೊಂದು ಸಾಕ್ಷಿ ದೇವರಿಗೆ. ಎಸ್ ಪಾಸ್ಟರ್. ಅಂದರೆ ದೇವರ ವಾಕ್ಯ ಕೂಡ ಹೇಳ್ತದೆ, ಆಕಾಶ ಕೆಳಗೆ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ಕೂ ಕ್ಲುಪ್ತ ಸಮಯ ಉಂಟು. ಎಸ್. ದೇವರಿಗೆ ಕ್ಲುಪ್ತ ಸಮಯ ಇದೆ. ದೇವರು ಯಾವ ರೀತಿ ಯಾರನ್ನ ಏನೇನು ಮಾಡ್ಬೇಕಂದ್ರೆ ದೇವರಿಗೆ ಗೊತ್ತಿದೆ, ಸ್ವಾಮಿ ಗೊತ್ತಿದೆ. ಅದಕ್ಕಾಗಿ ಅವರದ್ದೊಂದು ಸಾಕ್ಷಿ ಬೇಕಲ್ಲ. ಈಗ ನಿಮ್ ಕೂಡ ಅಲ್ಲಿ ಸ್ಥಿರಪಡಿಸಬೇಕಾದ್ರೆ ಜನರು ಕೂಡ ನೋಡ್ತಾ ಇದ್ರಲ್ಲ, ತುಂಬಾ ಕುಡಿತಿದ್ರು, ಮನೆಯದೆಲ್ಲ ವಸ್ತು ಎತ್ಕೊಂಡು ಹೋಗಿ ಮಾರಿ ಕುಡಿತಿದ್ರು, ಅದೆಲ್ಲ ಜನರಿಗೆ ನೋಡಿದಾರಲ್ಲ. ಇಲ್ಲ ಅಂತ ಏನಿಲ್ಲ. ಹೌದು. ಮತ್ತೆ ನಮ್ಮ ತಾಯಿ ಕೇಳಿದಾಗ ಅಮೌಂಟ್ ಕೊಟ್ಬಿಡ್ಬೇಕಿತ್ತು. ಎಷ್ಟೇ ಇದ್ರು ಹೆಂಗಾದ್ರೂ ಮಾಡಿ ನಮ್ಮ ತಾಯಿ ತಂದೆಗೆ ಅಮೌಂಟ್ ಕೊಡ್ಬೇಕಿತ್ತು. ಇಲ್ಲಾಂದ್ರೆ ನಮ್ಮ ತಾಯಿಗೆ ಹೊಡೆದ್ಬಿಡ್ತಾರೆ. ನಾವು ಹಾಸನಲ್ಲಿದ್ವಿ. ಬಟ್ ನಮ್ಮ ಎಷ್ಟೋ ಸಲ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದಾರೆ. ಪಾಯ್ಸನ್ ತಗೊಂಡಿದ್ದಾರೆ ತಂದೆ. ನೇಣು ಹಾಕೊಳಕ್ ಹೋಗಿದ್ದಾರೆ. ಕುಡಿಯೋದಕ್ಕೋಸ್ಕರ ದುಡ್ಡು ಕೊಟ್ಟಿಲ್ಲ ಅಂತ ಮನೇಲಿ ಈ ತರ ಬೈದ್ರು, ಈ ತರ ಕುಡ್ದಿದ್ನಿ ಅಂತ ಬೈದ್ರು ಅಂತ ಹೇಳ್ಬಿಟ್ಟು ಎಷ್ಟೋ ಸಲ ಹಾಸ್ಪಿಟ್ಲಿಗೆಲ್ಲ ಜಾಯ್ನ್ ಮಾಡಿದ್ವಿ. ಒಂದ್ಸಲ ಅವರು ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿ ಆಲ್ಮೋಸ್ಟ್ ಡೆತ್ ಆಗಿದ್ರು. ಲಾಸ್ಟಿಗೆ ಒಂದು ಇಂಜೆಕ್ಷನ್ ಕೊಟ್ಟು ಎದೆ ಪ್ರೆಸ್ ಮಾಡ್ತಾರೆ ನೋಡಿ, ಆ ಎದೆ ಪ್ರೆಸ್ ಮಾಡ್ಬೇಕಾದ್ರೆ ಅವ್ರಿಗೆ ಮತ್ತೆ ಜೀವ ಬಂದಿದ್ದು. ಡಾಕ್ಟರ್ ಎಲ್ಲ ಕೈ ಬಿಟ್ಟಿರು. ಅಂದ್ರೆ ಅಲ್ಲಿ ಯಾಕೆ ಆ ತರ ಮಾಡಿದ್ರು ಅಂತ ಗೊತ್ತಿರೋರೊಬ್ರು ನಮ್ಮ ನರ್ಸಿದ್ರು. ಅವ್ರು ಇದೊಂದ್ಸಲ ದಯವಿಟ್ಟು ಟ್ರೈ ಮಾಡಿ ಒಂತಲ್ಲ ಇಂಜೆಕ್ಷನ್ ಕೊಟ್ಟು ಅಂತ. ಅವ್ರ ಮಾತಿಗೆ ಅವರು ಡಾಕ್ಟರ್ ಒಪ್ಕೊಂಡು ಅದನ್ನ ಪ್ರೆಸ್ ಮಾಡ್ಬೇಕಾದ್ರೆ ಮತ್ತೆ ಜೀವ ಬಂದಿದ್ದು ಪಾಸ್ಟರ್. ಆ ಥರ ಆಗೋಗಿತ್ತು. ಹೌದು, ದೇವ್ರ ಕೃಪೆ ಅದು ನಿಜವಾಗ್ಲೂ. ಅದೇ ಅಂದರೆ ಅದಕ್ಕೇನು ಸಾಕ್ಷಿ ಅಂತ ಹೇಳೋದು. ಹೌದು, ನಿಜ. ಯಾಕಂದರೆ ಮನುಷ್ಯನು ಎಂಥ ಪರಿಸ್ಥಿತಿ ಕೂಡ ನೋಡಿ, ಅಂಥ ಮನುಷ್ಯನಿಗೆ ಯಾರಿಂದ ಚೇಂಜ್ ಮಾಡ್ಲಿಕ್ಕೆ ಆಗೋಲ್ಲ. ಹೌದು. ಯಾವ ವ್ಯಕ್ತಿಯಿಂದ ಒಬ್ಬನನ್ನು ಬುದ್ಧಿ ಹೇಳ್ಬೋದು, ಅವನ ಚಟ ಬಿಡಿಸ್ಲಿಕ್ಕೆ ತುಂಬ ಕಷ್ಟ. ಯಾಕಂದರೆ ಅನೇಕ ನಾವು ನೋಡ್ತೇವೆ, ಡಿಅಡಿಕ್ಷನ್ ಸೆಂಟರ್ಗಳಿವೆ, ಆಲ್ಕೋಹಾಲ್ ಬಿಡಿಸುವಂಥದ್ದು, ಬೇರೆ ಬೇರೆ ಬಿಡಿಸುವಂಥದ್ದು. ಆದರೆ ಅಲ್ಲಿ ಹೋದ ಸ್ವಲ್ಪ ಸಮಯ ಸರಿ ಇರ್ತಾರೆ, ಮತ್ತೆ ತಿರುಗಿ ಅದಕ್ಕೆ ಬೀಳ್ತಾರೆ. ಅಂದರೆ ದೇವರು ಮಾಡುವುದಾದ್ರೆ ಅದ್ಭುತವಾಗಿ ಮಾಡ್ತಾನೆ ಅಲ್ಲ. ಒಂದು ವೇಳೆ ದೇವರು ಅದನ್ನು ಬಿಡಿಸೋದು, ತಿರುಗಿ ಆ ಸಂಗತಿಗೆ ಮನುಷ್ಯನು ಹೋಗುವುದಿಲ್ಲ. ವಾಕ್ಯ ಕೂಡ ಒಂದು ಹೇಳ್ತದೆ, ದೇವರ ಅಂದರೆ ಒಬ್ಬನ ಕ್ರಿಸ್ತನಲ್ಲಿ ಇರೋದಾದ್ರೆ ನೂತನ ಸೃಷ್ಟಿ, ಹಳೆದೆಲ್ಲ ಹೋಯ್ತು, ಎಲ್ಲ ನೂತನ ಆಯ್ತು, ದೇವರಿಂದಲೇ ಆಯ್ತು ಅಂತ ವಾಕ್ಯ ಇದೆ. ಅಂದರೆ ದೇವರೊಬ್ಬ ಜೀವಿತದಲ್ಲಿ ಕಾರ್ಯ ಮಾಡೋದಾದ್ರೆ, ಅಥವಾ ಯೇಸು ದೇವರ ಒಂದು ಒಬ್ಬನ ಜೀವಿತದಲ್ಲಿ ಕಾರ್ಯ ಮಾಡೋದಾದ್ರೆ ಅದು ಅಂದರೆ ಅದು ಬೇರೆ ಯಾರಿಂದ ಮಾಡ್ಲಿಕ್ಕೆ ಆಗೋಲ್ಲ ಅಲ್ಲ. ಆ ರೀತಿ ಮಾಡುವ ನಮ್ಮ ಊರಲ್ಲಿ ಫಸ್ಟ್ ಒಂದು ಸಾಕ್ಷಿ ಏನಂದ್ರೆ, ನಮ್ಮ ಅಜ್ಜ ಇದ್ರು. ಅಜ್ಜ ಅವರು ಸಾಯೋ ಮೂಮೆಂಟು, ಅವರು ಒಂದು ಊಟ ಬಿಟ್ಟು ಒಂದು 15 ದಿನ ಆಗಿತ್ತು. ಅವರು ಮಾತೇ ಬರ್ತಾ ಇರಲಿಲ್ಲ ಅಲ್ಲಿ ಬಾಯಲ್ಲಿ. ಅದನ್ನು ನಾವೊಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ವಿ, ದೇವ್ರ ಮಹಿಮೆ ಆಗಲಿ ಸಾಕ್ಷಿ. ಪ್ರಾರ್ಥನೆ ಮಾಡಿ, ದೇವರೇ ಇದನ್ನು ಏನಾರು ಅಲ್ಲಿ ಕಾರ್ಯ ಮಾಡಬೇಕು, ಅದ್ರ ಮೂಲಕ ಇನ್ನೊಬ್ಬರು ರಕ್ಷಣೆ ಬರಲಿಕ್ಕೆ ನೀನು ದಯವಿಟ್ಟು ಒಂದು ಅದ್ಭುತ ಮಾಡು ಅಂತ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದೆ. ಅಲ್ಲಿ ಹೋಗಿ ನಮ್ಮ ಇಬ್ಬರು ಅಕ್ಕ, ನಮ್ಮ ದೊಡ್ಡಪ್ಪನ ಮಗಳಿದ್ಲು, ಮತ್ತು ನಮ್ಮ ಸ್ವಂತ ಅಕ್ಕ, ಅವರಿಬ್ಬರು ಇದ್ದರು. ಮತ್ತು ಮಿಕ್ಕಿದವ್ರನ್ನ ನಾನು ಹೊರಗಡೆ ಕಳಿಸಿ ಡಿಸ್ಟರ್ಬ್ ಮಾಡ್ತಾರೆ ಅಂತ ಕಳಿಸಿ, ಅವರಿಬ್ಬರಿಗೆ ನಾನು ಕಿವಿ ಹತ್ರ ಹೋಗಿ, ನಾನು ಯೇಸು ರಕ್ತದಲ್ಲಿ ಯೇಸು ನಾಮದಲ್ಲಿ ಬಿಡುಗಡೆ, ಇವರಿಗೆ ಮಾತಾಡಬೇಕು, ನಾನು ಹೇಳಿಕೊಡುವಂಥ ವಿಷಯವನ್ನು ಇವರು ಅರಿಕೆ ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿದ ತಕ್ಷಣ ನಾನು ಅವ್ರು ಮಾತಾಡ್ತಿರ್ಲಿಲ್ಲ. ತಕ್ಷಣ ನಾನು ಅದು ಕಿವಿ ಹತ್ರ ಹೋಗಿ ಆ ಥರ ಪ್ರಾರ್ಥನೆ ಮಾಡಿ ಅವ್ರ ಜೊತೆ ಮಾತಾಡಬೇಕಾದ್ರೆ ಅವರು ನಾನು ಏನೇನು ಅರಿಕೆ ಮಾಡಿಸ್ದೆ ಅದನ್ನು ಸಂಪೂರ್ಣವಾಗಿ ಅರಿಕೆ ಮಾಡಿಬಿಟ್ರು ಅವರು. 15 ದಿನ ಅವರು ಮಾತೇ ಆಡಲಿಲ್ಲ, ಮಾತಾಡೋಕೆ ಬರಲ್ಲ ಮುಗಿತಂತ. ಅದನ್ನು ನಮ್ಮ ಅಕ್ಕ ನೇರವಾಗಿ ನೋಡಿದ್ರು, ದೊಡ್ಡಪ್ಪನ ಮಗಳು ಮತ್ತೆ ನಮ್ಮ ಸ್ವಂತ ಅಕ್ಕ. ಆಗ ನಮ್ಮ ದೊಡ್ಡಪ್ಪನ ಮಗಳು ತಕ್ಷಣ ಆಗಲೇ ಸ್ವಾಮಿ ನಂಬಿಟ್ರು.
ಅವರು ಬಿಲೀವ್ ಮಾಡಿ ಈಗಲೂ ಯೇಸು ಸ್ವಾಮಿಲಿ ತುಂಬ ಬಲವಾಗಿದ್ದಾರೆ. ಹ್ಮ್. ಅದೊಂದು ದೊಡ್ಡ ಸಾಕ್ಷಿ. ಯಾಕೆ ಅದರಿಂದ ಅವ್ರು ರಕ್ಷಣೆಗೆ ಬಂದರು. ಅಕ್ಕನೂ ಅವ್ರ ರಕ್ಷಣೆಗೆ ಬರೋಕ್ಕೆ ರೆಡಿ ಇದ್ದಾರೆ. ಆದರೆ ಅವರ ಗಂಡ ಮಾತ್ರ ತುಂಬ ಅಪೋಸಿಷನ್ ಫಸ್ಟ್. ಹಾಗಾಗಿ ಅವರು ಒಂಥರ ನಂಬ್ತಾ ಇದ್ದಾರೆ, ಆದರೆ ಚರ್ಚಿಗೆಲ್ಲೂ ಬರೋಕ್ಕೆ ಕಾರ್ಯ ಮಾಡ್ತಾರೆ. ಎಸ್ ಫಾಸ್ಟರ್, ಎಸ್ ಎಸ್. ದೇವರಿಗೆ ಅಸಾಧ್ಯ ಯಾವುದು? ಎಸ್ ಫಾಸ್ಟರ್. ದೇವರೊಂದೆಲ್ಲ ಒಂದಿನ ಕಾರ್ಯ ಮಾಡಲೇ ಮಾಡ್ತಾರೆ. ಯಾಕಂದ್ರೆ ನೀವು ಪ್ರಾರ್ಥನೆ ಮಾಡ್ತೀರಿ ಅವರಿಗೋಸ್ಕರ, ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡ್ತೀರಿ. ಹೌದು, ನಿಮ್ಮ ಪ್ರಾರ್ಥನೆ ಯಾವುದೂ ಅರ್ಥವಾಗುವುದಿಲ್ಲ. ಆಮೇನ್ ಆಮೇನ್ ಆಮೇನ್. ಓಕೆ. ಅಕ್ಕ ಅಂದ್ರೆ ದೇವ್ರು ಕಾರ್ಯ ಮಾಡ್ತಾರೆ, ಒಂದಿಲ್ಲ ಒಂದಿನ ದಾರಿ ಕಾರ್ಯ ಮಾಡಿ. ಇದೆಲ್ಲ ಸಾಕ್ಷಿ ನೋಡ್ತಾರಲ್ಲ. ನಾವು ರಕ್ಷಣೆ ಬಂದ್ವಿ, ಮತ್ತೆ ನಮ್ಮ ಅಕ್ಕ ರಕ್ಷಣೆ ಬಂದರು, ಅವ್ರ ಮೂಲಕ ಇನ್ನೊಂದು ಫ್ಯಾಮಿಲಿ ರಕ್ಷಣೆ ಬಂತು. ಅವರಿಂದ ಎಷ್ಟೋ ಜನ ಅವ್ರ ಮೂಲಕನೇ ತುಂಬ ಹೀಲಿಂಗ್ ಆಗ್ತಾ ಇದೆ. ಈಗ ಎಷ್ಟೋ ಜನ ಏನು ಅದ್ಭುತ ಎಲ್ಲ ನಡೀತದೆ ಚರ್ಚಲ್ಲಿ. ಫಸ್ಟ್ ನಮ್ಮ ಊರಲ್ಲಿ ಇನ್ನೊಂದು ಸಾಕ್ಷಿ ಏನಂದರೆ, ಇದ್ದಕ್ಕಿದ್ದಂಗೆ ಒಬ್ಬ ನಮ್ಮ ಸಹೋದರನಿಗೆ ಸೊಂಟದಿಂದ ಕೆಳಗೆ ಬಲನೇ ಬರಲಿಲ್ಲ. ಇಡೀ ಎಲ್ಲ ಕಡೆ ಹೋದ್ರು, ಹಾಸ್ಪಿಟ್ಲ್ ಹೋದ್ರು, ಎಷ್ಟೋ ಯಾವ ಕಡೆ ತುಂಬ ಸುತ್ತಿದ್ದಾರೆ, ಆದ್ರೆ ಎಲ್ಲೂ ಬಿಡುಗಡೆ ಆಗಲಿಲ್ಲ. ಕೊನೆಯದಾಗಿ ಅವರು ಯಾರ್ದೋ ಮೂಲಕ ನಮ್ಮ ಸ್ವಂತ ಅಕ್ಕನೇ ದೊಡ್ಡಪ್ಪನ ಮಕ್ಕಳ ಇದ್ರಲ್ಲ, ಅವ್ರ ಮೂಲಕ ಅವರಿಗೆ ಸುವಾರ್ತೆ ಸಾರಲ್ಪಡ್ತು. ಆಗ ಅವರು ಬಂದರು, ಯೇಸು ಸ್ವಾಮಿ ಬಂದು ನಡೆಯೋಕೆ ಆಗದೆ ಇರೋವಂಥವ್ರು ಅಟ್ಲೀಸ್ಟ್ ಒಂದು 6-7 ತಿಂಗಳು ಅನ್ಕೋತೀನಿ. ಆಗ 6-7 ತಿಂಗಳು ಮತ್ತು 1 ವರ್ಷದ ಹತ್ರ. ಈಗ 6-7 ತಿಂಗಳು ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ಎಷ್ಟು ವರ್ಷ ಎಲ್ಲೋ ನಡೆದಿದ್ದಾರೆ, ಹಾಸ್ಪಿಟಲ್ ಸುತ್ತಿದ್ದಾರೆ, ಎಲ್ಲೂ ಆಗಲೇ ಇಲ್ಲ. ಇವ್ರಿನ್ನ ಕಂಪ್ಲೀಟ್ ಬೆಡ್ ರಿಡನ್, ಇವ್ರ ಏನೂ ಆಗಲ್ಲ. ಮತ್ತೆ ಇವ್ರಿಗೆ ಮೋಷನ್ ಮಾಡೋದಾಗ್ಲಿ, ಯೂರಿನ್ ಪಾಸ್ ಮಾಡೋದಾಗ್ಲಿ ಏನೂ ಗೊತ್ತಾಗಲ್ಲ. ಇವ್ರು ಹೀಗೆ ಮತ್ತೆ ಯಾವಾಗ ಸಾಯ್ತಾರ ಗೊತ್ತಿಲ್ಲ ಅಂತ ಅವ್ರಿಗೆ ಡಾಕ್ಟರ್ ಹೇಳ್ಬಿಟ್ಟು ಡಾಕ್ಟರ್ ಕೈ ಬಿಟ್ಟಿದ್ರು. ಆದರೆ ವೈದ್ಯರಲ್ಲಿ ಘನ ವೈದ್ಯನ ಒಬ್ರು ಇದಾರಲ್ವಾ, ಹಾಗಾಗಿ ಅವರು ಸುವಾರ್ತೆ ಸಾರಲ್ಪಡ್ತು ಅಷ್ಟೇ. ಅವ್ರಿಗೆ ಸುವಾರ್ತೆ ಸಾರಿ ಕೆಲವು ತಿಂಗಳುಗಳು, ಒಂದು 6-7 ತಿಂಗಳು, ಆಗ ಅವ್ರು ಸುವಾರ್ತೆ ಸಾರ ಸ್ಟಾರ್ಟ್ ಮಾಡಿತು. ಆಮೇಲೆ ಮೋಷನ್ ಮಾಡೋದು ಗೊತ್ತಾಗ್ತಿರ್ಲಿಲ್ಲ, ಅದು ಗೊತ್ತಾಯ್ತು ಅವ್ರಿಗೆ. ನಾನು ಈಗ ಮಾಡ್ತಾ ಇದ್ದೀನಿ ಈಗ ಅದು. ಆಮೇಲೆ ಯೂರಿನ್ ಪಾಸ್ ಮಾಡೋದು ಗೊತ್ತಾಯ್ತು. ಮತ್ತೆ ಕೆಲವು ದಿನಗಳ ಕಾಲ ಆಮೇಲೆ ಇದನ್ನ ಹಿಡ್ಕೊಂಡು ವಾಕರ್ ಹಿಡ್ಕೊಂಡು ನಡೆಯಲಿಕ್ಕೆ ಸ್ಟಾರ್ಟ್ ಮಾಡಿರು. ಈಗ ಅವರು ಅದಿಲ್ಲ ಎಂದು ಕೂಡ ನಡೆಯಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ದೇವರು ಮಾತ್ರ ಅವ್ರನ್ನ ದೇವರಲ್ಲಿ ಬಲವಾಗಿದ್ದಾರೆ, ಅವ್ರ ಕುಟುಂಬ. ಅದು ದೊಡ್ಡ ನಮ್ಮ ಊರಲ್ಲಿ ದೊಡ್ಡ ಸಾಕ್ಷಿ ಪಾಸ್ಟರ್. ಬೇರೆ ಹಾಗೇನೆ ಈಗ ನಮ್ಮ ಊರಲ್ಲಿ ಇನ್ನೊಂದು ಫ್ಯಾಮಿಲಿ ಎಷ್ಟೋ ಏನಂದ್ರೆ, ನಮ್ಮ ಆಪೋಸಿಟ್ ಒಂದು ಮನೆ ಇದೆ. ಅವ್ರ ಮನೇಲಿ ಒಂದು ಹುಡುಗಿ ಹೆಂಗ ರಕ್ಷಣೆ ಬಂತು. ಅವ್ರ ಗಂಡ ತುಂಬ ಕುಡಿತಾ ಇದ್ದ. ಅವರು ದೇವರೇ ಹೆಂಗಾದ್ರೂ ಮಾಡಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರು. ಅವರು ಪ್ರಾರ್ಥನೆ ಮಾಡ್ತಿದ್ದು ಏನೂ ಆಗಲ್ಲ, ನಾವು ನಂಬಿಕೆಯನ್ನು ಮಾತ್ರ ಬಾಯಿಂದ ಉಚ್ಚಾರ ಮಾಡ್ಬೇಕು, ನಂಬಿಕೆಯನ್ನು ಮಾತ್ರ ಉಚ್ಚಾರ ಮಾಡಬೇಕು. ನಾವು ಅವರು ಕುಡಿಕತನದಿಂದ ಬಿಡ್ತಾರೆ ಅಂತ ಅಷ್ಟೇ ಹೇಳಿ ಪ್ರಾರ್ಥನೆ ಮಾಡುವಂತ ಅವ್ರಿಗೆ ಹೇಳ್ಕೊಟ್ಟು, ಅವರು ಉಪವಾಸ ಎಲ್ಲ ಪ್ರಾರ್ಥನೆ ಮಾಡಿದ್ರು, ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ. ಈಗ ಅವ್ರ ಕುಟುಂಬ ನಮ್ಮ ಸಹೋದರನೇ, ಅವನು ಕುಡಿಕದಿಂದ ಬಿಡುಗಡೆ ಹೊಂದಿ ಈಗ ಅವರ ಕುಟುಂಬ ಸಮೇತರಾಗಿ ರಕ್ಷಣೆ ಬರ್ತಾ ಇದ್ದಾರೆ ಊರಲ್ಲಿ. ಅದೊಂದು ದೊಡ್ಡ ಸಾಕ್ಷಿ. ಫಸ್ಟ್ ಹಾಗೆ ಊರಲ್ಲಿ ದೇವ್ರ ಕಾರ್ಯ ಮಾಡಿ. ಎಸ್ ಪಾಸ್ಟರ್, ಹೌದು, ದೇವರಿಗೆ ಸ್ತೋತ್ರ ಹೇಳ್ತೇನೆ. ಈಗ ಪ್ರೆಸೆಂಟ್ ಹೇಗಿದೆ ಊರಲ್ಲಿ? ಊರಲ್ಲಿ ಆಪೋಸಿಟ್ ಇದೆ ಪಾಸ್ಟರ್ ಇದೆ. ಆದರೆ ದೇವ್ರ ಕೃಪೆಯಿಂದ ನಾವು ಸಭೆಯವರಿಗೂ ಕೂಡ ಹೇಳ್ತಾ ಇದೀವಿ, ಯಾವುದೇ ವಿಷಯದಲ್ಲೂ ಭಯ ಪಡಬೇಡ್ರಿ. ದೇವ್ರು ನಮ್ಮ ಸಂಗಡ ಇರಬೇಕಾದ್ರೆ ನಮ್ಮನ್ನು ಎದುರಿಸಲಿಕ್ಕೆ ಯಾರು ಆಗಲ್ಲ. ಯಾಕೆಂದ್ರೆ ದೇವ್ರ ವಾಕ್ಯ ಹೇಳ್ತಾರೆ, ದೇವ್ರು ಎದ್ದು ಹೊರಡುವಾಗ ಆತನ ವೈರಿಗಳು ಚದಿರುತ್ತಾರೆ. ನಮಗೋಸ್ಕರ ದೇವ್ರು ಯುದ್ಧ ಮಾಡ್ತಾರೆ. ನಮ್ಮ ಕೆಲಸ ಏನಂದ್ರೆ ಪ್ರಾರ್ಥನೆ ಮಾಡೋದಷ್ಟೇ. ದೇವರು ಎಲ್ಲ ಬೇರೆ ಕಾರ್ಯಗಳನ್ನ ಮಾಡ್ತಾರೆ ಅಂತೇಳಿ ಬಲಪಡಿಸಿ ಯಾರು ಭಯ ಪಡಲ್ಲ. ನಂಬಿಕೆ ಅಂತೆಲ್ಲ ಎಲ್ಲ ಪ್ರಾರ್ಥನೆ ಮಾಡಿ ಮುಂದೆ ಹೋಗ್ತಾ ಇದೆ ಪಾಸ್ಟರ್. ಅಲ್ಲ, ನಿಮಗೆ ಬೇರೆ ಸಹಕಾರ ಇದು ಏನಂದ್ರೆ, ಈಗ ಬೆಂಗಳೂರಲ್ಲಿ ಬೆರಕ ಫುಲ್ ಗಾಸ್ಪಲ್ ಚರ್ಚ್ ಅಂತಿದೆ, ಎಜಿಕೇಲ್ ಉದಯ್ ಅಂತ ಪಾಸ್ಟರ್ ಅವರು. ಅವರು ಅಲ್ಲಿ ನಾನು ಬೆಂಗಳೂರಲ್ಲಿ ಒಂದು 5-6 ವರ್ಷ ಇದ್ದೆ ಅವ್ರ ಚರ್ಚಲ್ಲಿ. ಒಂದು ಉದ್ದೇಶದಿಂದ ಹಾಸನದಿಂದ ಬಿಟ್ಟು ಹೋಗಿದೆ. ನನಗೆ ಅಂದರೆ ಮ್ಯೂಸಿಕ್ ಎಲ್ಲ ಆಯ್ತಲ್ವಾ, ಅದಕ್ಕೋಸ್ಕರ ನಾನು ಬೆಂಗಳೂರಿಗೆ ಹೋದೆ. ಅಲ್ಲಿ ಅವ್ರ ಚರ್ಚಲ್ಲಿದ್ದೆ. ಹಾಗಾಗಿ ಪ್ರಾಫಿಸಿನೂ ಕೂಡ ಹಾಗೆ ಬಂತು. ಅಷ್ಟು ಬಂದಿದ್ರು ಅವರು, ಕ್ಲೆಮೆಂಟ್ ಜೋಶ್ ಅಂತ. ಅವ್ರು ಹೇಳಿದ್ರು, ನಿಮ್ಮ ಚರ್ಚ್ ಅಂಡರಲ್ಲೇ ಇವರು ಸೇವೆ ಮಾಡ್ತಾರೆ. ಉದಯ್ ಫಸ್ಟಿಗೆ ಅವ್ರಿಗೂ ಆಶ್ಚರ್ಯ ಆಯಿತು, ಹೇಗೆ ಸಾಧ್ಯ ಇದು ನಮ್ಮ ಚರ್ಚಲ್ಲಿ ಇದೆ. ಆಗ ಅವರು ನೆನ್ಪು ಮಾಡ್ಕೊಂಡ್ರು, 4-5 ವರ್ಷ ಇಲ್ಲೇ ಇದ್ದಲ್ಲ ಅಂತ. ಆಗ್ಲಿಂದ ನಮಗೆ ಅಲ್ಲಿ ಆ ಬೆರಕ ಚರ್ಚ್ ಅಂಡರಲ್ಲಿ ನಾನೀಗ ಸೇವೆ ಮಾಡಿ ಫುಲ್ ಗಾಸ್ಪಲ್ ಚರ್ಚ್ ಅಂಡರಲ್ಲಿ ಬ್ರಾಂಚ್ ಚರ್ಚ್ ಆಗಿ ನಾನು ಸೇವೆ ಮಾಡ್ತಾ ಇದ್ದೀನಿ ಪಾಸ್ಟರ್. ಅವರ ಸಪೋರ್ಟ್ ತುಂಬ ಇದೆ ನಮಗೆ. ಹೌದು ಪಾಸ್ಟರ್. ಈಗ ಮನೆಯಲ್ಲಿ ಮಾಡ್ತಾ ಇದ್ದೀರಿ? ಮನೆಯಲ್ಲೇ ಮಾಡ್ತಾ ಇದ್ದೀವಿ. ಬೇರೆ ಏನಾದರೂ ಹಾಲ್ ಮಾಡ್ಬೇಕಂತ ಏನೋ ಪ್ಲಾನ್ ಹಾಕಿದ್ದೀರಿ? ಎಸ್ ಪಾಸ್ಟರ್, ಜಾಗ ತಗೊಂಡು. ಯಾಕೆಂದರೆ ನನ್ನ ವಿಷನ್ ಏನಂದರೆ, ದೇವ್ರು ದೊಡ್ಡವನು ದೊಡ್ಡದಾಗೆ ಆಚರಿಸ್ಬೇಕಂತ.
ಅದಕ್ಕಾಗಿ ನಾನು ತುಂಬ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮನೇಲಿ ಮಾಡಿದರೆ ತುಂಬ ಜನ ಬರಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಮಾಸ್ಟರ್. ಅದಕ್ಕೋಸ್ಕರ ನಾನು ಬೇರೆ ಕಡೆ ಸ್ಥಳ ನೋಡಿ ಬೇರೆ ಕಡೆ ದೊಡ್ಡದಾಗಿ ಹಾಲ್ ಮಾಡಬೇಕು, ಸಭೆ ಮಾಡಬೇಕು ಅಂತ ಅದೇ ವಿಷನ್ನು. ಮನೆ ಈಗ ನಾನು ಅಂದ್ಕೊಂಡಿದ್ದೀನಿ ಇದು ಕೆಲವು ದಿನಗಳು ಮಾತ್ರ, ಕೆಲವು ದಿನಗಳು ಕೆಲವು ತಿಂಗಳಷ್ಟೇ, ಮತ್ತೆ ಬೇರೆ ಬೇರೆ ಕಡೆ ನಾವು ಆ ಸಭೆ ಸ್ಥಾಪನೆ ಮಾಡ್ತೀವಿ. ಪ್ಲಾನ್ ಹೌದು ಪಾಸ್ಟರ್. ಅದಕ್ಕೋಸ್ಕರ ಪ್ರಾರ್ಥನೆಯಲ್ಲಿ ದಿನನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ. ಹೌದು ಪಾಸ್ಟರ್. ನಿಮ್ಮ ಸೇವೆಯಲ್ಲಿ ನಿಮ್ಮ ಹೆಂಡತಿ ಮಿಸ್ಸಸ್ಸು ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವರು ತುಂಬ ಸಪೋರ್ಟ್ ಪ್ರಾರ್ಥನೆಯಲ್ಲಿ. ಅವ್ರ ಸಪೋರ್ಟ್ ಮಾತ್ರ ಪ್ರಾರ್ಥನೆ, ಯಾವುದೇ ಸಪೋರ್ಟ್ ಇಲ್ಲ ಅಂದರೆ ಪ್ರಾರ್ಥನೆ ಮಾಡಿದ್ರೆ ತುಂಬ ಸಪೋರ್ಟ್ ಇದೆ ಪಾಸ್ಟರ್. ಅವ್ರಿಗೂ ಪ್ರಾರ್ಥನೆ, ಫಾಸ್ಟಿಂಗ್ ಪ್ರೇಯರ್ ಆಗಲಿ ಇಲ್ಲ ತುಂಬ ನಮಗೋಸ್ಕರ ಸಭೆಯಲ್ಲಿ ಸೇವೆಗೋಸ್ಕರ ಸಖತ್ ಸಪೋರ್ಟ್ ಇದೆ ಅವ್ರದ್ದು. ಅದಕ್ಕೋಸ್ಕರ ನಮ್ಮ ತಾಯಿಗೂ ಅಷ್ಟೇ, ನಮ್ಮ ಸೇವೆಗೆ ಬೆನ್ನೆಲು ಬಂದರೆ ನಮ್ಮ ತಾಯಿ. ಊರಲ್ಲಿ ಸೇವೆ ಸ್ಟಾರ್ಟ್ ಮಾಡಲಿಕ್ಕೆ ಯಾರು ಮಾತಾಡದ ಹಾಗೆ ಮೇಯ್ನು ಅವ್ರ ಮೂಲಕನೇ ಇದು ಸಾಧ್ಯ ಆಗಿದ್ದು. ಅವ್ರೊಂಥರ ನಮ್ಮ ಸೇವೆಗೆ ಬೆನ್ನೆಲುಬು ಅಷ್ಟೇ. ಏನೇ ವಿಷಯ ಬಂದರೂ ಅವ್ರ ಸಪೋರ್ಟ್ ಮೊದಲನೇದಾಗಿ ಅವ್ರ ಸಪೋರ್ಟ್ ಇರುತ್ತೆ. ಹಣಕಾಸಿನ ವಿಷಯವಾಗಲಿ ಯಾವುದೇ ವಿಷಯ ಆಗಲಿ ನಮ್ಮ ತಾಯಿ ಸಪೋರ್ಟ್ ಮೊದಲೇ ಇರುತ್ತೆ. ಈಗ ನೀವಾಗ ಜೀವನ ಹೇಗೆ ನಡೆಸ್ತೀರಾ? ಸೇವೆಯಲ್ಲೇನಾ ಬೇರೆ ಏನಾದರೂ ಕೆಲಸ? ಫುಲ್ ಮಿನಿಸ್ಟ್ರಿ ಮಾಡ್ತಾ ಇಲ್ಲ ಫಸ್ಟ್. ಈಗ ಕೆಲಸನೂ ಮಾಡ್ತಾ ಇದ್ದಾರೆ. ನಮ್ಮ ಮಿಸಸ್ ನರ್ಸು, ಅವರು ಕೆಲಸ ಮಾಡ್ತಾ ಇದ್ದಾರೆ. ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಕೆಲಸ ಮಾಡಿಕೊಂಡು ಮಿನಿಸ್ಟ್ರಿ ಪ್ರಾರಂಭ ಮಾಡ್ತಾ ಇದ್ದೀವಿ ಫಸ್ಟ್. ಹೌದು, ಅದು ಒಳ್ಳೇದು. ಯಾಕಂದರೆ ನೀವು ಈಗ ಕೆಲಸ ಗೊತ್ತಿದ್ದ ಮೇಲೆ ಕೆಲಸ ಮಾಡ್ಬೋದು. ಹೌದೌದು ಫಸ್ಟರ್. ಯಾಕಂದರೆ ನಿಮಗೆ ಫಾರಿನದ್ದು ಏನಾದರೂ ಬರ್ತಾ? ಇಲ್ಲ ಫಸ್ಟರ್, ಫಾರಿನಿಂದ ಆಗಲಿ ಅಕ್ಕಪಕ್ಕ ಯಾವುದೂ ಇಲ್ಲ, ಎಲ್ಲ ದೇವರಿಂದಲೇ ಫಸ್ಟರ್. ಈಗ ನಿಮಗೆ ಹೇಗೆ ಜೀವನ ಹೇಗೆ ನಡೀತದೆ? ಅದೇ ಕೆಲಸ ಮಾಡ್ಕೊಳ್ತೀವಲ್ಲ, ಕೆಲಸ ಮಾಡ್ತೀವಿ ನಾವು. ಯಾವುದೇ ಚರ್ಚಲ್ಲಿ ಕಾಣಿಕೆ ವಿಷಯದಲ್ಲಾಗಲಿ ಅದು ಯಾವುದು ನಾವು ಹೇಳಿಲ್ಲ. ಅದಕ್ಕೋಸ್ಕರ ನಾವು ಮೇಯ್ನು ಎಲ್ಲ ಈಗ ಹೋಗ್ತೀವಲ್ಲ, ಎಲ್ಲ ಖರ್ಚು ವೆಚ್ಚ ನಮ್ಮದು ಸ್ವಂತವಾಗಿ ನಾವು ಮಾಡಿಕೊಂಡು ಸೇವೆ ಮಾಡ್ತಾ ಇದ್ದೀವಿ ಫಸ್ಟರ್. ಹೇಗೆ ಸೇವೆಯಲ್ಲಿ ತೃಪ್ತಿ ಇದೆನಾ? ಖಂಡಿತ ಫಸ್ಟರ್. ನಿಜವಾಗಿಯೂ ನಾನು ಫಸ್ಟ್ ಸ್ವಲ್ಪ ಸ್ಟಾರ್ಟಿಂಗ್ ಕನ್ಫ್ಯೂಸ್ ಇತ್ತಲ್ಲ, ಬೇರೆ ಏನು ಸೇವೆ ಮಾಡೋದು, ಎಲ್ಲಿ ಹೋಗೋದು, ಊರಿಗೆ ಹೋಗ್ಬೇಕಂತ ಗೊತ್ತಿರಲಿಲ್ಲ. ಆಗ ಒಂದಿನ ಈ ಸಭೆಗೆ ಹೋಗೋದು, ಇನ್ನೊಂದಿನ ಆ ಸಭೆಗೆ ಹೋಗೋದು. ಅಲ್ಲಿ ನಮ್ಮದು ಸ್ವಂತ ಸಭೆ ಇತ್ತಲ್ಲ, ಅಲ್ಲಿಂದ ಸೇವೆ ಅವ್ರದ್ದು ಹಸ್ತಾಂತರ ಮಾಡಿದ್ರು. ಅದು ಮಾಡಿದ್ಮೇಲೆ ನಾವು ಹೊರಗಡೆ ಬಂದ್ಬಿಟ್ವಿ, ಮತ್ತೆ ಅಲ್ಲಿ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡೋದು ಸ್ವಾಮಿ ಅಂತ ಕೇಳ್ಕೊಂಡು ಮೊದಲು ಮತ್ತೊಂದು ಸಲ ಒಂದು ಸಭೆಗೆ ಹೋಗೋದು, ಮತ್ತೆ ಇನ್ನೊಂದು ಸಭೆಗೆ ಹೋಗೋದು, ಆ ಥರನೇ ಮಾಡ್ತಾಯಿದ್ವಿ. ಆ ಥರ ಆಗಿ ತೃಪ್ತಿನೇ ಇರಲಿಲ್ಲ ನಮ್ಮ ಸೇವೆಯಲ್ಲಿ. ಹಾಗಾಗಿ ಒಂದಿನ ಪ್ರಾರ್ಥನೆ ಮಾಡಿ ದೇವ್ರಿಗೆ ಏನು ಮಾಡಲಿ ಅಂತ ತಕ್ಷಣ ದೇವ್ರು ಹೇಳಿದರು, ನೀನು ಊರಿಗೆ ಹೋಗಬೇಕು. ಊರಿಗೆ ಹೋಗುವಂಥ ದಾಹ ಬಂದಮೇಲೆ ಅಲ್ಲಿ ಹೋಗಿ ಯಾವಾಗ ಪ್ರಾರಂಭ ಮಾಡಿದ್ವಿ ನಾವು, ನಮ್ಮ ಫ್ಯಾಮಿಲಿ ಅಷ್ಟೇ, ಏನು ಮಾಡೋದು ಸ್ವಾಮಿ, ಯಾರೂ ಇಲ್ವಲ್ಲ ಜನ, ಏನು ಮಾಡೋದು ಅಂತ. ಹೋಗು, ನಾನು ಕಳಿಸ್ತೀನಿ, ನಾನು ನಿಮ್ಮ ಮುಂದೆ ಇರುವಂಥ ಎಲ್ಲ ದಿನಗಳನ್ನು ಸಮ ಮಾಡ್ತೀನಿ ಅಂತ. ಹಾಗೆ ಹೋಗಿ ಪ್ರಾರಂಭ ಮಾಡಿದ್ಮೇಲೆ ಅಲ್ಲಿ ಸಿಕ್ಕಿದಂಥ ಸಮಾಧಾನ ಅಷ್ಟೇ. ಯಾಕೆಂದರೆ ದೇವರು ಕೇಳುತ್ತೆ ಕೀರ್ತನೆ 16ರಲ್ಲಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ, ನಿನ್ನ ಬಾರಿಗಳಲ್ಲಿ ಶಾಶ್ವತವಾದ ಭಾಗ್ಯತೆ ಅಂತ. ಆ ವಾಕ್ಯವನ್ನು ಆಗ ನಿಜವಾಗಿ ನನ್ನದು ಹಾಕ್ಸ್ಕೊಂಡೆ, ನಿಜವಾಗಿ ಅನುಭವ ಮಾಡಿದೆ ಫಸ್ಟ್. ಆಗ ಸಮಾಧಾನ ಸಿಕ್ಕಿದ್ದು ಆತನ ಸಮ್ಮುಖದಲ್ಲಿ. ಇನ್ನೆಲ್ಲೂ ನನಗೆ ಅದು ಅನುಭವ ಮಾಡಲಿಕ್ಕಾಗಿಲ್ಲ. ಆಗ ಕನ್ಫರ್ಮ್ ಆಯಿತು, ನಿಜವಾಗಿ ದೇವರ ಚಿತ್ತ ಇದೆ ಅಂತ, ಇದೇ ಸ್ಥಳದಲ್ಲಿದೆ, ನಮ್ಮ ಊರಲ್ಲೇ ಇದೆ ಅಂತ. ಆಗ ನಿಜವಾಗ್ಲೂ ಕನ್ಫರ್ಮ್ ಆಯಿತು. ಅಂದರೆ 1 ವರ್ಷದಿಂದ ಮಾಡ್ತಾ ಇದ್ದೀರಿ. ಒಂದು ವೇಳೆ ದೇವರ ಚಿತ್ತ ಇಲ್ಲದ್ರೆ ಏನಾದರೂ ಸಮಸ್ಯೆ ಬರ್ತಿತ್ತು? ಎಸ್ ಖಂಡಿತ ಫಸ್ಟರ್ ಸಮಸ್ಯೆ ಬಂತು. ಅದು ಅಲ್ಲಿ ಹೋಗೋಕ್ಕಿಂತ ಆ ಸಭೆಗೆ ಇನ್ನೊಂದು ಸಭೆಗೆ ಹೋಗ್ತಾ ಇದ್ವಲ್ಲ, ಆಗ ಏನಾಯ್ತು ಅಂದರೆ ಒಂದು ಸಭೆಗೆ ಹೋದೆ, ಅಲ್ಲಿ ಬಂದು ನಾಯಿ ಕಚ್ಚಿಬಿಡ್ತು ನನಗೆ. ನಮ್ಮ ಮಿಸಸ್ ನಾನು ಸ್ವಲ್ಪ ಬೇರೆಯವ್ರನ್ನ ಕರ್ಕೊಂಡು ಹೋಗಿದ್ದೆ, ಅಲ್ಲಿ ನಾಯಿ ಕಚ್ಚಿಬಿಡ್ತು. ನಮ್ಮ ಮಿಸಸ್ ಇನ್ನೊಂದಲ್ಲಿ ಅಲ್ಲಿ ಜಾರ್ ಬಿದ್ದರು. ಆ ಥರ ಎಲ್ಲ ಸಮಸ್ಯೆ ಬಂತು. ಹಂಗಾಗಿ ಏನಕ್ಕೆ ಈ ಥರ ಆಗ್ತಿದ್ದೇವ್ರೆ, ದೇವ್ರ ಚಿತ್ತ ಇಲ್ಲಿರುವಂಥ ಸ್ಥಳಕ್ಕೆ ಹೋದರೆ ನಾವೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ಳೋಂಗಾಗುತ್ತೆ. ಈಗ ಅದು ನೋಡಿ, ನಮ್ಮ ದೇವ್ರು ತೋರಿಸುವಂಥ ಸ್ಥಳಕ್ಕೆ ಹೋದಾಗ ಇದು ಯಾವುದೇ ಪ್ರಾಬ್ಲಮ್ಗಳಿಲ್ಲ. ಚಿಕ್ಕ ಪುಟ್ಟ ಅಡ್ಡಿಗಳು ಬರ್ತಾ ಇದೆ, ವಿರೋಧತೆಗಳು ಬರ್ತಾ ಇದೆ, ಆದರೆ ಊರು ಬಿಟ್ಟು ಹೋಗುವಂಥ ಯಾವ್ದು ಬಂದಿಲ್ಲ. ಹೌದು, ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ಯಾಕಂದ್ರೆ ಸಮಸ್ಯೆ ಇದೆ, ಹೌದು ಅದಿರ್ಬೇಕು, ಇಲ್ಲದ ಸ್ಥಳ ಯಾವುದಿಲ್ಲ, ಸೇವೆಯಲ್ಲಿ ಇದೆ ಖಂಡಿತವಾಗಿ. ಯಾಕಂದ್ರೆ ದೇವರು ಯೇಸುಸ್ವಾಮಿ ಕೂಡ ಪುನಃ ಹೇಳ್ತೇನೆ, ಲೋಕದಲ್ಲಿ ಕಷ್ಟ ಇದೆ, ಲೋಕವನ್ನು ಜಯಿಸಿದ ಕರ್ತ ನಮ್ಮ ಜೊತೆಯಲ್ಲಿದ್ದಾನೆ. ಶಿಲ್ಪೆ ಮಾತು ಲೋಕದವರು ಹುಚ್ಚು ಮಾತಾಡಿ ಲಕ್ಷಣ ಮಾತ್ರ ದೇವರ ಸಾಮರ್ಥ್ಯವಾಗಿದೆ. ಖಂಡಿತವಾಗಿ ಅಂದ್ರೆ ದೇವರು ಖಂಡಿತವಾಗಿ ನಮ್ಮ ಸೇವೆನ ಆಶೀರ್ವಾದ ದೇವರು ನಡೆಸಿ. ಯಾಕಂದ್ರೆ ಕರೆದಾತನು ನಂಬಿಗಸ್ತನಲ್ಲ, ಆದ್ರೆ ಖಂಡಿತವಾಗಿ ನಿಮ್ಮ ಮೇಲೆ ಇರುವಂಥ ಉದ್ದೇಶ ಆತನ ಸಫಲ ಪಡಿಸ್ತಾನೆ. ಯಾರು ಏನು ಮಾಡಿದ್ರು ಕೂಡ, ಭೂಮಿ ಅಲ್ಲೋಲ ಕಲ್ಲಾದ ಸಮುದ್ರವು ಕೂಡ ಏನು ಮಾಡಿದ್ರು ಕೂಡ ಯಾರಿಂದ ಏನು ಮಾಡ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ಕರೆದಾತನು ಆತ ನಂಬಿಗಸ್ತನ ದೇವರು ಅಲ್ಲ, ಆತನ ನಿಮ್ಮ ಜೊತೆಯಲ್ಲಿದ್ದ ನಿಮ್ಮ ಕಾರ್ಯ ಖಂಡಿತವಾಗಿ ಮಾಡ್ತಾನೆ. ನಿಮಗೆ ಏನು ಸೇವೆ ಕೊಟ್ಟಿದ್ದಾನೆ, ಏನು ದರ್ಶನ ಕೊಟ್ಟಿದ್ದಾನೆ, ಅದೆಲ್ಲವೂ ಖಂಡಿತವಾಗಿ ಆತ ನೆರವೇರಿಸಿ ನೀವು ಸ್ಥಿರವಾಗಿದ್ದರೆ ಖಂಡಿತವಾಗಿ ನೆರವೇರಿಸ್ತಾನೆ. ಯಾಕಂದರೆ
ದೇವ ಮನುಷ್ಯನಾಗಿ ಎರಡು ಮಾತಿನ ದೇವರಲ್ಲ, ನುಡಿದನ್ನು ನಡೆಸ್ತಾನೆ ಅಲ್ಲ. ಅದಕ್ಕಾಗಿ ಖಂಡಿತವಾಗಿ ದೇವರು ನಿಮ್ಮನ್ನು ಕರೆದಿದ್ದಾನೆ, ಸೇವೆಯಲ್ಲಿ ನಡೆಸ್ತಾ ಇದ್ದಾನೆ. ಈಗಲೂ ಹೇಳ್ತಾರೆ ಫಸ್ಟ್, ಈಗಲೂ ಹೇಳ್ತಾರೆ ನೀವು ಸತ್ತಾಗ ಗೊತ್ತಾಗುತ್ತೆ ನಿಮಗೆ, ನಿಮಗೆ ಯಾವುದೇ ನಾವು ಜಾಗ ಕೊಡಲ್ಲ ಸತ್ತರೆ, ಏನು ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಕುಟುಂಬಕ್ಕೆ ಯಾರು ಸಪೋರ್ಟ್ ಬರಲ್ಲ ಅಂತ ಈಗಲೂ ಮಾತಾಡ್ತಾರೆ. ಬಟ್ ನಮ್ಮ ಜೊತೆ ದೇವರಿದ್ದಾನೆ, ಎಲ್ಲವನ್ನು ಬಲ್ಲ ಆತನ ದೇವರು ಇರೋದ್ರಿಂದ ಭೂಮಿ ಆಕಾಶ ಸೃಷ್ಟಿ ಮಾಡಿದ್ರೆ ಸೃಷ್ಟಿಕರ್ತನ ಜೊತೆ ಅವ್ರ ಮನುಷ್ಯರಲ್ವಾ, ಅವ್ರ ಆಲೋಚನೆಯಲ್ಲಿ ಮಾತಾಡ್ತಾರೆ. ಅದನ್ನ ತಲೆ ಕೆಡಿಸ್ಕೋಬಹುದು, ಟೆನ್ಷನ್ ಮಾಡ್ಕೊಳ್ಳಲ್ಲ. ನಾವು ಎಲ್ಲ ಭಾರವನ್ನು ದೇವರು, ನಮ್ಮ ಚಿಂತಾ ಭಾರವನ್ನು ದೇವ್ರು ಹೇಳ್ತಾರೆ, ನಿಮ್ಮ ಚಿಂತಾಭಾರ ನನ್ನ ಮೇಲೆ ಹಾಕ್ರಿ, ನಾನು ನಿಮಗೋಸ್ಕರ ಚಿಂತಿಸ್ತೇನೆ. ಅದಕ್ಕೋಸ್ಕರ ಈ ವಿಷಯದಲ್ಲಿ ಎಲ್ಲ ವಿಷಯದಲ್ಲೂ, ಯಾಕೆಂದ್ರೆ ನಾವು ಮಾಡ್ತಿರೋದು ನಮ್ಮ ಸೇವೆ ಅಲ್ಲ, ದೇವ್ರ ಸೇವೆ ಮಾಡ್ತಿರೋದ್ರಿಂದ ದೇವರು ನೋಡ್ಕೊಳ್ತಾರೆ ಅದನ್ನೆಲ್ಲ. ಖಂಡಿತ ಪಾಸ್ಟರ್. ಆಗಲಿ ಪಾಸ್ಟರ್ ಪುನೀತ್ ನಮ್ಮ ಮಧ್ಯದಲ್ಲಿ ಬಂದು ಈ ಸುವಾರ್ತಿಕ ನಮ್ಮ ಆಶ್ರಯ ಟಿವಿಯಲ್ಲಿ ಸುವಾರ್ತಿಕ ಸೇವೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಸಾಕ್ಷಿಯನ್ನು ಹೇಳಿದ್ದೀರಿ. ಖಂಡಿತ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ, ನಿಮ್ಮ ಕುಟುಂಬವನ್ನು, ನಮ್ಮ ಸೇವೆಯನ್ನು ಆಶೀರ್ವಾದ ಮಾಡಿ, ಇನ್ನೂ ಹೆಚ್ಚಾಗಿ ವಿಸ್ತರಿಸಲಿ. ಏನು ಯಾವ ಉದ್ದೇಶಕ್ಕೆ ನಿಮ್ಗೆ ಕರೆದಿದ್ದ ದೇವರು, ಆ ಉದ್ದೇಶ ನಮ್ಮ ಜೊತೆ ನೆರವೇರಲಿ ನಮ್ಮ ಪ್ರಾರ್ಥನೆ ಆಗಿದೆ. ದೇವರು ಶಕ್ತವಾದ ರೀತಿ ಬಂದಿದ್ದ ಸೇವೆಯಲ್ಲಿ ಉಪಯೋಗಿಸಿ ನಮ್ಮ ಪ್ರಾರ್ಥನೆ ಬಂದು ನಮ್ಮ ಸಾಕ್ಷಿ ಹೇಳೋದಕ್ಕೆ ನಿಮಗೆ ವಂದನೆ ಹೇಳ್ತಾ ಇದ್ದೇನೆ. ಪ್ರಿಯ ಆಶ್ರಯ ಟಿವಿ ವೀಕ್ಷಕರೇ, ಈ ತನಕ ಪಾಸ್ಟರ್ ಪುನೀತ್ ಹಸನ್ ಅವರ ಸುವಾರ್ತಿಕ ಕಾರ್ಯಕ್ರಮದಲ್ಲಿ ಅವರ ಸೇವೆ, ಅವರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ, ಅವರ ಸಾಕ್ಷಿ ಕೇಳಿದ್ದೀರಿ. ಅವರಿಗೋಸ್ಕರ, ಅವ್ರ ಕುಟುಂಬಕ್ಕೋಸ್ಕರ, ಅವರ ಸೇವೆಗೋಸ್ಕರ ಕೂಡ ನೀವು ಕೂಡ ಪ್ರಾರ್ಥನೆ ಮಾಡಿರಿ. ದೇವರು ಕೂಡ ಶಕ್ತವಾದ ರೀತಿಯಲ್ಲಿ ಆ ಪ್ರಾಂತ್ಯದಲ್ಲಿ ಅವರ ಸೇವೆಯಲ್ಲಿ ಉಪಯೋಗಿಸೋದಕ್ಕಾಗಿ, ಅಲ್ಲಿ ಮಾತ್ರವಲ್ಲ ಬೇರೆ ಬೇರೆ ಪ್ರಾಂತ್ಯಕ್ಕೆ, ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ದೇಶಕ್ಕೆ ಹೋಗಿ ದೇವರ ಸೇವೆ ಮಾಡೋದಕ್ಕಾಗಿ, ಸುವಾರ್ತೆ ಸಾರೋದಕ್ಕಾಗಿ, ಅನೇಕ ಆತ್ಮ ದೇವರಿಗೆ ಅವರು ಆದಾಯ ಪಡಿಸೋದಕ್ಕಾಗಿ ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಈ ತನಕ ಆಶ್ರಯ ಟಿವಿಯಲ್ಲಿ ಸುವಾರ್ತಿಕ ಕಾರ್ಯಕ್ರಮ ನೋಡ್ತಾ ಇದ್ದೀರಿ. ದೇವರು ನಿಮ್ಮನ್ನು ಕೂಡ ಆಶೀರ್ವಾದ ಮಾಡಲಿ. ಮುಂದೆ ಕೂಡ ಆಶ್ರಯ ಟಿವಿಯಲ್ಲಿ ಇಂಥ ಕಾರ್ಯಕ್ರಮ ನೋಡಿ ವೀಕ್ಷಣೆ ಮಾಡಿ ನೀವು ಕೂಡ ಆಶೀರ್ವಾದ ಹೊಂದಿಕೊಳ್ಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ, ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ನಿಮ್ಮನ್ನು ಕೂಡ ದೇವರ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ಈ ತನಕ ನೋಡೋದಕ್ಕೆ ಥ್ಯಾಂಕ್ ಯು. ವಂದನೆ. ಥ್ಯಾಂಕ್ ಯು.